ಈಗ ನಿಮಗೆ ನಾಮಪದ ಅಂತೇನು? ನಾಮಪದ ಅಂದರೆ ನಾಮಪದ ಅಂದ್ರೆ ಇದು ಸರ್, ಹೆಸರುಗಳು ಎಲ್ಲ ಬರ್ತಾವೆ. ಹಾಂ ಹೇಳಿ, ನಿಮ್ಗೆ ಏನು ನಾಮಪದ? ನೇಮ್ ಆಫ್ ದ ನಾಮಪದ ಅಂದ್ರೇನು? ನೇಮ್ ಆಫ್ ದ ಥಿಂಗ್ಸ್, ಪರ್ಸನ್, ಪ್ಲೇಸ್, ನಾಮಪದ ಅಂತ ಹೇಳ್ತೀವಿ ಅಲ್ವಾ? ನಾಮಪದ ಅಂತ ಹೇಳ್ತೀವಿ. ರಾವಣ ಅಂದು ಏನು ಸರ್? ರಾವಣ ಅಂದು ರಾವಣ, ಹಾಂ. ರಾಮ ಅಂದು ಅವೆಲ್ಲ ನಾಮಪದ ಸರ್. ಪರ್ಸನ್ ಪರ್ಸನ್ ಇವೆಲ್ಲ ನಾಮಪದ ತಾನೆ? ಹ್ಞೂ ಸರ್. ಇವೆಲ್ಲ ನಾಮಪದ ಹಾಂ ಅಲ್ವಾ? ಅದೇ ಈಗ ರಾಮ ರಾಮ ಹಾಂ ಸರ್. ರಾವಣನನ್ನು ಕೊಂದನು ಅಂತ ಇದೆ. ಹಾಂ ಸರ್. ಕೊಂದನು ಅಂತ ಇದೆಯಲ್ವಾ? ಇಲ್ಲಿ ಇದನ್ನ ಈ ವಾಕ್ಯದಲ್ಲಿ ಬಂದಾಗ ಇವ್ರು ಏನಂತ ಗುರುತಿಸ್ತೀವಿ? ಅದು ರಾಮ ಅನ್ನೋದು ಕನ್ನಡದಾಗ ಅಂದ್ರೆ ಇಂಗ್ಲೀಷ್? ಕನ್ನಡದಾಗ ರಾಮಪದ ಸರ್. ರಾಮ ನಾಮಪದ. ಕರ್ತೃ ತಾನೆ? ಹಾಂ. ಕರ್ತೃ. ಹಾಂ. ಇದು ಕರ್ಮ ಕ್ರಿಯಾಪದ. ಇದು ಕ್ರಿಯೆ ಅಲ್ವಾ? ಈಗ ಇಲ್ಲಿ ರಾವಣ ರಾಮ ಅಂದ್ರೆ ಏನಂತ ಹೇಳಿ ನೀವು? ಏನು ಸರ್? ಇದು ರಾವಣ ಮತ್ತೆ ರಾಮ ಅನ್ನೋದನ್ನ ಏನಂತ ಹೇಳಿ ಫಸ್ಟ್? ಕನ್ನಡದಾಗ ಇಂಗ್ಲೀಷ್? ಕನ್ನಡದಾಗ ರಾವಣ ಕನ್ನಡದಾಗ. ರಾವಣ ಅನ್ನೋದಕ್ಕೆ ನಾಮಪದ ಅಲ್ಲರಿ, ಅದು ನಮ್ಮ ಪ್ರಕೃತಿ, ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿದ ನಾಮಪದ ಆಗುತ್ತೆ. ಇಲ್ಲಿ ನಾಮಪದ ಅದು. ನಾಮಪದ ಅಂದ್ರೆ ಇಕ್ಕ ಆಯ್ತು ಅಲ್ಲಿ. ಇದು ರಾಮನ ಒಂದು ಸೇಮ್. ಹೌದು, ಅದು ರಾಮನ ಅದು ನಾಮಪದ ಈ ಕಡೆ ಇಲ್ಲ ಆಯ್ತು. ನಾಮಪದ ಈ ಕಡೆ ಆಯ್ತು. ವಿಭಕ್ತಿ ಪ್ರತ್ಯಯ ಬಂದು ನಾಮಪದ ಅಂತ ಹೇಳ್ತೀವಿ ಅಷ್ಟೇ. ಒಟ್ಟಾರೆ ನಾಮಪದ ಅಂತ ಹೇಳ್ತೀವಿ ಆಯ್ತಲ್ವಾ? ಇಲ್ಲಿ ರಾಮನು ನಾಮಪದ, ರಾವಣನ ನಾಮಪದ ಆಯ್ತಲ್ವಾ? ಇಲ್ಲಿ ವಾಕ್ಯದಲ್ಲಿ ಬಂದಾಗ ಯಾಕೆ ನಾವು ಇದನ್ನ ಕರ್ತು ಇದು ಕರ್ಮ ಅಂತ ಹೇಳ್ತೀವಿ? ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ ಐತೆ ಸರ್. ಅನ್ನೊಂದು ಇದೆ, ಸರಿಯಪ್ಪ. ಅನ್ನೊಂದು ಕ್ರಿಯೆ ಕರ್ಮಪದ ಸೇರಿಸಿದೀವಿ. ಅನ್ನೋದನ್ನ ಕರ್ಮಪದ ಅಂತ ನಾವು ಸೇರಿಸಿದೀವಿ. ಅದನ್ನ ಇಲ್ಲಿ ರಾವಣನ ನಾಮಪದ ಅಂತಂದು ಇಲ್ಲ, ಇಲ್ಲಿ ಕರ್ಮಪದ ಅಂತ ಯಾಕಂತೀವಿ? ಯಾವ್ದ್ರೆ? ಇಲ್ಲಿ ರಾವಣನ ನಾಮಪದ ಅಂತ ಹೇಳ್ತೀವಿ ಅಲ್ವಾ? ಇಲ್ಲಿ ಇದೇ ಪದನ ವಾಕ್ಯದ ಬಳಸಿದಾಗ ಕರ್ಮಪದ ಅಂತ ಹೇಳ್ತೀವಿ. ರಾವಣ ಅನ್ನೋದು ಕರ್ತೃ ರಾಮಪದ, ರಾಮ ಅನ್ನೋದು ಕರ್ತೃಪದ ಆಗುತ್ತೆ ಸರ್. ಅಂದ್ರೆ ಏನನ್ನ ಅಂತ ಕ್ರಿಯೆ ಕೇಳಿದಾಗ ಅಲ್ಲಿ ಆನ್ಸರ್ ಬರುತ್ತೆ. ಅಬ್ಜೆಕ್ಟಿವ್ ಅನ್ನು ಅಪೇಕ್ಷಿಸ್ತಾ ರಾವಣ ರಾಮನನ್ನು ಕೊಂದನು ಅಂತ ಹೇಳ್ತೀವಿ. ರಾಮನನ್ನು ಕೊಂದನು ಅಂತ ಹೇಳ್ತೀವಿ. ರಾವಣನನ್ನು ಕೊಂದನು ಅಂತ ಹೇಳ್ತೀವಿ. ಇಲ್ಲಿ ರಾವಣನನ್ನು ಕರ್ತೃ ಆಗ್ತಾರೆ, ಇದು ಕರ್ಮ ಆಗುತ್ತೆ, ಇದು ಕ್ರಿಯೆ ಆಗುತ್ತೆ. ಇಲ್ಲಿ ರಾಮ ಇಲ್ಲಿ ಮೊದಲನೇ ಸೆಂಟೆನ್ಸ್ ಏನಾಯ್ತಾ? ಕರ್ತೃ ಆಯ್ತಾ? ಇಲ್ಲಿ ಕರ್ಮ ಆಗಿದೆ. ಇಲ್ಲಿ ಇವನು ರಾಮನ ಕರ್ಮ ಆಗಿದೆ, ಕರ್ತೃ ಆಗಿದೆ. ಇಲ್ಲಿ ಯಾಕೆ ಇವೆರಡು ನಾಮಪದ? ಇವು ನಾಮಪದ ಕರ್ತೃವಾಗಿ ಬಳಸ್ತೀವಿ, ಕರ್ಮವಾಗಿ ಬಳಸ್ತೀವಿ ಅಲ್ವಾ? ಇಲ್ಲಿ ನಾಮಪದ ಕರ್ತೃವಾಗಿ ಬಳಸ್ತೀವಿ. ಮತ್ತೆ ಇಲ್ಲಿ ಯಾಕೆ ನಾಮಪದ ಅಂತೀವಿ? ಇಲ್ಲಿ ಯಾಕೆ ಇವನ್ನ ಕರ್ತೃ ವಾಕ್ಯದ ಬಳಸಿದಾಗ ಯಾಕೆ ನಾವು ಕರ್ತೃಪದ ಅಂತ ಹೇಳ್ತೀವಿ? ಅಲ್ಲಿ ಏನನ್ನು ಅಂತ ಕ್ರಿಯೆಗೆ ಯಾರು ಮಾಡ್ತಾರ ಅನ್ನೋದು ಕ್ರಿಯೆನ ಯಾರು ಮಾಡ್ತಾ ಇದ್ದಾರೆ ಅದು ಕರ್ತೃಪದ ಆಗುತ್ತೆ ಸರ್. ಅದು ಯಾರಿಂದ ಯಾರಿಗಿಸ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಕರ್ಮಪದ ಆಗುತ್ತೆ. ಅಂದ್ರೆ ಈ ಕರ್ತೃ ಅಂದ್ರೆ ಏನು ಆಯ್ತು? ಕರ್ತೃ ಅಂದ್ರೆ ಯಾರು ಕ್ರಿಯೆ ಮಾಡ್ತಾ ಇದ್ದಾರೆ ಅವ್ರು ಕರ್ತೃ. ಅಂದ್ರೆ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಹೇಳ್ತೀವಿ ನಾವು ಕರ್ತೃ ಅಂತ ಹೇಳ್ತೀವಿ. ಕ್ರಿಯೆಗೆ ಏನು ಒಳಗಾಗುತ್ತವ ಅದನ್ನ ನಾವು ಕರ್ಮ ಅಂತ ಹೇಳ್ತೀವಿ. ಕರ್ಮ ಅಂತ ಹೇಳ್ತೀವಿ ನಾವು. ಕ್ರಿಯೆಗೆ ಏನು ಒಳಗಾಗುತ್ತ ಕರ್ಮ ಅಂತ ಹೇಳ್ತೀವಿ. ಇಲ್ಲಿ ಜನರ ಸಾಮಾನ್ಯವಾಗಿ ಅದು ನಾಮಪದನೇ. ಅದೇ ವಾಕ್ಯದಲ್ಲಿ ಬಂದಾಗ ಕರ್ತೃ ಕರ್ಮ ಕ್ರಿಯೆ ಇದು ಯಾವುದೇ ಪದ ತಗೊಳ್ತೀವಿ, ಯಾವುದೇ ನಾಮಪದ ತಗೊಳ್ಳಿ ಅದನ್ನ ಕರ್ತೃ ಕರ್ಮವಾಗಿ ಬಳಸ್ಬೋದು ನಾವು. ಅಂದ್ರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಕರ್ತೃ ಅಂತ ಹೇಳ್ತೀವಿ. ಏನ್ ಕೆಲಸ ಮಾಡ್ತಾ ಅದನ್ನ ಕರ್ಮ ಅಂತ ಹೇಳ್ತೀವಿ. ಸರಿ, ಏನ್ ಕೆಲಸ ಮಾಡ್ತೀವಿ ಅದನ್ನ ಕರ್ಮ ಅಂತ ಹೇಳ್ತೀವಿ. ಕರ್ಮ ಅಂದ್ರೆ ಕೆಲಸ ಅಂತ ಹೇಳ್ತೀವಿ. ಅಂದ್ರೆ ಕರ್ಮ ಅಂದ್ರೆ ಕೆಲಸ ಮಾಡೋದಿಲ್ಲ. ಏನ್ ಕರ್ಮ ಕೆಲಸ ಅಲ್ಲ. ಕ್ರಿಯೆಗೆ ಯಾವ್ದು ಒಳಗಾಯ್ತು ಅದು ಕರ್ಮ ಅಂತ ಹೇಳ್ತೀವಿ. ಕ್ರಿಯೆಗೆ ಯಾವ್ದು ಒಳಗಾಯ್ತು ಕರ್ಮ ಅಂತ ಹೇಳ್ತೀವಿ. ಈಗ ನಾನು ಪುಸ್ತಕವನ್ನು ಓದಿದ್ರೆ ನಾನು ಕರ್ತೃ ಆಗುತ್ತೆ. ಪುಸ್ತಕವನ್ನು ಓದೋದು ಕರ್ಮ ಆಗುತ್ತೆ. ಕ್ರಿಯೆಯನ್ನು ಓದುತ್ತೇನೆ ಅನ್ನೋದು ಕ್ರಿಯೆ ಆಗುತ್ತೆ. ಅಂದ್ರೆ ಆ ಕ್ರಿಯೆಗೆ ಏನು ಒಳಗಾಗುತ್ತೆ ಅದನ್ನ ಕರ್ಮ ಅಂತ ನಾವು ಹೇಳ್ತೀವಿ. ಆಯ್ತಲ್ವಾ? ಇಷ್ಟು ಐಡಿಯಾ ಬದಾಯ್ತು. ಈಗ ನಾವು ರಾವಣ ಕೊಂದಂತ ಒಂದು ವಾಕ್ಯ ಇದೆ. ಇದು ಯಾವ ಕೆಲಸ ಇದೆ? ಇದು ಅದು ಕರ್ತೃ ವಾಕ್ಯ ಸರ್. ಯಾವ ಕೆಲಸ ಯಾವ ಕಾಲದಲ್ಲಿ ಇದೆ? ಇಂಗ್ಲಿಷ್ನಾಗ ಕನ್ನಡದಾಗ ರಾವಣನನ್ನು ಕೊಂದನು ಅದು ಇದ್ರಾಗ ಐತೆ ಸರ್. ವರ್ತಮಾನದಾಗ ಐತೆ. ಕೊಂದನು ಅಲ್ಲ, ಭೂತದಾಗ ಐತೆ. ಭೂತಕಾಲದಾಗ ಐತಲ್ವಾ? ಅದೇ ರೀತಿ ಎಷ್ಟು ಕಾಲಗಳಿದೆ? ಕಾಲಗಳು 3 ಅದಾವ ಸರ್. ಕಾಲಗಳು 3 ಇದೆ.
ಅಲ್ವಾ? ಈಗ ನಾವೇನ್ ಮಾಡಪ್ಪ ಅಂದ್ರೆ ಈಗ ನಾವು ಒಂದು ಈಗ ರಾಮ ರಾವಣ ಒಂದು ವಾಕ್ಯ ನೋಡಿದೀವಿ ಅಲ್ಲಿ. ಅದೇ ರೀತಿಯಾಗಿ ಈಗ ಅದು ಸಿಂಪಲ್ ಪಾಸ್ಟ್ ಇದೆ. ಅದೇ ರೀತಿ ಈಗ ನೋಡು ಯಾವುದೇ ಒಂದು ಲ್ಯಾಂಗ್ವೇಜ್ ಭಾಷೆ ಕಲಿಬೇಕು ಅಂತಂದ್ರೆ ಟೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಭಾಷೆ ಕಲಿಬೇಕು ಟೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಬೇರೆ ಭಾಷೆ ಯಾವುದೇ ಭಾಷೆ ಆಗಲಿ ಟೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಟೆನ್ಸಲ್ಲಿ ಯಾವ ಟೆನ್ಸಲ್ಲಿ ವಾಕ್ಯ ರಚನೆ ಮಾಡೋದು ಕಲ್ತ್ಕೊಂಡು ನಮಗೆ ಅದು ಯಾವುದೇ ಭಾಷೆ ಆದ್ರೆ ಸುಲಭ ಆಗುತ್ತೆ ಅಲ್ವಾ? ಈಗ ನಾವು ಟೆನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಟೆನ್ಸ್ಗಳು ಯಾವಿದೆ? ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ವಾ? ಇಷ್ಟು 3 ಕಾಲ ಇದೆ. ಫ್ಯೂಚರ್ ಟೆನ್ಸ್. ಸೊ ಇದು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು ಕಾಣುತ್ತಾನೆ? ಕನ್ನಡದ ವರ್ತಮಾನ ಕಾಲ ಸರ್. ವರ್ತಮಾನ ಕಾಲ ಅಂತ ಇದೆ. ವರ್ತಮಾನ ಕಾಲ ಅಂತ ಇದೆ. ಇದು ಪಾಸ್ಟ್ ಅಂದ್ರೆ ಭೂತಕಾಲ ಸರ್. ಭೂತಕಾಲ ಅಂತ ಬರುತ್ತೆ. ಇದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಅಂತ ಆಗುತ್ತೆ. ಆಯ್ತಲ್ವಾ? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಆಗುತ್ತೆ. ಈ ವರ್ತಮಾನ ಕಾಲದಲ್ಲಿ 4 ವಿಧ ಬರ್ತವೆ. ಯಾವ ಬರ್ತವೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು. ಈಗ ಟೈಪ್ಸ್ ಆಫ್ ಸೆಂಟೆನ್ಸ್ ಇವು ಟೈಪ್ಸ್ ಆಫ್ ಟೆನ್ಸ್ ಯಾವ? ಪಾಸ್ಟ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹಾಗೆ ಪ್ರೆಸೆಂಟ್ ಟೆನ್ಸ್ 4 ಟೆನ್ಸ್ ಬರ್ತವೆ. ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಎಸ್ ಪ್ರೆಸೆಂಟ್ ಜಾಗ ಸ್ಥಳದಲ್ಲಿ ಎಸ್ ಪ್ರೆಸೆಂಟ್ ಅಂತ ಬರೀತೀವಿ, ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಸಿ ಪ್ರೆಸೆಂಟ್ ಅಂತ ಬರೀತೀವಿ. ಇದೊಂದು ಸಿ ಪ್ರೆಸೆಂಟ್ ಅಂದ್ರೆ ಕಂಟಿನ್ಯೂಸ್ ಅಂತ. ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್. ಥರ್ಡ್ ಪಿ ಪ್ರೆಸೆಂಟ್ ಅಂತ ಬರೀತೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಿ ಪ್ರೆಸೆಂಟ್ ಅಂತ ಬರೀತೀನಿ. ಇನ್ನೊಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಅಂತ ಬರೀತೀನಿ. ಆಯ್ತಲ್ಲ? ಪ್ರೆಸೆಂಟ್ ಕಂಟಿನ್ಯೂಸ್ ಆಯ್ತು. ಇನ್ನು ಸಿಂಪಲ್ ಪ್ರೆಸೆಂಟ್ ಕಾರಣ ಏನಿದೆ? ಅದು ಸಿಂಪಲ್ ಪ್ರೆಸೆಂಟ್ ಸಾದಾ ವರ್ತಮಾನ ಕಾಲ, ಸಾಮಾನ್ಯ ವರ್ತಮಾನ ಕಾಲ. ಸಾಮಾನ್ಯ ವರ್ತಮಾನ ಕಾಲ, ಸಾಮಾನ್ಯ ವರ್ತಮಾನ ಕಾಲ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಇದನ್ನ ಕಂಟಿನ್ಯೂಸ್ ಪ್ರೆಸೆನ್ಸ್ ನ ಮುಂದುವರೆದ ಕಾಲ ಅಂತ ಹೇಳ್ತೀವಿ. ಇಲ್ಲ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಅಪೂರ್ಣ ಅಂದ್ರೆ ಕೆಲಸ ಮುಗಿದಿಲ್ಲ ಇನ್ನು ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಆಯ್ತಲ್ವಾ? ಪರ್ಫೆಕ್ಟ್ ಪ್ರೆಸೆನ್ಸ್ ಮುಗಿದೈತೆ. ಇದು ಸಂಪೂರ್ಣ ವರ್ತಮಾನ ಕಾಲ. ಸಂಪೂರ್ಣ ವರ್ತಮಾನ ಪೂರ್ಣ ಮುಗಿದೈತೆ. ಇದು ಸಂಪೂರ್ಣ ಮುಂದುವರಿತಿರೋ ಕಾಲ. ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವೆ ಸೆಂಟೆನ್ಸ್ಗಳು ಏನೇನು ಈ ಟೆನ್ಸ್ಗಳು ಏನೇನು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಜಸ್ಟ್ ಟೆನ್ಸ್ ಯಾವುದು ತಿಳ್ಕೊಳ್ಳಿ ಅಷ್ಟೇ, ಸರಿನಾ? ನೆಕ್ಸ್ಟ್ ಹಂಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ನಾಗ ಅದ್ರಿ ಫಸ್ಟ್ ಸಿಂಪಲ್ ಪಾಸ್ಟ್, ಒಂದು ಸಿಂಪಲ್ ಪಾಸ್ಟ್. ಇದು ಪಾಸ್ಟ್ ಕಂಟಿನ್ಯೂ ಟೆನ್ಸ್, ಕನ್ನಡ ಸಾಮಾನ್ಯ, ಕನ್ನಡ ಹೇಳಿ ಸಾಮಾನ್ಯ ಭೂತಕಾಲ. ಇದು ಪಾಸ್ಟ್ ಕಂಟಿನ್ಯೂಡ್ ಕಂಟಿನ್ಯೂಸ್ ಪಾಸ್ಟ್. ಕಂಟಿನ್ಯೂಸ್ ಪಾಸ್ಟ್. ಇದು ಅಪೂರ್ಣ ಭೂತಕಾಲ. ಅಪೂರ್ಣ ಭೂತಕಾಲ. ಅಪೂರ್ಣ ಭೂತಕಾಲ. ಥರ್ಡ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್. ಈ ಪಾಸ್ಟ್ ಅಂದ್ರೆ ಪರ್ಫೆಕ್ಟ್ ಪಾಸ್ಟ್ ಅಂತ. ಇದು ಸಂಪೂರ್ಣ ಭೂತಕಾಲ. ಇನ್ನೊಂದು ಪರ್ಫೆಕ್ಟ್ ಪಿಸಿ ಪಾಸ್ಟ್. ಪರ್ಫೆಕ್ಟ್ ಪಿಸಿ ಪಾಸ್ಟ್ ಅಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಅಂತ. ಸಂಪೂರ್ಣ ಅಪೂರ್ಣ ಭೂತಕಾಲ. ಆಯ್ತಲ್ವಾ? ಇಷ್ಟ ಆಯ್ತು. ಈಗ ಇನ್ನೊಂದು ಸೆಕೆಂಡ್ ಆಯ್ತು. ಸಂಪೂರ್ಣ ಅಪೂರ್ಣ ಭೂತಕಾಲ ಆಯ್ತಲ್ವಾ? ನೆಕ್ಸ್ಟ್ ಹಂಗೆ ಭವಿಷ್ಯತ್ ಕಾಲದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಕಂಟಿನ್ಯೂ ಟೆನ್ಸ್, ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್ ಆಯ್ತು ಅಲ್ವಾ? ಇದು ಸಾಮಾನ್ಯ ಭವಿಷ್ಯತ್ ಕಾಲ. ಸಾಮಾನ್ಯ ಭವಿಷ್ಯತ್ ಕಾಲ. ಈಗ ಅಲ್ಲಿ ಉದಾಹರಣೆ ಅಂದ್ರೆ ಚಾಟ ಕೊಟ್ಟಿದ್ದೀನಿ ಬಂದು ನೋಡ್ಬಿಟ್ಟಿರ್ತಾರೆ. ಸುಮ್ಮನೆ ಇಲ್ಲಿ ಬರೀತಾರೆ, ನೋಟ್ಸ್ ಬರೀತಾರೆ. ಅಪೂರ್ಣ ಭವಿಷ್ಯತ್ ಕಾಲ, ಸಂಪೂರ್ಣ ಭವಿಷ್ಯತ್ ಕಾಲ. ಇದು ಸಂಪೂರ್ಣ ಅಪೂರ್ಣ ಭವಿಷ್ಯತ್ ಕಾಲ. ಆಯ್ತಲ್ವಾ? ಸಂಪೂರ್ಣ ಭವಿಷ್ಯತ್ ಕಾಲ ಬಿಡುಗಡೆ ಆಯ್ತು.
ಈಗ ನಿಮ್ಗೊಂದು ಒಂದು ಪದ ಒಂದು ಸಬ್ಜೆಕ್ಟ್ ಕೊಡ್ತೀನಿ. ಹಾಂ. ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಐ ಅನ್ನೋದು ಸಬ್ಜೆಕ್ಟ್. ಹಾಂ. ಐ ಅನ್ನೋದು ಸಬ್ಜೆಕ್ಟ್. ಹಾಂ. ಇಂಗ್ಲೀಷ್ ಫಸ್ಟ್ ಐ ಅನ್ನೋದು ಬೇಡ, ನಾನು ಕನ್ನಡ ಕೊಡ್ತೀನಿ ಫಸ್ಟ್. ಹಾಂ. ನಾನು ಕೊಡ್ತೀನಿ. ಹಾಂ. ನಾನು ಸಬ್ಜೆಕ್ಟ್. ಹಾಂ. ಹೋಗು ಅನ್ನೋದು ಕ್ರಿಯಾಪದ ಕೊಡ್ತೀನಿ. ಹೋಗು ಅನ್ನೋದು ಕ್ರಿಯಾಪದ. ಹೋಗು ಒಂದು ಕ್ರಿಯಾಪದ ಧಾತು ರೂಪ ಅಷ್ಟೇ ಇದು. ಹಾಂ. ಅದು ಯಾವ ಟೆನ್ಸ್ ಏನಿಲ್ಲ, ಅದು ಹಾಂ. ಕ್ರಿಯಾಪದ ಮೂಲ ರೂಪ ಅಷ್ಟೇ. ಅದು ಹಾಂ. ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ಸೇರ್ಕೊಂಡು ಟೆನ್ಸ್ ತಕ್ಕ ಬದಲಾವಣೆ ಮಾಡ್ಬೇಕು. ಪ್ರತಿ ಕಾಲ ಪ್ರತ್ಯಯವನ್ನು ಸೇರಿಸ್ಕೊಂಡು ಟೆನ್ಸ್ ತಕ್ಕ ಬದಲಾವಣೆ ಮಾಡ್ಕೊಳ್ಳೋದು. ನಾನು ಒಂದು ಸಬ್ಜೆಕ್ಟ್. ಇದು ಕರ್ತೃಪದ, ಇದು ಕ್ರಿಯಾಪದ ಕೊಟ್ಟಿದ್ದೀನಿ. ಕ್ರಿಯಾಪದ ಕೊಟ್ಟಿದ್ದೀನಿ. ಈಗ ಈಗ ನೀನು ಕನ್ನಡ ಗೊತ್ತವನಪ್ಪ. ಈಗ ಹಾಂ. ಸಾಮಾನ್ಯ ವರ್ತಮಾನದಲ್ಲಿ ನಾನು ಮತ್ತೆ ಹೋಗು ಅನ್ನೋ ಪದ ಬಳಸ್ಕೊಂಡು ಒಂದು ಸೆಂಟೆನ್ಸ್ ಮಾಡು. ಯಾವ್ದ್ರೆ ಸಾಮಾನ್ಯ ಸಾಮಾನ್ಯ ವರ್ತಮಾನ. ವರ್ತಮಾನದಲ್ಲಿ ಸಾಮಾನ್ಯ ವರ್ತಮಾನ. ಆದರೆ ನಾನು ಮತ್ತೆ ಹೋಗು ಅಂತ ಕ್ರಿಯಾಪದ ಬಳಸ್ಕೊಂಡು ಒಂದು ನಾನು ಸೆಂಟೆನ್ಸ್ ಮಾಡು. ಶಾಲೆಗೆ ಹೋಗುತ್ತೇನೆ. ನಾನು ಶಾಲೆಗೆ ಹೋಗುತ್ತೇನೆ ಅಂತ ಆಯ್ತಲ್ವಾ, ಅದು ಸಿಂಪಲ್ ಪ್ರೆಸೆಂಟ್ ಆಯ್ತು. ಶಾಲೆಗೆ ಬೇಡ, ನಾನು ಜಸ್ಟ್ ನಾನು ಹೋಗುತ್ತೇನೆ ಸಾಕಷ್ಟೇ. ನಾನು ಹೋಗುತ್ತೇನೆ. ನಾನು ಹೋಗುತ್ತೇನೆ. ಈಗ ಅದು ಬರೀ ಜಾಗ ಇಲ್ಲ. ಹಾಂ. ನಾನು ಹೋಗುತ್ತೇನೆ, ಸರಿನಾ? ಹಾಂ. ಇದೆಷ್ಟು ಗಂಟೆ ಇದು? ಹಾಂ. ನಾನು ಹೋಗುತ್ತಿದ್ದೇನೆ. ನಾನು ಹೋಗುತ್ತೇನೆ ಕೆಲಸ ಇದು. ಹಾಂ. ನಾನು ಹೋಗುತ್ತಿದ್ದೇನೆ. ಹೋಗುತ್ತಿದ್ದೇನೆ. ಹಾಂ. ಹೋಗುತ್ತಿದ್ದೇನೆ ಆಯ್ತಲ್ವಾ? ಹಾಂ. ಸಿಂಪಲ್ ಪ್ರೆಸೆಂಟ್ ಏನಪ್ಪ ಅಂದ್ರೆ ನಾನು ಹಿಂದೆ ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳೋದು. ನಾನು ಮಾಡ್ತೀನಿ ಅಂತ ಹೇಳೋದು. ಕಾಂಪಿಟೇಟಿವ್ ಎಕ್ಸಾಮ್ ಓದುತ್ತೇನೆ. ಹ್ಮ್. ನಾನು ಡಿಗ್ರಿಯನ್ನು ಓದುತ್ತೇನೆ ಅಂದ್ರೆ ನಾನು ಮುಖವನ್ನು ತೊಳೆಯುತ್ತೇನೆ ಅಂದ್ರೆ ಇಂಥ ಕೆಲಸ ಮಾಡ್ತೀನಿ ಅಂತ ಜಸ್ಟ್ ಹೇಳೋದಷ್ಟೇ. ಹೇಳೋದಷ್ಟೇ. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಹ್ಮ್. ಇಂಥ ಕೆಲಸನ ಮಾಡ್ತೀನಿ ಅಂತ ಜಸ್ಟ್ ನೀವು ಹೇಳೋದಷ್ಟೇ. ಅದನ್ನ ಸಿಂಪಲ್ ಪ್ರೆಸೆಂಟ್ ಹೇಳೋದು ಅಂತ, ಸರಿನಾ? ಸಿಂಪಲ್ ಅದನ್ನ ಮಾಡ್ತೀನಿ ಬಿಟ್ಟು ನಿನ್ನಿಂದ ಇಂಥ ಕ್ರಿಯೆ ಆಗುತ್ತೆ ಅಂತ ಅಷ್ಟೇ. ಈಗ ಫ್ಯಾನ್ ತಿರುಗುತ್ತದೆ ಅಂತಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಹೇಳುತ್ತೆ ಅಷ್ಟೇ. ಅದು ಅಷ್ಟೇ. ಫ್ಯಾನ್ ರನ್ಸ್ ಅಂದ್ರೆ ಏನ್ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ ಅಷ್ಟೇ. ಅದು ಸರಿನಾ? ಅದು ಕ್ರಿಯೆ ಕ್ರಿಯೆ ಮಾಡುತ್ತೆ ಹೇಳ್ತೆ, ಕ್ರಿಯೆ ಮಾಡ್ತಿರೋಲ್ಲ ಅಲ್ಲಿ. ಇಂಥ ಕ್ರಿಯೆ ಮಾಡುತ್ತದೋ ಅಂತ ಹೇಳೋದಷ್ಟೇ. ನಾನು ಇಂಥ ಕ್ರಿಯೆ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಇಂಥ ಕ್ರಿಯೆನ ಮಾಡ್ತೀನಿ ಅಂತ ಸಿಂಪಲ್ ಪ್ರೆಸೆಂಟ್ ಹೇಳೋದಷ್ಟೇ. ನೀವು ಕ್ರಿಯೆ ಮಾಡ್ತಾ ಇದ್ರೆ ಅದನ್ನ ನಾನು ಹೋಗುತ್ತಿದ್ದೆ ಅಂತ ಹೇಳ್ತೀನಿ. ಈಗ ಸಂಪೂರ್ಣ ವರ್ತಮಾನ ಅಂದ್ರೆ ನಾನು ಹೋಗಿದ್ದೆ. ಹೋಗಿದ್ದೆ ತಪ್ಪು. ನಾನು ನಾನು ಹೋಗಿದ್ದೇನು ಅಂದ್ರೆ ಹೋಗಿದ್ದೇನೆ. ಹೋಗಿದ್ದೇನೆ. ನಾನು ಹೋಗಿದ್ದೇನೆ. ಆಯ್ತಲ್ವಾ? ಹಾಂ. ಹಂಗೆ ನಾವು ಸಂಪೂರ್ಣ ವರ್ತಮಾನ ಅಂದ್ರೆ ನಾನು ಹೋಗಿದ್ದೇನೆ ಸಂಪೂರ್ಣ ವರ್ತಮಾನ ಆದ್ರೆ ಜಸ್ಟ್ ಈ ಕೆಲಸ ಕ್ರಿಯೆ ಮುಗಿದಕ್ಕೆ ಅದನ್ನ ಪರ್ಫೆಕ್ಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಹೇಳ್ತೀವಿ. ಪರ್ಫೆಕ್ಟ್ ಜಸ್ಟ್ ಈ ಕೆಲಸ ನಾನು ಟೀಯನ್ನು ಕುಡಿದಿದ್ದೇನೆ, ನಾನು ಊಟವನ್ನು ಮಾಡಿದ್ದೇನೆ ಅಂದ್ರೆ ಜಸ್ಟ್ ಕೆಲಸ ಈಗ ಮುಗಿದಿದೆ ಅಂತ ಅರ್ಥ. ಕೆಲಸ ಈಗ ಜಸ್ಟ್ ಒಂದು ವಿತಿನ್ ಸೆಕೆಂಡ್ ಅಂದ್ರೆ ಒಂದು 5 ನಿಮಿಷ 10 ನಿಮಿಷ ಕೆಲಸ ಅದು ಮುಗಿದಿದೆ ಅಂತ ಅರ್ಥ. ಜಸ್ಟ್ ಕೆಲಸ ಮುಗಿದಿದೆ ಅಂತ ಅರ್ಥ ಅಷ್ಟೇ. ಅದು ಆ ಕೆಲಸ ಆಗಿ ಮುಗಿದಿದೆ ಅಂತ. ಇದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. ನಾನು ಹೋಗುತ್ತಿದ್ದೇನು ಅಂದ್ರೆ ನಾನು ಹೋಗುತ್ತಲೇ ಇರುತ್ತೇನೆ. ಹೋಗುತ್ತಲೇ ಇದ್ದೇನೆ. ನಾನು ಹೋಗುತ್ತಲೇ ಇರುತ್ತೇನೆ ಬರಲ್ಲ ಅಂದ್ರೆ ಬರುತ್ತೆ ಮುಂದೆ ಬರುತ್ತದೆ. ನಾನು ಹೋಗ್ತಾ ಇದ್ದೇನೆ ಹೆಂಗಪ್ಪ ಅಂತಂದ್ರೆ ಹೋಗುತ್ತಲೇ ಇದ್ದೇನೆ. ಈಗ ತುಮಕೂರು ಈ ಉದಾಹರಣೆ ಹೆಂಗೆ ಅಂತಂದ್ರೆ ಈಗ ತುಮಕೂರು ನೀನು ಬೆಂಗಳೂರು ಎಷ್ಟು ಬೇಕು? ಬೆಂಗಳೂರು 2 ಅವರ್ ಬೇಕಲ್ವಾ? ಈಗ ನೀನು ತುಮಕೂರು ಟೈಮ್ ಎಷ್ಟೀಗ? ಟೈಮಿಂಗ್ ಈಗ 10 ಗಂಟೆ. 10 ಗಂಟೆ 8 ಗಂಟೆಯಲ್ಲಿ 9 ಗಂಟೆ 8:30 ತುಮಕೂರು ಬಿಟ್ಟಿದ್ದೀನಿ. ಈಗ 10 ಗಂಟೆ ಆಯ್ತು, 1 ಗಂಟೆ ಆಗಿದೆ. 1 ಗಂಟೆ ಆಯ್ತಲ್ವಾ? ತುಮಕೂರಿಗೆ 8:30 ಬಿಟ್ರೆ ಇವತ್ತು 1 ಗಂಟೆ ಆದ್ಮೇಲೆ ಎಲ್ಲಿರ್ತೀನಿ ನೀನು? ಬೆಂಗಳೂರು 2 ಅವರ್ ಬೇಕಲ್ವಾ? ಓಕೆ, ಅಲ್ಲಿ ನಡ್ಬರ್ಕಿರ್ತೀನಿ. ಯಶವಂತಪುರದಲ್ಲಿ ಇರ್ತೀನಿ. ಯಾರು ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾನೆ, ಎಲ್ಲಿದೆಯಪ್ಪ ಬಸವರಾಜ್ ಅಂತ ಫೋನ್ ಮಾಡ್ತಾನೆ. ಉತ್ತರ ಏನ್ ಹೇಳ್ತೀವಲ್ಲ ಇದೇಂತ ಹೇಳ್ತೀಯ? ಅವ್ನು ಕೇಳ್ತೀನಿ ನೀನು ಯಶವಂತಪುರ ಇನ್ನೂ ಯಶವಂತಪುರ ಇದೆಯಾ ಅಂತ ಹೇಳ್ತಾನೆ. ಅವಾಗ ಉತ್ತರ ಹೇಳ್ತೀಯ? ಒಂದು ಯಶವಂತಪುರ ಇಷ್ಟ ಬೇಕಾ ಇನ್ನು ಇಷ್ಟ ಬೇಕಾ ಹೋಗ್ತೀನಿ ಅಂತಾನೆ. ಉತ್ತರ ಹೇಳ್ತೀವಲ್ಲ ನಾನು ಹೋಗುತ್ತಲೇ ಇನ್ನೂ ಹೋಗ್ತಲೇ ಇದ್ದೇನೆ. ಅಕಸ್ಮಾತ್ ಉದಾಹರಣೆಗೆ 8ರಿಂದ 10:30 8 ಗಂಟೆ ಬಿಟ್ಟು 10:30 ಚೌಕ ಆಯ್ತು. ನೀನು 11 ಗಂಟೆ ಆದ್ರೂ ಇಚ್ಛಾ ಇಲ್ಲ ಅಂತ 11 ಗಂಟೆ ಆದ್ರೂ ಇಚ್ಛಾ ಇಲ್ಲ. ನೀನು ಏನೋ ಕಾರಣ ಟ್ರಾಫಿಕ್ 11 ಗಂಟೆ ಆದ್ರೂ ಎಷ್ಟು ಬರ್ತಾ ಇದೆಯಾ? ಅವ್ನು ಕೇಳ್ತೀನಿ ಇನ್ನೂ ಏನು ಬಸವರಾಜ ಅಂತ ಕೇಳ್ತಾನೆ. ಅವಾಗ ಉತ್ತರ ಹೇಳ್ತೀವಿ ಅವಾಗ ಇನ್ನು ಹೋಗುತ್ತಲೇ ಇದ್ದೇನೆ ಅಂದ್ರೆ ಕೆಲಸ ಹೋಗುವಂತ ಕ್ರಿಯೆ ಇದೆಯಲ್ವಾ? ಹೋಗುವಂತ ಕ್ರಿಯೆ ಸ್ಟಾರ್ಟ್ ಆಗಿ ಒಂದು 75 to 80% ಕೆಲಸ ಮುಗಿದು ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ, ಇನ್ನೂ ಕೆಲಸ ಕ್ರಿಯೆ ಬ್ಯಾಲೆನ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೋಗುತ್ತಲೇ ಇದ್ದೇನೆ ಅಂತ ಹೇಳ್ತೀನಿ. ಹೋಗುತ್ತಲೇ ಇದ್ದೇನೆ ಅಂದ್ರೆ ಕೆಲಸ ಸ್ಟಾರ್ಟ್ ಆಗಿ ಇನ್ನೂ ಬ್ಯಾಲೆನ್ಸ್ ಕೆಲಸ 70 ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಪರ್ಫೆಕ್ಟ್ ಅಂದ್ರೆ ಕೆಲಸ ಆಗಿದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಕೆಲಸ ಸ್ಟಾರ್ಟ್ ಆಗಿ ಇನ್ನೂ ಮಾಡ್ತಾರೆ. ಈಗ ಅವ್ರು ಯಾರು ಕೇಳ್ತಾರೆ ಇನ್ನು ಓದ್ತಾ ಇದೆಯಾ ಅಂತ ಹೇಳ್ತಾರೆ. ಅದೇ ಓದೋದು 80% ಮುಗಿದದೆ, ಇನ್ನೂ ಓದ್ತಾ ಇದೆಯಾ ಇನ್ನೂ ಅದು ಕೆಲಸ ಮಾಡ್ತಲೇ ಇದೆಯಾ ಅಂದ್ರೆ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ಮಾಡ್ದಾಗ ಕ್ರಿಯೆ ಮಾಡ್ದಾಗಿಲ್ಲ, ನೀನು ಕೆಲಸ ಮಾಡಿದ್ಯಾ ಇನ್ನೂ ಬ್ಯಾಲೆನ್ಸ್ ಅಂದ್ರೆ ಹೋಗುವಂತ ಕ್ರಿಯೆನ ನೀನು
ಒಂದು 80 ಎಷ್ಟೊಂದು ಇದೆಯಾ ಅಂದರೆ ಒಂದು 80% ಒಂದು 80% ಕೆಲಸ ಮುಗಿದಿದೆ, ಇನ್ನೂ 25% ಬ್ಯಾಲೆನ್ಸ್ ಇದೆ ಅನ್ನೋದು ಅರ್ಥ ಪುಸ್ತಕ ಹೇಳ್ತಿರೋದು. ಇದು ಕಂಟಿನ್ಯೂಸ್ ಪ್ರೆಸರೆನ್ಸೇ, ಇದು ಕಂಟಿನ್ಯೂಸ್ ಪ್ರೆಸರೆನ್ಸೇ, ಬಟ್ ಇದು ಕೆಲಸ ಜಸ್ಟ್ ಸ್ಟಾರ್ಟ್ ಆಗಿರ್ತೀವಿ, ಕ್ರಿಯೆ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಇದೇನಪ್ಪ ಅಂದರೆ ಕೆಲಸ ಸ್ಟಾರ್ಟ್ ಆಗಿ ಒಂದು 80% ಕೆಲಸ ಮುಗಿದು ಇನ್ನೂ ಬ್ಯಾಲೆನ್ಸ್ ಇರುತ್ತೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಇದಲ್ಲ ಈಗ ನಾನು ಹೋಗುತ್ತೇನೆ ಆಯಿತು, ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳ್ತೀನಿ. ನಾನು ಹೋಗಿದ್ದೇನೆ, ನಾನು ಹೋಗಿದ್ದೇನು, ಹೋಗಿದ್ದೆ ಪಾಸ್ಟ್ ಟೆನ್ಸ್ ಆಗುತ್ತದೆ. ಪರ್ಫೆಕ್ಟ್ ಪಾಸ್ಟ್ ನಂದ ಅಲ್ಲ ನೀವು ಸಿಂಪಲ್ ಪಾಸ್ಟ್, ಸಿಂಪಲ್ ಪಾಸ್ಟ್. ನಾನು ನಾನು ಓದೇನು ಅಷ್ಟೇ. ಅಷ್ಟೇ, ನಾನು ಓದೇನು ಅಂದ್ರೆ ಇಂಥ ಕೆಲಸ ಮಾಡಿ ಮುಗಿಸ್ತೇ ಅಂತ ನಾನು ತಿಂದಿದ್ದೇನು, ನಾನು ಬೆಳಗ್ಗೆ ತಿಂದಿದ್ದೇನೆ. ನಾನು ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಹೇಳಿದ್ರೆ 9 ಗಂಟೆ ತಿಂದಿದ್ದೀನಿ, 9 ಗಂಟೆಗೆ ತಿಂದಿದ್ದೆ ಅಂತಂದ್ರೆ ಎಕ್ಸಾಕ್ಟ್ ಹೇಳೋದನ್ನ ನಾನು ತಿಂದೆ. ನಾನು ಓದಿರೋದು ಕೆಲಸ ಮಾಡಿ ಇಂಥ ಕೆಲಸ ಮಾಡಿದೆ ಅಂತ ಜಸ್ಟ್ ಹೇಳೋದಷ್ಟೇ. ಅದನ್ನ ನಾನು ಓದೆ, ನಾನು ಬೆಂಗಳೂರಿಗೆ ಹೋಗಿದ್ದೇನು ಅಷ್ಟೇ, ನಾನು ಬೆಂಗಳೂರಿಗೆ ಹೋಗಿದ್ದೇನು ಅಷ್ಟೇ, ಸಿಂಪಲ್ ಹೇಳೋದಷ್ಟೇ. ಹಾಗೆ ಇದು ಅಪೂರ್ಣ ಪುಸ್ತಕ ಹೆಂಗೆ ಹೇಳ್ತೀಯಾ? ಅಪೂರ್ಣ ಪುಸ್ತಕ ಅಂದ್ರೆ ಕೆಲಸ ಮುಗಿದಿರೋದ ಪ್ರೋಸೆಸ್ ಇತ್ತು, ಹಿಂಗೆ ಹೇಳ್ತೀನಿ ನಾನು ಹೋಗುತ್ತಿದ್ದೇನೆ. ಇದು ಎಲ್ಲಿ ಆಗುತ್ತಲ್ಲ, ಉದಾಹರಣೆ ಹೆಂಗೆ ಅಂದರೆ ನೀನು ತುಮಕೂರಿಂದ ಬೆಂಗಳೂರು ಹೋಗಿ ಅಡೋಗ್ಬೇಕು ಅವನು, ನೀನು ಇವತ್ತು ಇಲ್ಲಿದ್ಯಾ 10 ಗಂಟೆಗೆ ತುಮಕೂರಾಗಿ ಇಲ್ಲಿ ಈಗ ಆಯ್ತಲ್ವಾ? ಈಗ ನೀನು ನಿನ್ನೆ 9 ಗಂಟೆಗೆ ತುಂಬಿಬಿಟ್ಟಿದ್ದೆ, 9 ಗಂಟೆ ತುಂಬಿಬಿಟ್ಟಿದ್ರೆ ಈಗ 10 ಗಂಟೆ ಅಂದರೆ ನೀನು 1 ಅವರ್ ಆದ್ಮೇಲೆ ಎಲ್ಲಿ ರೀಚ್ ಆಗಿದ್ಯಾ? ನಿನ್ನೆ 8 ಗಂಟೆ ತುಂಬಿಬಿಟ್ಟಿದ್ದೆ, ಇವತ್ತು ಇಲ್ಲಿ ಕೂತಿದ್ಯಾ? ನಿನ್ನೆ 8 ಗಂಟೆ ತುಂಬಿಬಿಟ್ಟಿದ್ದೆ, 9 ಗಂಟೆ ತುಂಬಿಬಿಟ್ಟಿದ್ದೆ ಅಂತ ಹೇಳ್ಕ. 9 ಗಂಟೆ ತುಂಬಿಬಿಟ್ಟಿದೆ, ಈಗ 10 ಗಂಟೆ ಅಂತ ಈಗ. ನಿನ್ನೆ 10 ಗಂಟೆಯಲ್ಲಿ ನಿನ್ನೆ 9 ಗಂಟೆ ತುಂಬಿಬಿಟ್ಟಿದೆ, ನಿನ್ನೆ 10 ಗಂಟೆ ಎಲ್ಲಿದ್ದೀನಿ ಇನ್ನು? ಬಸ್ಸಲ್ಲಿ ಇದ್ದಲ್ವಾ? ನೀ ಎಲ್ಲೋ ಬಸ್ಸಲ್ಲಿ ಎಲ್ಲೋ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿಗೆ. ಬೇಡ ಆಯಿತು, ನಿನ್ನೆ ಏಕೆ ನಿಮ್ಮ ರೂಮಲ್ಲಿ ಇದ್ದೇ ಬೇಡ, ನೀನು ರೂಮಲ್ಲಿ ಏನು ಕ್ರಿಯೆ ಮಾಡ್ತೀವಿ, ಇಷ್ಟೊತ್ತಿಗೆ ಏನು ಕ್ರಿಯೆ ಮಾಡ್ತೀವಿ, ನಿನ್ನೆ ಇದೇ ಟೈಮಲ್ಲಿ 10 ಗಂಟೆಲಿ ಏನು ಕ್ರಿಯೆ ಮಾಡ್ತೀವಿ ಹೇಳು. ಆಯ್ತು, ನೀನು ರೂಮ್ ಅಂತ ಹೇಳಲ್ಲ, ನಿನ್ನೆ 10 ಗಂಟೆ ಏನು ಮಾಡ್ತೀವಿ ಹೇಳೋದು, ಅದಕ್ಕೆ ಕಾರಣ ಹೇಳು. ನಾನು ನಿನ್ನೆ ಓದುತ್ತಿದ್ದೇನು ಅಂದರೆ ಫಾಸ್ಟ್ ನಿನ್ನೆ ನಾನು 10 ಗಂಟೆ ನಿನ್ನೆ 10 ಗಂಟೆ ಸಮಯದಲ್ಲಿ ಓದುತ್ತಿದ್ದೇನು ಅಂದರೆ ಇದೇ ಟೈಮಲ್ಲಿ ನೀನು ಯಾವ ಕೆಲಸ ಪ್ರೋಸೆಸ್ ಇತ್ತು ಅನ್ನೋದು ಹೇಳೋಕ್ಕೋಸ್ಕರ ನಾವು ಯಾವ ಕೆಲಸ ಪ್ರೋಸೆಸ್ ಇತ್ತು ಅಂದರೆ ಯಾವ ಕೆಲಸ ಕಂಟಿನ್ಯೂಸ್ ಇತ್ತು ಅನ್ನೋದು ಹೇಳೋಕ್ಕೋಸ್ಕರ ಅದಕ್ಕೆ ಓದುತ್ತಿದ್ವಿ ನಾವು. ಉದಾಹರಣೆ ತಿಂದ್ರೆ ಈಗ ವರ್ಷ ಯಾವ ನವಂಬರ್ ತಿಂಗಳು ಇದು, ಇದೇ ನವಂಬರ್ ತಿಂಗಳಲ್ಲಿ 2023 ಏನು ಮಾಡ್ತಾ ಇದ್ದೆ? ನಾನು 2023 ನವಂಬರ್ ತಿಂಗಳ ಸಮಯದಲ್ಲಿ ಓದುತ್ತಿದ್ದೇನು ಅಂದರೆ ಹಿಂದೆ ಪಾಸ್ಟ್ ಟೆನ್ಸಲ್ಲಿ ಕೆಲಸ ಪ್ರೋಸೆಸ್ ಇದ್ದಿದ್ದನ್ನು ಹೇಳೋಕ್ಕೋಸ್ಕರ ಓದುತ್ತಿದ್ದೆ. 2010 ಏನು ಮಾಡ್ತಿದ್ದೆ ನೀನು? ಸುಮ್ಮನೆ ಬೇಡ, 2020 ಬೇಡ, 2020 ಏನು ಮಾಡ್ತಿದ್ದೆ? 2020 ಡಿಗ್ರಿ ಇದ್ದೇನೋ ಏನು ಕ್ರಿಯೆ ಏನು ಮಾಡ್ತಿದ್ದೆ ಹೇಳು. ಅದು ಡಿಗ್ರಿ ಇನ್ನೊಂದು ಇನ್ನೊಂದೇನು ಬೇರೆ ಕೆಲಸ ಮಾಡ್ತಿದ್ದೆ ಅಂತ ಉದಾಹರಣೆ ಹೇಳ, ಸರಿ ಅಲ್ವಾ? ವರ್ಕ್ ಕೆಲಸ ಮಾಡ್ತಿದ್ದೇನು ಅಂದರೆ 2020 ಇಂಥ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನು ಅಂದರೆ ಇಂಥ ಕ್ರಿಯೆ ಕೆಲಸ ಪ್ರೋಸೆಸ್ ಇಂಥ ಇದೇ ಟೈಮಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳೋಕ್ಕೋಸ್ಕರ ಅದನ್ನ ಕಂಟಿನ್ಯೂಸ್ ಪಾಸ್ಟ್ ಅಂತ ಹೇಳಿದ್ವಿ. ಕಂಟಿನ್ಯೂಸ್ ಪಾಸ್ಟ್ ಅರ್ಥ ಆಯ್ತಾ? ಕಂಟಿನ್ಯೂಸ್ ಪಾಸ್ಟ್ ಅರ್ಥ ಆಯ್ತಾ? ಅಲ್ಲ ಹೇಳ್ಬೋದು, ಅರ್ಥ ಆಯ್ತಲ್ಲ ಹೇಳು. ಅರ್ಥ ಏನು ಅರ್ಥ ಆಯ್ತು ಹೇಳು ಅಂದ್ರೆ ಹಿಂದೆ ನಡೆದಿರ್ತಲ್ಲ ಅವಾಗ ಏನ್ ಮಾಡ್ತಿದ್ವಿ ಅನ್ನೋದು ಇವಾಗ ಏನ್ ಪ್ರೋಸೆಸ್ ಇತ್ತು ಕಂಟಿನ್ಯೂ ಇತ್ತು ಅದನ್ನ ಹೇಳಕ್ಕೋಸ್ಕರ ನಾನು ಕಂಟಿನ್ಯೂ ಇದ್ದು ಹೇಳ್ಬಾರ್ದು. ಅದೇ ಓದಿನ ಹೇಳಂಗೆ ಉದಾಹರಣೆಗೆ ನಾನು ನಿನ್ನೆ ಬೆಳಿಗ್ಗೆ 9 ಗಂಟೆ ತುಂಬಿಬಿಟ್ಟಿದ್ದೆ. ನೀನು ಸುಮ್ಮನೆ ಇಮೇಜಿನ್ ಮಾಡ್ತಾ ಅಷ್ಟೇ. ಹೋಗಿ ಹೋಯ್ದೇನು ಬಿಟ್ಟು ಸೆಕೆಂಡ್ರಿ ಅದು ಇಮೇಜಿನ್ ಮಾಡ್ಕೊಂಡು ನಿನ್ನೆ 9 ಗಂಟೆ ತುಂಬಿಬಿಟ್ಟಿದ್ದೆ. ನೀನು ತುಂಬಿಬಿಟ್ಟಿದ್ಯಲ್ವಾ? ತುಮಕೂರಿಂದ ಹೋಗೋಕೆ 2 ಅವರ್ ಬೇಕು, 9 ಗಂಟೆ ಬಿಟ್ಟಿದ್ಯಾ, 11 ಗಂಟೆ ಚಾವಕ ಇದ್ದೆ. ನಾನು ನಿನ್ನೆ 10 ನೀನು ಏನು ಮಾಡ್ತಿದ್ದೆ? ನಿನ್ನೆ 10 ಬಸ್ನಲ್ಲಿ ಇದ್ದೇನು. ನೀವು ಹೋಗ್ತಾವೆ ಬರೀ ಇದ್ದೀರಿ, ನೀವು ಬಸ್ಸಲ್ಲಿ ಇದ್ದೇ ಬದಾಯ್ತು. ಬಸ್ಸೇ ಮಾಡ್ತಿತ್ತು ನೀ ಏನು ಮಾಡಿ ಬಸ್ ಮಾಡಿ ಏನು ಮಾಡ್ತಿದ್ದೆ? ಹೋಗ್ತಿದ್ದೆ ತಾನೆ. ನಾನು ಬೆಂಗಳೂರು ಹೋಗಿ ಬಸ್ ಏನು ತರ ನೀನು ಬೆಂಗಳೂರು ಹೋದ ನೀನು ಹೋಗ್ತಾನೆ, ಬಸ್ ಕಾರ ಹೋಗು ನಿಂತಾನೆ, ಬೆಂಗಳೂರು ಹೋಗೋದು ನಿಂತಾನೆ. ಬೆಂಗಳೂರಿಗೆ ಹೋಗುತ್ತಿದ್ದೇನು ನಿನ್ನೆ 10 ಸಮಯದಲ್ಲಿ ಇನ್ನೊಂದು ಬೆಸ್ಟ್ ಉದಾಹರಣೆಪ್ಪ. ಈಗ ನಿನಗೆ ನಿನ್ನೆ ಎಕ್ಸಾಮ್ ಇರ್ತಿದೆ. ಈಗ ನಿನ್ನೆ ನಿನಗೆ 9 ರಿಂದ 11 ಗಂಟೆ ಎಕ್ಸಾಮ್ ಇತ್ತು. ನಿನ್ನೆ 10 ಗಂಟೆ 11 ಗಂಟೆ ಎಕ್ಸಾಮ್ ಇದ್ರೆ 10 ಗಂಟೆ ಏನು ಮಾಡ್ತಿದ್ದೆ? ಏನು ಮಾಡ್ತಿದ್ದೀನಿ ಸರ್? ನೀನು 10 ಗಂಟೆ ಏನು ಮಾಡ್ತಿದ್ದೀನಿ? 9 ರಿಂದ 11 ಗಂಟೆ ಎಕ್ಸಾಮ್ ಇತ್ತು. 10 ಗಂಟೆ ಏನು ಮಾಡ್ತಿದ್ದೀನಿ ನೀನು? ಅದು ಏನು ನೀಟಾಗಿ ಹೇಳೋದು ನಾನು ನಿನ್ನೆ ಎಕ್ಸಾಮ್ ಬರೀತಿದ್ದೆ, ಪರೀಕ್ಷೆಯನ್ನು ಬರೀತಿದ್ದೆ ಅಂದ್ರೆ ನಾಳೆ 10 ಗಂಟೆ ನಿನ್ನೆ 10 ಗಂಟೆಯಲ್ಲಿ ಎಕ್ಸಾಮ್ ಪ್ರೋಸೆಸ್ ನೀನು ಮಾಡಿದಂಥ ಕ್ರಿಯೆ ಪ್ರೋಸೆಸ್ ಇದ್ದು ವಿರೋಧ ಹೇಳೋದಕ್ಕೆ ನಾನು ಅದನ್ನ ಬರೀತಿದ್ದೆ ಅಂತ ಹೇಳ್ತೀನಿ. ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರೋಸೆಸ್ ಇತ್ತು ನೋಡಿ. ಈಗ
ಅಪೂರ್ಣ ವರ್ತಮಾನ ಈಗ ಪ್ರೋಸೆಸ್ ಇದೆ ಅದು. ಸೊ ಅಪೂರ್ಣ ಭೂತಕಾಲ ಅಂತಂದ್ರೆ ನಿನ್ನೆ ಪ್ರೋಸೆಸ್ ಇತ್ತು ಅಂತ. ಪಾಸ್ಟ್ ಟೆನ್ಸ್ ಅಲ್ಲಿ ಅದು ಕ್ರಿಯೆ ಪ್ರೋಸೆಸ್ ಅಲ್ಲಿ ಇತ್ತು, ಆ ಕ್ರಿಯೆ ನಡೀತಾ ಇತ್ತು. ಪಾಸ್ಟ್ ಟೆನ್ಸ್ ಅಲ್ಲಿ ಕ್ರಿಯೆ ನಡೀತಾ ಇತ್ತು ಅಂತ ಹೇಳೋದನ್ನ. ಸರಿನಾ? ಅರ್ಥ ಆಯ್ತಾ? ಬೇರೆ ಬೇರೆ ಸರ್, ಈಗ ಎಕ್ಸಾಮ್ ನಾನು ನಿನ್ನೆ ಹೋಗುತ್ತಿದ್ದೆ ಈ ತರ ಹೇಳಿದ್ರೆ ಭೂತಕಾಲ. ಅದು ಹೋಗುತ್ತಿದ್ದೆ ಅನ್ನೋದು ಭೂತಕಾಲನೇ. ಅದು ಯಾವ ಟೆನ್ಸ್, ಯಾವ ಭೂತಕಾಲ ಯಾವ್ದು ಇಂಪಾರ್ಟೆಂಟ್. ಹೋಗುತ್ತಿದ್ದೆ ಅದು ಏನ್ ಕಂಟಿನ್ಯೂ ಹೋಗುತ್ತಿದ್ದೆ ಕಂಟಿನ್ಯೂಸ್ ಅಲ್ಲ ಅದು. ನಿನ್ನೆ ಅಂತ ಬಂದ್ಮೇಲೆ ಮುಗಿದೋಯ್ತು. ಪಾಸ್ಟ್ ಗೊತ್ತಾಗುತ್ತೆ. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಅಂತ. ನಾನು ನಿನ್ನೆ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಅಂತ ಯಾವ ಟೆನ್ಸ್ ಅಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗುತ್ತಿದ್ದೇನು ಅನ್ನೋದು ಅದು ಮುಗಿದೋಯ್ತು. ಮುಗಿದೋಯ್ತು. ಅದು ಯಾವ ಆ ಪ್ರೋಸೆಸ್ ಅದು ಇಮ್ಯಾಜಿನ್ ಮಾಡ್ಬೇಕು. ಸಿಂಪಲ್ ಪ್ರೆಸೆಂಟ್ ಅದು. ಓದಿನ ಸಿಂಪಲ್ ಪಾಸ್ಟ್ ಮುಗಿದ ಕೆಲಸ ಮುಗಿದೋಯ್ತು ಅಂತ. ಇಂಥ ಕೆಲಸ ಮಾಡಿ ಮುಗಿಸ್ತೈತೆ ಹೇಳೋದು ಅಷ್ಟೇ. ಸಿಂಪಲ್ ಪಾಸ್ಟ್ ಅಂದ್ರೆ ಇಂಥ ಕೆಲಸ ಮಾಡಿ ಮುಗಿಸ್ತೈತೆ ಅಂತ. ನೀ ಎಕ್ಸಾಕ್ಟ್ ಪ್ರೋಸೆಸ್ ಅದು ಪ್ರೋಸೆಸ್ ನೀನು ಕೆಲಸ ಪ್ರೋಸೆಸ್ ಅಲ್ಲಿ ಇತ್ತ ಮುಗಿದೋಯ್ತು ಅದು ಇಂಪಾರ್ಟೆಂಟ್. ಪಾಸ್ಟ್ ಟೆನ್ಸ್ ಅದು. ಇದು ಪಾಸ್ಟ್ ಟೆನ್ಸ್ ಅಪ್ಪ. ಇದು ಹೋಗುತ್ತಿದ್ದೇನೆ ಅನ್ನೋದು ಪಾಸ್ಟ್ ಟೆನ್ಸ್ ಅದು ಕೆಲಸ ಪ್ರೋಸೆಸ್ ಮುಗಿದಿತ್ತ, ಇನ್ನು ಪ್ರೋಸೆಸ್ ಇತ್ತ, ಆ ಟೈಮಲ್ಲಿ ಇನ್ನೂ ಪ್ರೋಸೆಸ್ ಇತ್ತ ಅನ್ನೋದು ಇಂಪಾರ್ಟೆಂಟ್. ಅದು ಇದೇ ಟೈಮ್ ಪ್ರೋಸೆಸ್ ಇತ್ತ. ನೀವು ನೆನೆ ಎಕ್ಸಾಮ್ ಬರೀತಾ ಇದ್ರೆ ಆ ಪ್ರೋಸೆಸ್ ಇತ್ತ ಮುಗಿದೋಯ್ತು ಅದು. ನಾನು ಜಸ್ಟ್ ನಿನ್ನೆ ಏನ್ ಮಾಡಪ್ಪ ಅಂತ ಕೇಳಿದ್ರೆ ನಾನು ಏನ್ ಹೇಳ್ತೀನಿ ಉತ್ತರ ಹೇಳ್ತೀನಿ. ನಿನ್ನೆ ಏನ್ ಮಾಡೋದು ಕೆಲಸ ಮಾಡಪ್ಪ ಅಂದ್ರೆ ನಾನು ಎಕ್ಸಾಮ್ ಬರ್ದೆ ಅಂತ ಎಷ್ಟು ಹೇಳ್ತೀನಿ. ಬರ್ದು ಅದು ಜಸ್ಟ್ ಸ್ಟೇಟ್ಮೆಂಟ್ ಉತ್ತರ ಹೇಳ್ತೀಯ. ನಾನು ಪರ್ಟಿಕ್ಯುಲರ್ ಕೇಳ್ತೀನಿ. ನೆನ್ನೆ ಹತ್ತು ಕಡೆ ಏನ್ ಮಾಡ್ತಿದ್ದಪ್ಪ ಅಂತ ಕೇಳ್ತೀನಿ. ನೀನು ಹಂಗೆ ಹೇಳ್ತೀಯ. ಉದಾಹರಣೆಗೆ ನಾನು ಬಾಸ್ ತರ ನೀನು ನಾನು ಬಾಸು, ನೀನು ಕೆಲಸ ಬರ್ತೀನಿ ತಿರ್ಗ. ಈಗ ಉದಾಹರಣೆಗೆ ನಾನಪ್ಪ ನೆನೆ ಮನೇಲಿ ಏನ್ ಮಾಡ್ತಪ್ಪ ಅಂತ ಹೇಳ್ತೀನಿ. ನಾನು ಇಲ್ಲಿ ಕೆಲಸ ಮಾಡ್ತೇನೆ. ನಾನು ನೆನೆ 11 ಗಂಟೆ ಫೋನ್ ಮಾಡಿದಾಗ ಏನ್ ಮಾಡ್ತಪ್ಪ ಅಂತ ಕೇಳ್ತೀಯ. ಅವನೇ ಹೇಳ್ತೀಯ ನಾನು ಮೂವಿಯನ್ನು ಪಿಕ್ಚರ್ ಸಿನಿಮಾವನ್ನು ನೋಡ್ತಿದ್ದೆ ಅಂತ ಹೇಳ್ತೀಯ. ಥಿಯೇಟರ್ ಸಿನಿಮಾವನ್ನು ನೋಡ್ತಿದ್ದೆ. ನೀ ಪರ್ಟಿಕ್ಯುಲರ್ ನೆನ್ನೆ ಏನ್ ಮಾಡ್ತಿದ್ದೆ ಪರ್ಟಿಕ್ಯುಲರ್ ಟೈಮ್ ನೀನು ಯಾವ ಪ್ರೋಸೆಸ್ ಇದ್ರೆ ಪ್ರೋಸೆಸ್ ಹೇಳ್ತೀಯ. ಮುಗ್ದೋಯ್ತು ಅಂತ ಹೇಳ್ತೀಯ ಅಲ್ವಾ. ನಾವು ಸಿನಿಮಾ ನೋಡಿದ್ ಮುಗಿಸಿ ಈಗ ನೆನ್ನೆ 11 ಗಂಟೆ ನಿಮ್ಗೆ ಸಿನಿಮಾ ನೋಡಿದ್ರೆ ನಾನು ನನ್ನ 12 ಗಂಟೆ ಸಮಯ ಇಂಥ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತೀಯ. ಅದನ್ನ ಕಂಟಿನ್ಯೂಸ್ ಪಾಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಏನಂತ ಹೇಳು ಅಂದ್ರೆ ನಿನ್ನ ನಡೆದಿರುತ್ತಲ್ರಿ ಅದು ಕಂಟಿನ್ಯೂಸ್ನಾಗ ಐತೆ ಏನಾಗೈತೆ ಸ್ಥಿತಿಗತಿಗಳನ್ನ ಹೇಳಿದ್ರೆ ಸ್ಟೇಟಸ್ ನೋಡ್ಬೇಕಾಗುತ್ತೆ. ಸ್ಟೇಟಸ್ ಯಾವ ಟೆನ್ಸ್ ನಾವು ಹೇಳ್ತಾ ಇದೀವಿ ನೋಡ್ಬೇಕಾಗುತ್ತೆ. ಈಗ ಅದ್ರೊಳಗೆ ಅದನ್ನ ಕಂಟಿನ್ಯೂಸ್ ಪಾಸ್ಟ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಹೋಗುತ್ತಿದ್ದೇನೆ ಅಂತ ಆಗುತ್ತೆ. ಕಂಟಿನ್ಯೂಸ್ ಪಾಸ್ಟ್ ಅಂದ್ರೆ ಪಾಸ್ಟ್ ಅಂದ್ರೆ ನಿನಗೆ ಪಾಸ್ಟ್ ಅಲ್ಲಿ ಕೆಲಸ ಪ್ರೋಸೆಸ್ ಇದನ್ನ ಹೇಳುತ್ತದೆ. ಆಯ್ತಲ್ವಾ? ಅದು ಸಂಪೂರ್ಣ ಭೂತಕಾಲ ಅಂದ್ರೆ ಸಂಪೂರ್ಣ ಭೂತಕಾಲ ಮುಗಿದು ಬಿಟ್ಟತ್ರಿ ಅಂತ. ಪರ್ಫೆಕ್ಟ್ ಆಗಿ ಮುಗಿದೆ ಅಂತ. ಉದಾಹರಣೆ ಈಗ ನಿನ್ನೆ 9 ರಿಂದ 11 ಗಂಟೆ ಎಕ್ಸಾಮ್ ಇರುತ್ತೆ. 11 ಗಂಟೆ ಎಕ್ಸಾಮ್ ಇರುತ್ತೆ. ನಾನು ಕೇಳ್ತೀನಿ 11ಕ್ಕೆ ನಿನ್ನೆ 11 ಗಂಟೆ ಏನ್ ಮಾಡಿ ಏನ್ ಕೆಲಸ ಮಾಡಿ ಮುಗಿಸಿದಪ್ಪ ಅಂತ ಕೇಳ್ತೀನಿ. ಉತ್ತರ ಎಕ್ಸಾಮ್ ಮುಗಿದ ನೀನ್ ಏನ್ ಮಾಡಿದೆ ಅಂತ ಕೇಳ್ತಿರೋದು. ನಾನು ಇಂಥ ಕೆಲಸ ಮಾಡಿ ಮುಗಿಸಿದೆ ಅಂತ ಹೇಳಿ ಅಷ್ಟೇ. 9 ನೀನು ಎಕ್ಸಾಮ್ ಬರ್ತೀವನಪ್ಪ. 9 ರಿಂದ 11 ಗಂಟೆಗೆ ಎಕ್ಸಾಮ್ ಇದೆ. 9 ರಿಂದ 11 ಗಂಟೆ ಎಕ್ಸಾಮ್ ಇದೆ. 11 ಗಂಟೆಗೆ ಏನ್ ಕೆಲಸ ಮಾಡಿ ಮುಗಿಸಿದಪ್ಪ ಅಂತ ಕೇಳ್ತೀನಿ. ಎಕ್ಸಾಮ್ ಮುಗಿಸಿದ್ದೆ. ಏನ್ ಮಾಡಿದ್ದೆ ಮುಗಿಸಿದ್ರೆ ಬರ್ದಿದ್ದ ವಾಕ್ಯಬದ್ಧವಾಗಿ ಹೇಳದ್ನ. ನಾನು ನಿನ್ನೆ 11 ಗಂಟೆ ಸಮಯದಲ್ಲಿ ಪರೀಕ್ಷೆಯನ್ನು ಬರೆದು ಮುಗಿಸಿದ್ದೇನು ಅಂದ್ರೆ ಕೆಲಸ ಮಾಡಿ ಮುಗಿದ ಕೆಲಸ ಮುಗಿದ. ಉದಾಹರಣೆ ಇನ್ನೊಂದು ಉದಾಹರಣೆ ಅಂದ್ರೆ ನಿನ್ನೆ ಬೆಂಗಳೂರು ತುಮಕೂರು ಮಲ್ಕೊಂಡೆ ಬಿಟ್ಟಿದ್ಯಾ. ತುಮಕೂರು ಮಲ್ಕೊಂಡ್ಬಿಟ್ಟು 11 ಗಂಟೆ ಬೆಂಗಳೂರು ರೀಚ್ ಆಗಿದೆ. ತುಮಕೂರು 11 ಗಂಟೆ ರೀಚ್ ಆಗ್ಬಿಟ್ಟಿದೆ. ನಾನು ಹೇಳ್ತೀನಿ ನೀನು 11 ಗಂಟೆಯಲ್ಲಿ ಏನ್ ಮಾಡಿದ್ದಪ್ಪ ಅಂತ ಕೇಳ್ತೀನಿ. ಉತ್ತರ ಹೇಳ್ತೀವಲ್ಲ ನಾನು ನಿನ್ನೆ ಬೆಂಗಳೂರನ್ನು 11 ಗಂಟೆ ಸಮಯ ಬೆಂಗಳೂರನ್ನು ತಲುಪಿದ್ದೇನು ಅಂತ ಪರ್ಫೆಕ್ಟ್. ನಾನು ಬೆಂಗಳೂರಿಗೆ ಹೋಗಿದ್ದೇನು ಅಂತ ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ. ನಾನು ಬೆಂಗಳೂರಿಗೆ ಹೋಗಿದ್ದೇನೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಎಕ್ಸಾಕ್ಟ್ ಹೇಳೋದನ್ನ ಅದು ನಾನು ಹೋಗಿದ್ದೇನೆ ಅಂತ ಆಗುತ್ತೆ. ಇದು ಸಂಪೂರ್ಣ ಭೂತಕಾಲ ಅಂದ್ರೆ ನೋಡಿ. ನಾನು ಇದು ಅಪೂರ್ಣ ಭೂತಕಾಲ. ನಾನು ಹೋಗುತ್ತಿದ್ದೇನು ನಾನು ಹೋಗಿದ್ದೇನು ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್. ಉದಾಹರಣೆ ಈಗ ಹೋಗುತ್ತಲೇ ಇದ್ದೇನು. ನೋಡಿದ್ದೆ ದಾರಿ ಬಂದೆ. ಈಗ ನಾನು ಹೋಗುತ್ತಾ ಇದ್ದೇನು ಅಂದ್ರೆ ಇದು ಹೆಂಗೆ ನನಗೆ ನಿಮ್ಗೆ ಏನ್ ಅರ್ಥ ಹೇಳಿದ್ದು. ನಾನು ಹೋಗುತ್ತಾ ಇದ್ದೀನಿ ಅಂದ್ರೆ ನಾನು ಹೋಗುತ್ತಲೇ ಇದ್ದೆ ಅಂದ್ರೆ ನಿನ್ನೆ ಹೋಗ್ತಾ ಇದ್ದೆ ಇವತ್ತು ಹೋಗ್ತಾ ಇದ್ದೆ ಹಂಗಾಗಿ ಕಂಟಿನ್ಯೂ ಐತೆ ಅಂತ. ನಿನ್ನೆ ಇವತ್ತು ಹೋಗ್ತಾ ಇದ್ದಂತಲ್ಲ. ಈಗ ನಿನ್ನೆ ನೀನು ಉದಾಹರಣೆ ಈಗ ನಿನ್ನೆ 9 ಗಂಟೆ ತುಂಬಿಬಿಟ್ಟಿದ್ದೆ. 9 ಗಂಟೆ ತುಂಬಿಬಿಟ್ಟಿದ್ದೆ. ಈಗ ನಿನ್ನೆ 11 ಗಂಟೆ ಆದ್ರೂ ನೀನು 11 ತುಮಕೂರು 2 ಅವರ್ ಬೇಕು ಸಾಕಾಗುತ್ತೆ ಅಲ್ವಾ. ನಿನ್ನೆ ತುಮಕೂರಲ್ಲಿ 9 ಗಂಟೆ ಬಿಟ್ಟು 11 ಗಂಟೆ ಆದ್ರೂ ಎಲ್ಲಿ ದಳಿಕಾಸಡೆ ಇದ್ದೆ. ನಾನು ಕೇಳ್ತೀನಿ ನೀನ್ ನಿನ್ನೆ 11 ಗಂಟೆ ಏನ್ ಮಾಡ್ತಪ್ಪ ಅಂತ ಕೇಳ್ತೀನಿ. ನಿನ್ನೆ ಹೋಗುತ್ತಲೇ ಇದ್ದೇನು ಅಂತ ಹೌದಂದ್ರೆ ನೀನು ಇನ್ನೂ
ತುಮಕೂರಿಂದ ಬೆಂಗಳೂರು ಹೋಗಿ 2 ಅವರ್ ಬೇಕು. ಬೆಂಗಳೂರಿಗೆ ಜಾಗ ಇರೋದಾಯ್ತು. ನೀವು 9 ಗಂಟೆ 11 ಗಂಟೆ ಆದ್ರೂ 11 ಗಂಟೆ ಆದ್ರೂ ಎಲ್ಲಿದ್ದೆ ಇನ್ನು ಜಾಲಿ ಕ್ಲಾಸಿಗೆ ಇದ್ದೆ ಇನ್ನೊಂದು ಬೆಂಗಳೂರು ಮೆಣಸಿಗೆ ತಲುಪಿರಲಿಲ್ಲ ಇನ್ನು. ಆ ಉದಾಹರಣೆ ನಾನು ಕೇಳ್ತೀನಿ, ನೀನು ಎಷ್ಟು ಏನ್ ಮಾಡ್ತೇಪ್ಪ ಅಂದ್ರೆ ನಾನು ಬೆಂಗಳೂರಿಗೆ ಹೋಗುತ್ತಲೇ ಇದ್ದೇನು ಅಂತ ಹೇಳ್ತೀಯ. ಒಂದು ಕೆಲಸ ಪ್ರೋಸೆಸ್ ಮುಗಿದಿರಲಿಲ್ಲ ಅಂತ ಅರ್ಥ. ಅದು ಪ್ರೋಸೆಸ್ ಅದೇ ಮುಗಿದಿಲ್ಲ, ಕೆಲಸ ಮುಗಿದಿರಲಿಲ್ಲ. ಅದು ನಾವು ಹೋಗುತ್ತಲೇ ಇದ್ದೇವೆ ಅಂತಂದ್ರೆ ಕೆಲಸ ಇನ್ನೂ ಮುಗಿದಿರಲಿಲ್ಲ, ಅದು ಕೆಲಸ ಇನ್ನೂ ಚಾಲ್ತಿಯಲ್ಲಿ ಇತ್ತು. ಕೆಲಸ ಆಗಿ ಇದು ಹಿಂಗೆ ಪರ್ಫೆಕ್ಟ್ ಹೇಳ್ತೀವ. ನಾನು ಹೋಗುತ್ತಲೇ ಇದ್ದೇವೆ ಅಂದ್ರೆ ಕೆಲಸ ಸ್ಟಾರ್ಟ್ ಆಗಿ 80% ಮುಗಿದು ಇನ್ನೂ 20% ಬಾಕಿ ಇರುತ್ತಲ್ವಾ, 80%, 10%, 5% ಬಾಕಿ ಇರುತ್ತಲ್ವಾ, ಅವಾಗ ಹೇಳ್ತೀವಲ್ವಾ. ಅದೇ ರೀತಿ ಇದು ಅಷ್ಟೇ. ನಿನ್ನೆ ತುಮಕೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಹೋದ ಕೆಲಸ ಮಾಡ್ತೀನಿ, ಬೆಂಗಳೂರು ಹೋಗುವಂತ ಕ್ರಿಯೆ ಮಾಡ್ತಾ ಇದ್ದೆ. ನೀನು ಎಲ್ಲಿ ಯಶವಂತಪುರ ತಲುಪಿದ್ದೆ. ಯಶವಂತಪುರ ಒಂದು 90% ತಲುಪಿರ್ತೀಯ, 10% ಬಾಕಿ ಇರ್ತೀನಿ. ನಾನು ನಿನ್ನೆ ಇಷ್ಟದಲ್ಲಿ ನೀನು ಏನು ಮಾಡ್ತೀನಪ್ಪ ಅಂದ್ರೆ 11:30 ಟೈಮ್ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಇನ್ನೂ ಹೋಗುತ್ತಲೇ ಇದ್ದೇನು. ಉದಾಹರಣೆಗೆ ಗೊತ್ತಿ ಇವೆಲ್ಲ ಟೂರ್ ಮಾಡ್ತೀರ ನಾವು. ಈಗ ನಾನೇ ಇಷ್ಟೊತ್ತಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾರೆ ಇದ್ದು ಇಷ್ಟ ನಾವಿವತ್ತು ಟೂರ್ ಹೋಗಿ ಬಂದು ಮನೆ ಮಾಡ್ತಿದ್ವಿ. ನಾನು ನೆನೆ ಧರ್ಮಸ್ಥಳಕ್ಕೆ ಹೋಗುತ್ತಲೇ ಇದ್ದೇನು ಅಂತ ಹೇಳ್ತಾನೆ ಹೇಳ್ತೀವಲ್ವಾ. ನಾನು ನಿನ್ನೆ ಇಷ್ಟೊತ್ತ ಎಕ್ಸಾಮ್ ಬರೀತಾ ಇದ್ದೀನಿ, ಇನ್ನು ಎಕ್ಸಾಮ್ ಬರೀತಾನೆ ಇದ್ದೇನೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಇಷ್ಟೊತ್ತ ಎಕ್ಸಾಮ್ ಬರೀತಾ ಇತ್ತು ಅಂತ ಹೇಳ್ತೀವಲ್ಲ. ಇನ್ನು ಇಮೇಜಿನ್ ಮಾಡ್ತೀನಿ. ನಿನ್ನೆ ಕೆಲಸ ಪ್ರೋಸೆಸ್ ಇದ್ದಿದ್ದು ಆಗಿ ಪ್ರೋಸೆಸ್ ಇದ್ದಿದ್ದನ್ನ ಹೇಳೋಕೆ ಮಾಡ್ತೀವಲ್ಲ, ಅದನ್ನ ಪರ್ಫೆಕ್ಟ್ ಕಂಟೆನ್ಸ್ ಅಂತ ಹೇಳಿ. ಸರ್ ಇದಕ್ಕೆ ಅದಕ್ಕೆ ಏನು ಡಿಫರೆಂಟ್? ಆ ಸೆಂಟೆನ್ಸ್ ಓದ್ರಿ. ನಾನು ಹೋಗುತ್ತಲೇ ಇದ್ದೇನೆ. ಹೋಗುತ್ತಲೇ ಇದ್ದೇನೆ ಈಗ ಇನ್ನೂ ಹೋಗಿಲ್ಲ ನೀವು. ಒಂದು ನಿಮಿಷ, ನಾನು ಹೋಗುತ್ತಲೇ ಇದ್ದೇನೆ, ಸರಿನಾ? ಇದನ್ನ ಓದ್ರಿ ಬಿಡುತ್ತದೆ. ನಾನು ಹೋಗುತ್ತಲೇ ಇದ್ದೇನು, ನಾನು ಹೋಗುತ್ತಲೇ ಇದ್ದೇನೆ, ಇದ್ದೇನು ಇಷ್ಟು ಡಿಫರೆಂಟ್. ಹೌದು, ಇದ್ದೇನು ಅಷ್ಟೇ ಡಿಫರೆನ್ಸ್. ನಾನು ಹೋಗುತ್ತಲೇ ಇದ್ದೇನೆ ಇವೆಲ್ಲ ಪ್ರತಿಯೊಂದು ಕಾಲಸ್ಥಿರ ಪ್ರತಿಯೊಂದು ಹೇಳ್ತೀವಿಲ್ಲ. ಈಗ ಈಗ ಹೋಗು ಅನ್ನೋದು ಕ್ರಿಯಾಪದ ಧಾತು ರೂಪ. ಏನು ಹೋಗುತ್ತೇನೆ ಅಂದ್ರೆ ತೇನೆ ಅನ್ನೋದು ಕಾಲಸ್ಥಿರ ಪ್ರತ್ಯಯ, ಹೋಗುತ್ತಿದ್ದೇನೆ ಕಾಲಸ್ಥಿರ ಪ್ರತ್ಯಯ, ದೇನೆ ಅನ್ನೋದು ಕಾಲಸ್ಥಿರ ಪ್ರತ್ಯಯ. ಇವೆಲ್ಲ ಕಾಲಸ್ಥಿರ ಪ್ರತ್ಯಯಗಳು ಹೇಳ್ತೀವಿ ನೋಡಿ. ಈಗ ನಾನು ಹೋಗುತ್ತೇನೆ ಅಂತ ಇಲ್ಲಿ ಓದೇನೆ ಅಂತ ಇದ್ದೇನೆ. ಡಿಫ್ರೆನ್ಸ್ ಏನ್ ಮಾಡಿದ್ವಿ? ಇದು ಈ ಪ್ರತ್ಯಯಗಳು ಏನ್ ಅಂದ್ರೆ ಆ ವಾಕ್ಯ ಯಾವ ಟೆನ್ಸ್ ಆಗಿದೆ ತಿಳಿಸೋಕೋಸ್ಕರ ಅದಾವು. ಕಾಲಸ್ಥಿರ ಪ್ರತ್ಯಯಗಳು ಏನಿಲ್ಲ ಅವು. ಆ ವಾಕ್ಯ ಯಾವ ಟೆನ್ಸ್ ಆಗೈತೆ ಅಂತ ನಮಗೆ ತಿಳಿಸಪ್ಪತ್ತವು. ಈಗ ಹೋಗೋದು ಧಾತು ರೂಪ. ಇದು ಯಾವ ಟೆನ್ಸ್ ಆಗಿದೆ ಗೊತ್ತಾ ನಿಮಗೆ? ಸುಮ್ಮನೆ ಅದೇ ರೂಪ ಇದೆ. ತಿನ್ನು ಅಂದ್ರೆ ಸ್ವಲ್ಪ ರೂಪ ಅಷ್ಟೇ, ಅದು ಮಾಡೋದು ರೂಪ ಅಷ್ಟೇ. ಅದು ಅದಕ್ಕೆ ನೆಕ್ಸ್ಟ್ ಪ್ರಿಯ ಮಾಡುತ್ತೇನೆ ಅಂತ ಪ್ರತ್ಯೇಕಿಸೋದು ಅದು ಯಾವ ಟೆನ್ಸ್ ನಮ್ಗೆ ಗೊತ್ತಾಗುತ್ತೆ. ನಾವು ಏನ್ ಮಾಡಬೇಕು ಅಂದ್ರೆ ಆ ತೇನೆ ಅಂದ್ರೆ ಯಾವ ಟೆನ್ಸ್ ಬರುತ್ತೆ, ಸಿಂಪಲ್ ಪ್ರೆಸೆನ್ಸ್ ಬರುತ್ತಾ, ಕಂಟಿನ್ಯೂಸ್ ಪ್ರೆಸೆನ್ಸ್ ಬರುತ್ತಾ, ತೇನೆ ಅಂದ್ರೆ ಪ್ರೆಸೆನ್ಸ್ ಆಯ್ತು, ಅದಾಗೆ ಸಿಂಪಲ್ ಪ್ರೆಸೆನ್ಸ್, ಅದು ಕಂಟಿನ್ಯೂಸ್ ಪ್ರೆಸೆನ್ಸ್. ಮಾಡುತ್ತಿದ್ದೇನೆ ಅಂದ್ರೆ ಕಂಟಿನ್ಯೂಸ್ ಆಗುತ್ತೆ, ಮಾಡಿದ್ದೇನೆ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ, ಮಾಡುತ್ತಲೇ ಇದ್ದೇನೆ ಅಂದ್ರೆ ಅದು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಆಗುತ್ತೆ. ಈ ತರ ಆಗುತ್ತೆ, ಆಯ್ತಲ್ವಾ? ಈ ಪ್ರತಿಯೊಂದು ಮುಖಾಂತರ ಈ ಟೆನ್ಸ್ ಯಾವುದು ನಾವು ಕಂಡುಬೇಕಾಗುತ್ತೆ, ಸರಿನಾ? ಹೀಗಾಗಿ ನೀವು ಈಗ ಸಾಮಾನ್ಯ ಭವಿಷ್ಯತ್ ನೋಡು, ನಿಂಗೆಲ್ಲ ಚಾಟ ಕೊಟ್ಟಿದ್ದೀನಿ ಅದು ಗೊತ್ತಾಗ್ತದೆ. ಚಾಟ್ ನೋಡಿ ಹೇಳೋದು ಇನ್ನು ಹಿಂದೆ ಇದ್ದು ಇಲ್ಲಿ ಆಯ್ತಲ್ವಾ? ನೋಡಿ ಹಂಗೆ ಹೇಳಿ ಸಾಮಾನ್ಯ ಭವಿಷ್ಯತ್ ಹೇಳ್ದಂಗೆ ಆಮೇಲೆ ನೋಡಿ ಅಂತೆ ಹಂಗೆ ನೋಡಿ ಸಾಮಾನ್ಯ ಭವಿಷ್ಯತ್ ಅಂತಿಲ್ವಾ? ಹೆಂಗಿದು ಸಾಮಾನ್ಯ ಭವಿಷ್ಯತ್? ನಾನು ಹೋಗುವೆನು ಅಂತ. ನಾನು ಹೋಗುವೆನು ನೋಡಿ. ಇಲ್ಲಿ ಸಿಂಪಲ್ ಪ್ರೆಸೆನ್ಸ್ ಏನೈತೆ? ನಾನು ಹೋಗುತ್ತೇನೆ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಓದೇನು, ನಾನು ಓದೇನು. ಇದು ಸಿಂಪಲ್ ಪ್ರೆಸೆನ್ಸ್ ನಾನು ಹೋಗುವೆನು. ನೋಡಿ ಇಲ್ಲಿ ಹೋಗುನ ಕ್ರಿಯಾಪದಕ್ಕೆ ಧಾತು ರೂಪಕ್ಕೆ ತೇನೆ ವೇದೋ ಅಂತ ಪ್ರತ್ಯೇಕ. ಇಲ್ಲಿ ವ್ಯತ್ಯಾಸ ಇರೋದೇನು? ಕಾಲ ಬದಲಾವಣೆ ತೋರಿಸ ಟೆನ್ಸ್ ಅನ್ನ ತೋರ್ಸಕ್ ನಾವು ಮಾಡ್ತೀವಿ. ವ್ಯತ್ಯಾಸ ಹೋಗುತ್ತೇನೆ, ಓದೇನು, ಹೋಗುವೆನು ಅಂತ ಇದೆ, ಆಯ್ತಲ್ವಾ? ಇದು ಹೇಳ್ತೀವಿ. ಹಂಗೆ ಈಗ ನಾನು ಹೋಗುತ್ತೇನೆ ಅಂತ ಇದೆ. ಇಲ್ಲಿ ಹೋಗುತ್ತಿದ್ದೇನೆ, ಇಲ್ಲಿ ಹೋಗುತ್ತಿದ್ದೇನು ಆಯ್ತಲ್ವಾ? ಹೋಗುತ್ತಿದ್ದೇನು ಇಲ್ಲಿ ಅಲ್ಲಿ ಹೋಗುವೆನು ಅಂದ್ರೆ ಹೋಗುತ್ತಿರುವೆನು. ಉದಾಹರಣೆ ಹೆಂಗೆ ಅಂದ್ರೆ ಇವತ್ತು ನಾಳೆ ಎಕ್ಸಾಮ್ ಐತಿ, ವೇಟ್ ಮಾಡ್ತೀನಿ, ಸರಿನಾ? ನಾಳೆ 10ರಿಂದ 12 ಎಕ್ಸಾಮ್ ಐತಿ. ನಾಳೆ 10ರಿಂದ 11 ಗಂಟೆ ಎಕ್ಸಾಮ್ ಇದ್ರೆ ಇವತ್ತು ಕೂತ್ ಮಾಡ್ತಿದ್ಯಾ? ನೀನು ನಾಳೆ 10:15 ಏನ್ ಮಾಡ್ತಿದ್ಯಾ? 10 ಗಂಟೆ 5 ನಿಮಿಷ ಏನ್ ಮಾಡ್ತಿದ್ಯಾ? ಸುಮ್ಮನೆ ಹೇಳಿ ಅಷ್ಟೇ. ನಾಳೆ 10:10 ರಿಂದ 12 ಗಂಟೆ ಎಕ್ಸಾಮ್ ಇದೆ. 10 ಗಂಟೆ 5 ನಿಮಿಷ ಏನ್ ಮಾಡ್ತಿದ್ದೀನಿ ನೀನು? ಬಟ್ 10 ಗಂಟೆ 1 ನಿಮಿಷ ಏನ್ ಮಾಡ್ತಿದ್ಯಾ? 10 ಗಂಟೆ ಎಕ್ಸಾಮ್ ಇರುತ್ತೆ, 10 ಗಂಟೆ 1 ನಿಮಿಷ ಏನ್ ಮಾಡ್ತಿದ್ಯಾ? ಎಕ್ಸಾಮ್ ಇರ್ತೀಯಪ್ಪ. ಎಕ್ಸಾಮ್ ಮಾಡಿ ಏನ್ ಮಾಡ್ತಿದ್ಯಾ? ಕ್ರಿಯೆ ಏನ್ ಮಾಡ್ತಿದ್ಯಾ? ಎಕ್ಸಾಮ್ ಇರ್ತೀಯ, ಕ್ರಿಯೆ ಏನ್ ಮಾಡ್ತಿದ್ಯಾ? ಎಕ್ಸಾಮ್ ಅದನ್ನ ಹೇಳಾಯ್ತು. ಈ ಒಟ್ಟಾರೆ ನೀವು ಎಕ್ಸಾಮ್ ಹೋಗೋದು ಉದ್ದೇಶ ಏನಪ್ಪ?
ಎಕ್ಸಾಮ್ ಹೋಗೋದು ಉದ್ದೇಶ. ಈ ಎಕ್ಸಾಮ್ ಹೋಗುವಂತ ಉದ್ದೇಶ ಏನು? ಎಕ್ಸಾಮ್ ಹೋಗೋ ಉದ್ದೇಶ. ಉದ್ದೇಶ ಏನು? ಎಕ್ಸಾಮ್ ಬರೆಯುತ್ತೆ ನಾವು ಆಕಡೆ ಹೇಳು. ನಾನು 10 ಗಂಟೆ ಎಕ್ಸಾಮ್ ಐತಿ, 10 ಏನು ಮಾಡ್ತಿದ್ದೆ ಹೇಳಾಯ್ತು. ನಾನು ಪರೀಕ್ಷೆ ಬರೆಯಲು ಹೋಗುವೇನು ಅಂತ. ಹೋಗುವೇನು ಸಿಂಪಲ್ ಬರೆದು ನಿಮ್ಗೆ ಹೋಗುವೇನು ಸಿಂಪಲ್ ಹೋಗುತ್ತಿರುವೇನು. ನಾನು ಕೇಳೋದು ನೀನು ಹೇಳಿ ಅರ್ಥ ಮಾಡ್ಕೊ ಫಸ್ಟ್. ನಾಳೆ 10 ಗಂಟೆ ಎಕ್ಸಾಮ್ ಐತೆ, 10 ಗಂಟೆ ಎಕ್ಸಾಮ್ ಐತೆ. ನೀನು ಹೋಗೋದು ಬೆಳಿಗ್ಗೆ ಎಕ್ಸಾಮ್ ಪ್ರಿಪೇರ್ ಓದ್ತೀನಿ. ನೀನು 9:30 ಓದ್ತೀಯ, 9:30 ಎಕ್ಸಾಮ್ ಸೆಂಟರ್ ಇರ್ತೀಯ. 10 ರಿಂದ 12 ಗಂಟೆಗೆ ಎಕ್ಸಾಮ್ ಇರುತ್ತೆ. ನಾಳೆ ಎಕ್ಸಾಮ್ ಇದ್ದಂಗೆ 10 ರಿಂದ 12 ಗಂಟೆಗೆ ಎಕ್ಸಾಮ್ ಇದೆ. 10 ರಿಂದ 12 ಗಂಟೆಗೆ ಎಕ್ಸಾಮ್ ಇದ್ರೆ ನಾಳೆ 10 ಕಾಲಲ್ಲಿ ಏನ್ ಮಾಡ್ತಿದ್ಯಾ? ಎಕ್ಸಾಮ್ ಕೂತ್ಕೊಂಡು ಅದನ್ನ ಹೇಳದ್ನ. ನಾನು ನಾಳೆ ನಾಳೆ ಪರೀಕ್ಷೆಯನ್ನು ಬರೆಯುತ್ತಿರುವೆ ಅಂದ್ರೆ ಮುಂದೆ ಪ್ರೋಸೆಸ್ ಇರೋದನ್ನ ನೀನು ಈಗಲೇ ಹೇಳ್ತೀಯ. ಮುಂದೆ ಚಾಲ್ತಿಯಲ್ಲಿ ಇರೋದನ್ನ ಈಗಲೇ ಇವತ್ತು ಹೇಳ್ತೀಯ. ನಾಳೆ ಬೆಳಿಗ್ಗೆ ಹೇಳ್ಬೋದು. ನಾನು ಬೆಳಿಗ್ಗೆ ಜಾವ 7 ಗಂಟೆ ಹೇಳ್ಬೋದು. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಾತಾಡೋದು, 7 ಗಂಟೆ ಫ್ರೆಂಡ್ ಮಾಡೋಣ ಅಂತ. ನಾನು ಇವತ್ತು 10ವರೆಗೆ ನಾನು ಎಕ್ಸಾಮ್ ಬರೀತಾ ಇರ್ತೀನಿ ಅಂತ ಹೇಳ್ತೀಯ. ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ, ನಾಳೆ ಎಲ್ಲಿ ಹೋಗ್ತೀನಿ ನೀನು 10ವರೆಗೆ ನಾಳೆಗೆ ಅಂತ. ಫ್ಯಾಮಿಲಿ ಫ್ರೆಂಡ್ 10 ಫ್ರೀ ಇದೆ ಅಂತ ಫೋನ್ ಮಾಡ್ತಾನೆ. ನಾನು ಇಲ್ಲ ನಾನು ಅಕ್ಷಕಾಲ ಎಕ್ಸಾಮ್ ಎಕ್ಸಾಮ್ ಬರೀತಿರುವೇನಪ್ಪ, ನಾನು 10ವರೆಗೆ ಎಕ್ಸಾಮ್ ಬರೀತಾ ಇರ್ತೀನಿ, ಬರಕ್ ಕೊಡ ಅಂತ ಹೇಳ್ತೀಯ, ಸೇರ್ಕ ಅಂತ ಹೇಳ್ತೀಯ. ಇದು ತರ ಹೇಳುದು. ಅಂದ್ರೆ ಕೆಲಸ ನಾಳೆ ಪ್ರೋಸೆಸ್ ಇರೋದ. ನೀನು ಒಟ್ಟಾರೆ ನಾಳೆ ಕೆಲವೊಂದಿಯಪ್ಪ ಅಂತ ಕೇಳಿದವನು ನಾನು ಪರೀಕ್ಷೆ ಬರೆಯಲು ಹೋಗುತ್ತಿರುವೆನು ಅಂತಿಲ್ಲ. ನಾನು ಎಕ್ಸಾಮ್ ಬಂದು ಜಸ್ಟ್ ಅವ್ನು ಕೇಳ್ತಾನೆ, ನಾನು ಏನ್ ಕೆಲಸ ನಿನ್ಗೆ ಅಂತ ಕೇಳ್ತೇನೆ. ಅವಾಗ ಅದೇ ಹೇಳ್ತೀಯ ನಾನು ಎಕ್ಸಾಮ್ ಬರೆಯುವಂತ ಹೇಳ್ತೀಯ. ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಬರೀತೀನಪ್ಪ ಅಂತ ಹೇಳಿ ಬರೆಯುವಂತ ಅಂತ ಹೇಳ್ತೀಯ. ನಾನು ಎಕ್ಸಾಮ್ ಬರೆಯುವಂತ ನನಗೆ ಅಂತ ಹೇಳ್ತೀಯ. ನಾನೇ ಅವನು ಪರ್ಟಿಕ್ಯುಲರ್ ಕೇಳ್ತಾನೆ, ನಾಳೆ 10ವರೆಗೆ ಹೋಗ್ತೀಯಾ ಅಂತ ಹೇಳ್ತಾನೆ. ನೀನು ಅವ್ನು ಹೇಳ್ತೀಯ ನಾಳೆ 10ವರೆಗೆ ಎಕ್ಸಾಮ್ ಬರೀತೀನಪ್ಪ ಅಂತ ಹೇಳ್ತೀಯ. ಅಂದ್ರೆ ನಾಳೆ ಕೆಲಸ ಪ್ರೋಸೆಸ್ ಇರೋದನ್ನ ಈಗಲೇ ಹೇಳ್ತೀಯ. ಪ್ರೋಸೆಸ್ ಇರೋದನ್ನ ಕ್ರಿಯೆ ಪ್ರೋಸೆಸರ್ ಇರೋದನ್ನ ಈಗಲೇ ಹೇಳ್ತೀಯ. ಈಗಲೇ ಹೇಳ್ಬೋದು, ನಾಳೆ ಬೆಳಗ್ಗೆ 9 ಗಂಟೆಗೆ ಹೇಳ್ಬೋದು. ಒಟ್ಟು ಮುಂದೆ ಆಗೋದನ್ನ ಮುಂದೆ ಕ್ರಿಯೆ ಪ್ರೋಸೆಸ್ ಇರೋದನ್ನ ಈಗಲೇ ಹೇಳ್ತೀಯ ಅಷ್ಟೇ. ಇನ್ನೊಂದು ವರ್ಷ ನಾಳೆ ಕೇಳ್ತಿರಲ್ಲ, ಒಂದು ವರ್ಷದ ನೀನು ಏನ್ ಮಾಡ್ತಿರ್ತೇವೆ ಇದೇ ಟೈಮ್ಗೆ ಅಂದ್ರೆ ಅದನ್ನ ಈಗಲೇ ಹೇಳ್ಬೋದು. ನಾನು ಇಂಥ ಕೆಲಸ ನಾ ಇದೇ ಟೈಮ್ಗೆ ನಾನು ಇಂಥ ಕೆಲಸ ಮಾಡ್ತಿರ್ತೀನಿ ಅಂತ ಮುಂದೆ ಆಗೋದು ಇಲ್ಲೇ ಇದು. ಭವಿಷ್ಯದಲ್ಲಿ ಬರೀ ಭವಿಷ್ಯ ಅಲ್ಲ, ಭವಿಷ್ಯದಲ್ಲಿ ಕ್ರಿಯೆ ಚಾಲ್ತಿ ಇದೆಯಾ, ಕೆಲಸ ಮುಗಿದಿರುತ್ತಾ, ಜಸ್ಟ್ ಮಾಡ್ತೀನ, ಅದು ಬದಲು ಕೆಲಸ ಕ್ರಿಯೆ ಮಾಡ್ತೀಯಾ, ಮುಂದೆ ಕೆಲಸ ಮುಗಿಸಿರ್ತೀಯ, ಭವಿಷ್ಯದಲ್ಲಿ ಮಾಡಿ ಮುಗಿಸಿರ್ತೀಯ, ಮುಂದೆ ಮಾಡ್ತೀಯ, ಅದನ್ನ ಹೇಳ್ಬೇಕು ನಾನು. ಸರಿನಾ? ಇದು ಅಷ್ಟೇ. ಈ ಸಂಪೂರ್ಣ ಭವಿಷ್ಯತ್ ಕಾಲ ಹೆಂಗೆ ಹೇಳ್ತೀಯಾ? ಸಂಪೂರ್ಣ ಭವಿಷ್ಯತ್ ಕಾಲ ಅಂದ್ರ ನಾಳೆ ಸ್ಥಿತಿ ಮಾಡಿ ಮುಗಿಸ್ಬಿಡುತ್ತೆ. ಅದನ್ನ ಹೇಳ್ಬೇಕು. ನಾಳೆ ಹೆಂಗೆ ಹೇಳ್ತೀನಿ? ಉದಾಹರಣೆ 10 ರಿಂದ 12 ಗಂಟೆಗೆ ಎಕ್ಸಾಮ್ ಇರುತ್ತೆ. ನಾನು ನಾಳೆ 12 ಗಂಟೆ ಒಳಗಾಗಿ ಪರೀಕ್ಷೆ ಬರೆದಿರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ರಿ. ಈಗ ಸೆಂಟೆನ್ಸ್ ಕೊಟ್ಟಿರಲ್ಲ, ನಾಳೆ ಪರೀಕ್ಷೆಯನ್ನು ಬರೆದಿರುವೇನು, ಹೋಗಿರುವೇನು ಅಂತ ಆಗುತ್ತೆ. ನಾನು ಹೋಗಿರುವೇನು. ಹೌದಿಲ್ರಿ? ಹೌದು. ಹೋಗಿರುವೇನು. ಹೌದು. ನಾಳೆ ನಾನು ಹೋಗಿರುವೇನು. ಇಲ್ಲಿ ಬರಲ್ಲ, ಈ ತಪ್ಪದ ನಿನಗೆ. ಸಂಪೂರ್ಣ ಭೂತಕಾಲ ನಾನು ಹೋಗಿದ್ದೇನು, ಸಂಪೂರ್ಣ ಪೂರ್ವ ನಾನು ಹೋಗ್ತಾ ಇದ್ದೇನು, ನಾನು ಹೋಗುವೆನು. ಇದು ಇಲ್ಲಿ ಬರಬೇಕಾಯ್ತು. ಯಾವ್ದಾದ್ರೆ ಇಲ್ಲಿ ಬಸ್ಸೆ ಕೊಡೋದು ನಿಮ್ಮ ಚಾಟೆ ನೋಡ್ಬೇಡಿ. ಇದು ಕಂಟಿನ್ಯೂಸ್ ಫ್ಯೂಚರೆನ್ಸ್ ಇದು ಅಲ್ವಾ? ನಾನು ಹೋಗುತ್ತಿರುವೆನು, ಹೋಗುತ್ತಲೇ ಇರುವೆನು ಅಲ್ರಿ. ಹೋಗುತ್ತಲೇ ಇರುವೆನು ಅಂದ್ರೆ ಅದು ಕಂಟಿನ್ಯೂ ಆಗುತ್ತಲ್ಲ ಪೂರ. ಕಂಟಿನ್ಯೂ ಟೆನ್ಸ್ ಮಿಸ್ ಮಾಡಿದ್ದೇನೆ ಬರೆಯೋದಿಲ್ಲಿ. ಈಗ ಬರ್ತಾ ಇದ್ದೀನಿ. ಅಲ್ಲ, ನೀವು ಹೋಗುತ್ತಲೇ ಇರುವೆನು ಅಂತ ಬರೋದ್ರಲ್ಲ, ಹೋಗುತ್ತಲೇ ಇರುವೆನು ಅಂದ್ರೆ ಕಂಟಿನ್ಯೂಸ್ ಲಾಸ್ಟ್ ಟೆನ್ಸ್ ಇಂದ. ಹೋಗುತ್ತಲೇ ಇರುವೆನು ಅಂತಂದ್ರೆ ಲಾಸ್ಟ್ ಟೆನ್ಸ್ ಅಂದ್ರೆ ಅದಲ್ಲ. ಹೋಗುತ್ತಲೇ ನಾನು ಇಷ್ಟು ಮಾಡ್ತೀನಿ, ನಾನು ಊಟ ಮಾಡ್ತಾ ಇರುವೆನು, ನಾನು ಎಕ್ಸಾಮ್ ಬರೀತಾ ಇರುವೆನು. ನಾವು ಹೋಗುತ್ತಲೇ ಇರುವೆನು ಅಂತಂದ್ರೆ ಇದಕ್ಕಲ್ಲ. ಹೌದಿಲ್ಲ? ಹೋಗ್ತಾ ಇರುವೆನು. ಸರಿ, ನಾನು ಆಮೇಲೆ ಆಯ್ತು. ಹೋಗುತ್ತಾ ಇರುವೆನು. ಓಕೆ. ಸಂಪೂರ್ಣ ಭವಿಷ್ಯದ ಇದು ಸಂಪೂರ್ಣ ಭವಿಷ್ಯದ ನಾನು ಹೋಗಿರುವೆನು. ಆಯ್ತಲ್ವಾ? ನಾನು ಹೋಗುತ್ತಲೇ ಇರುವೆನು ಅಂದ್ರೆ ಇದೇ ಸಂಪೂರ್ಣ ಭವಿಷ್ಯದ ಕಾಲ. ಅಂದ್ರೆ ಉದಾಹರಣೆ ಅಂದ್ರೆ ನಾಳೆ ಬೆಳಿಗ್ಗೆ 9 ತುಂಬಿಡ್ತೀಯ, ಇನ್ನು 12 ಗಂಟೆ ಇದು ಯಶವಂತಪದ ಇರ್ತೀನಿ, ಇನ್ನು ನಾಳೆ ಕೆಲಸ ಮಾಡಿ ಮುಗಿಸಿರಲ್ಲ, ಅದನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ನಾನು ಹೋಗುತ್ತಲೇ ಇರುವೆನು. ಆಯ್ತಲ್ವಾ? ಉದಾಹರಣೆ ಈಗ ಇಷ್ಟು ಒಂದು ಸಬ್ಜೆಕ್ಟ್ ತಗೊಂಡು ಹೋಗುವಂತ ಒಂದು ಕ್ರಿಯಾಪದ ತಗೊಂಡು ಎಲ್ಲಾ ಟೆನ್ಸಲ್ಲೂ ಒಂದು ವಾಕ್ಯ ನಾನು ಸಬ್ಜೆಕ್ಟ್ ಮಾತ್ರ ಎಲ್ಲಾ ಟೆನ್ಸಲ್ ಮಾಡಿದೀವಿ. 12 ಟೆನ್ಸಲ್ ಮಾಡಿದೀವಿ. ಆಯ್ತಲ್ವಾ? ಸೇಮ್ ಈಗ ಇಂಗ್ಲಿಷ್ ನಾನು ಏನಂತೀವಿ? ಇದೇ ವಾಕ್ಯನ ಐ ಅಂತ ಹೇಳ್ತೀವಿ. ಆಯ್ತಲ್ವಾ? ಐ ಅಂತ ಹೇಳ್ತೀವಿ.
ಹೋಗೋಣಕ್ಕೆ ಗೋ ಅಂತ ಹೇಳ್ತೇವೆ. ಗೋ ಅಂತ ಹೇಳ್ತೀವಿ. ಹಾ. ಸರಿನಾ? ಹಾ. ಐನ ಸಬ್ಜೆಕ್ಟ್ ಆಯ್ತು, ಗೋ ಅನ್ನೋದು ವರ್ಬ ಆಯ್ತು. ಅಲ್ಲಿ ಕಾರಣ ನಾನು ತಾಳಿದ್ದು, ಹೋಗುದು ತಾಳಿದ್ದು. ಇಂಗ್ಲಿಷಲ್ಲಿ ಯಾವುದೇ ಒಂದು ಕ್ರಿಯಾಪದ ತಗೋ, ಯಾವುದೇ ಒಂದು ಕ್ರಿಯಾಪದ ತಗೋ, ಇಂಗ್ಲಿಷ್ ಯಾವುದೇ ಒಂದು ಕ್ರಿಯಾಪದ ತಗೋ, ಸುಮ್ಮನೆ ಇದು ಅಳಿಸಿರ್ತೀವಿ, ಗೊತ್ತಾಗಿದೆ ಇದು ಅಲ್ವಾ? ಇಂಗ್ಲಿಷ್ ಇಷ್ಟು ಮಾತ್ರ ಅಳಿಸ್ತಾರೆ. ಇಂಗ್ಲಿಷಲ್ಲಿ ಯಾವುದೇ ಕ್ರಿಯಾಪದ ತಗೊಂಡ್ರೆ ಅದು 4 ರೂಪ ಪಡ್ಕೊಳ್ಳುತ್ತೆ ಅಷ್ಟೇ. 4 ರೂಪ ಪಡ್ಕೊಳ್ಳುತ್ತೆ. ರೂಪ ಯಾವ ಗೋ ಅಂತ ಇದೆಯಲ್ವಾ, ಗೋ ಅನ್ನೋದು ಒಂದು ರೂಪ. ಇದು ಇನ್ನೊಂದು ರೂಪ ಏನಾದ್ರು ವೆಂಟ್ ಅಂತ ಆಗುತ್ತೆ. ಇನ್ನೊಂದು ರೂಪ ಗಾನ್ ಅಂತ ಆಗುತ್ತೆ. ಇನ್ನೊಂದು ರೂಪ ಏನಾಗುತ್ತೆ ಅಂದ್ರೆ ಗೋಯಿಂಗ್ ಅಂತ ಆಗುತ್ತೆ. ಇದು V1, V1, V2, V3, V1 plus ing. ಇಲ್ಲ V4 ಅಂತ ಇಲ್ಲ ಇಲ್ಲಿ. V1 plus ing ಇರ್ಬೋದು, V4 ಅಂತ ಸುಮ್ಮನೆ ಗೊತ್ತಾಗುತ್ತೆ. ಯಾವುದೇ ಒಂದು ಕ್ರಿಯಾಪದ 4 ರೂಪ, ಇನ್ನೊಂದು ರೂಪ ಆಗುತ್ತೆ. ಅದು ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರನ್ನ V4 ಅಂತ ಈ 4 ರೂಪ ಆಗುತ್ತೆ. ಇದು ನನ್ನ ಯಾವುದೇ ಕಾರಣಕ್ಕೂ ನಮಗೆ ಇದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ನಮಗೆ ತಲೆಗೆ ಬರಬಾರ್ದು. ಯಾವುದೇ ಕಾರಣಕ್ಕೂ ಬರಬಾರ್ದು. ಇದೇ ಮಿಸ್ಟೇಕ್, ಎಲ್ಲರೂ ಮಾಡೋ ಮಿಸ್ಟೇಕ್ ಇದೆ. ಯಾವುದೇ ಕಾರಣಕ್ಕೂ ಇದು ವರ್ತಮಾನ ಕಾಲ, ಇದು ಭೂತಕಾಲ, ಇದು ಭವಿಷ್ಯತ್ ಕಾಲ ಅಂತ ತಿಳ್ಕೊಳಂಗಿಲ್ಲ. ಯಾವುದೇ ಒಂದು ಕ್ರಿಯಾಪದ ತಗೊಂಡ್ರೆ 4 ಹೇಳ್ಕೊಳ್ಳಿ. ಈಗ ಟೇಕ್ ಅಂತಾರೆ, ಟೇಕು, ಟುಕ್ಕು, ಟೇಕನ್ನು, ಟೇಕಿಂಗ್ ಅಂತ ಅದಾಗುತ್ತೆ. ಸರಿನಾ? ಡ್ರಿಂಕು, ಡ್ರ್ಯಾಂಕು, ಡ್ರಿಂಕಿಂಗ್ ಅಂತ ಯಾವುದೇ ಕ್ರಿಯಾಪದ ತಗೊಂಡ್ರೆ ಕ್ರಿಯಾಪದ ಹೆಂಗ್ ಹೋಗು ಅಂತ ಧಾತು ರೂಪ ಇದೆ, ಹಾಗೆ ಬೇಸ್ಕೊಂಡು ತಗೊಂಡ್ರೆ ಯಾವುದೇ ಕ್ರಿಯಾಪದ 4 ರೂಪ ಆಗುತ್ತೆ. ಈ 4 ಇದನ್ನ ಯಾವುದೇ ಕಾರಣಕ್ಕೂ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ತಿಳ್ಕೊಳಂಗಿಲ್ಲ. ಅದನ್ನ ಈ ನಾವೇನು ತಿಳ್ಕೊಂಡ್ರೆ ಈ V1 ಎಲ್ಲಿ ಬಳಸ್ತೀವಿ, V2 ಎಲ್ಲಿ ಬಳಸ್ತೀವಿ, V3 ಎಲ್ಲಿ ಬಳಸ್ತೀವಿ, V4 ಎಲ್ಲಿ ಬಳಸ್ತೀವಿ, ಇಷ್ಟೇ ನಿಮಗೆ ತಲೆಗೆ ಹೋಗೋದು. ಯಾವ ಕೆಲಸ ಬಳಸ್ತೀವಿ ಅಂತ ಇಷ್ಟೇ ನಿಮ್ಗೆ ತಲೆಗೆ ಅಷ್ಟೇ. ಆಯ್ತಲ್ವಾ? ಈಗ ಉದಾಹರಣೆ, ಈಗ ಒಂದು ಸೆಕೆಂಡು, ಈಗ ನಾನು ಹೋಗುತ್ತೇನೆ ಅಂತ. ಈಗ ನಾನು ಹೋಗುತ್ತೇನೆ ಅಂದ್ರೆ ಇಂಗ್ಲಿಷ್ ಹೆಂಗೆ ಇದೆಯಾ? ಐ ಗೋ ಟು ಎಷ್ಟು ಸಬ್ಜೆಕ್ಟ್ ಹೋಗಿ ನಾನು ಹೋಗುತ್ತೆ ಎಷ್ಟು ಹೇಳು. ಐ ಗೋ ಟು ಬೇರೆ ಬೇಡ, ಐ ಗೋ ಅಷ್ಟೇ. ನೀನು ಚಾಟ್ ಕೊಟ್ಟಿದ್ದೆ, ಚಾಟ್ ನೋಡಿ, ಇಂಗ್ಲೀಷ್ ಚಾಟ್ ಕೊಟ್ಟಿದ್ದೆ ಅಲ್ಲಿ ನೋಡಲ್ಲಿ. ಮೊದಲೇ ಸಿಂಪಲ್ ಬ್ಯಾಲೆನ್ಸ್ ನೋಡಿ. ಈಗ ಕೆಳಗಡೆ ಮೊದಲೇ ನೋಡು ಸಿಂಪಲ್ ಬ್ಯಾಲೆನ್ಸ್. ಸಬ್ಜೆಕ್ಟ್ ಇದೆ, ವರ್ಕ್ ಪ್ರೆಸೆಂಟ್ ಅಂದ್ರೆ V1 ಅಂತ ಬರ್ಕಾಲಿ, V1 ಅಂತ ಬರ್ಕಾಲಿ. ವಿ ಪ್ರೆಸೆಂಟ್ ಅಂತ ಇದೆಯಲ್ಲ ಅಲ್ಲಿ V1 ಅಂತ ಬರ್ಕಾಲಿ. ಹೌದಾ? ಗೊತ್ತಾಗುತ್ತಾ? V1 ಅಂತ ಇದು ಸಬ್ಜೆಕ್ಟ್ ಅಂತ ಬರ್ತಿದೀವಿ. ಇದು ಸಬ್ಜೆಕ್ಟ್, ಇದು V1. ಸಬ್ಜೆಕ್ಟ್ ವರ್ಕ್ ಮಾತ್ರ ಆಪೇ ಬಳಸ್ತೀವಿ ನಾವಿಲ್ಲಿ. ಸಬ್ಜೆಕ್ಟ್ ವರ್ಕ್ ಮಾತ್ರ ಬಳಸ್ತೀವಿ. ಸಬ್ಜೆಕ್ಟ್ ಐ ಗೋ ಅಂತ ಆಯ್ತು. ಹಂಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಂಗೆ ಹೇಳ್ತೀಯಾ? ಸಿಂಪಲ್ ಪಾಸ್ಟ್ ಟೆನ್ಸ್ ಅದು ಐ ವೆಂಟ್ ಅಂತ ಹೇಳ್ತಲ್ವಾ? ಸಿಂಪಲ್ ಫ್ಯೂಚರ್ ಟೆನ್ಸ್ ಗಾನ್ ಅಂತ ಸಿಂಪಲ್ ಫ್ಯೂಚರ್ ಟೆನ್ಸ್ ಫ್ಯೂಚರ್ ಅಲ್ಲಿ ಶಾಲು ಇಲ್ಲ ಅಂತ ಗೊತ್ತಾಗ. ಇಲ್ಲಿ ಆಯ್ ಅಂತ ಒಂದು ಶಾಲು ಬರುತ್ತೆ. ಇದು ವಿಲ್ ಶೆಲ್ ಬಿಟ್ಟು ಹಾಕ್ಬಿಡು. ಶೆಲ್ಲೆ ಬಳಸೋಣ, ವಿಲ್ಲೆ ಬಳಸ್ತೀವಿ. ಎಲ್ಲ ವಿಲ್ಲೆ ಬಳಸ್ಕೊ. ಶೆಲ್ ಯಾವ ಬಳಸೋದು ಹೇಳ್ತೀನಿ ನಿಮಗೆ. ಶೆಲ್ ಯಾವ ಬಳಸೋ ಅಂತ ಹೇಳ್ತೀನಿ. ವಿಲ್ಲೆ ಆಯದಲ್ಲಿ ಶೆಲ್ ಬರುತ್ತೆ. ಅದು ನೆಕ್ಸ್ಟ್ ಹೇಳಿ ಯಾವಾಗ ಅಂತ ಹೇಳ್ತೀನಿ, ಬರುತ್ತೆ ಗೊತ್ತಾಯ್ತು. ಬಟ್ ಯಾವ ಶೆಲ್ ಯಾವ ಬರುತ್ತೆ ನಿಮ್ಗೆ ಹೇಳ್ತೀನಿ. ಸರಿನಾ? ಈಗ ಫಸ್ಟ್ ಹೇಳಿದ್ದೆ ವಿಲ್ಲೆ ಬಳಸಿ ಸೆಂಟೆನ್ಸ್ ಮಾಡಿದ್ದೆ. ನಾನು ಹೋಗುವುದಿಲ್ವಾ ಅದಕ್ಕೆ ಸೆಂಟೆನ್ಸ್ ಮಾಡಿದೆ. ಐ ವಿಲ್ ಗೋ ಅಂತಿದೆಯಲ್ವಾ? ಆಯ್ತಲ್ವಾ? ಈ ಗೋ ಅನ್ನೋದು ಯಾವ ಫಾರ್ಮ್? ಇದು ಗೋ ಅನ್ನೋದು V1 ಫಾರ್ಮ್ ತಾನೆ. V1 ಫಾರ್ಮ್ ಅನ್ನ ಎಲ್ಲಿ ಬಳಸ್ತೀವಿ? ಈಗ V1 ಫಾರ್ಮ್ ಅನ್ನ ಪ್ರೆಸೆಂಟ್ ನ ಬಳಸ್ತೀವಿ ಸರ್. ಅದು ಯಾವ ಪ್ರೆಸೆಂಟ್? ಸಿಂಪಲ್ ಪ್ರೆಸೆಂಟ್ ಬಳಸ್ತೀವಿ. ಸಿಂಪಲ್ V1 ಅನ್ನ ಸಿಂಪಲ್ ಪ್ರೆಸೆಂಟ್ ಬಳಸ್ತೀವಿ. V1 ಅನ್ನ ಸಿಂಪಲ್ ಪ್ರೆಸೆಂಟ್ ಬಳಸ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಬಳಸ್ತೀವಿ. ಐ ಗೋ ಅಂತ ಇದೆ, ಐ ವಿಲ್ ಗೋ ಅಂತ ಇದೆ ಅಲ್ವಾ? ಇಲ್ಲಿ ಈ ವಾಕ್ಯದಲ್ಲಿ ಈ ವಾಕ್ಯಕ್ಕೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ? ಏನು ಸೇರಿಸ್ತೀವಿ? ಅದು ಒಂದು ವಿಲ್ ಅಂತ ಸೇರಿಸಿವಲ್ಲ ಸರ್. ಇಲ್ಲಿ ವಿಲ್ ಅಂತ ಸೇರಿಸ್ತೀವಿ, ಇಲ್ಲಿ ವಿಲ್ ಅಂತ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಇದೆ, ಬರೀ V1 ಇದೆ. ಇಲ್ಲಿ ಸಬ್ಜೆಕ್ಟ್ ಇದೆ, ವಿಲ್ ಅನ್ನೋದು ಸಪೋರ್ಟಿಂಗ್ ವರ್ಬ್ ಬಂದ್ರೆ ಇನ್ನೊಂದು ಆಂಜರ್ ಬಂದ್ರೆ ಅಂತ ಹೇಳ್ತೀವಿ. ಯಾಂಜರ್ ಯಾವ ಬಂದ್ರೆ ಯಾವ, ಈಸಾರು, ವಾಸು, ಯಾವ, ಯಾಸು, ಹ್ಯಾಡು, ಡಿಡ್ಡು ಎಲ್ಲ ಬರ್ತಾವೆ. ಸಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೀವಲ್ವಾ? ಇಲ್ಲಿ ಸಬ್ಜೆಕ್ಟ್ ಸಪೋರ್ಟಿಂಗ್ ವರ್ಬ್ ಇಲ್ಲಿ ಫ್ಯೂಚರ್ ಟೆನ್ಸ್ ವಿಲ್ ಅಂತ ಹಾಕ್ತೀವಿ. V1 ಅಂತ ಬಳಸ್ತೀವಿ. ಸಪೋರ್ಟಿಂಗ್ ವರ್ಬ್ ಬಳಸುವಂತ ಉದ್ದೇಶ ಏನು? ಅದು ಯಾವ ಟೆನ್ಸ್ ನಾಗ ಐತೆ ಅಂತ ಗೊತ್ತಾಗುತ್ತೆ. ನಾವು ಕನ್ನಡದಲ್ಲಿ ಯಾವ ಟೆನ್ಸ್ ಇದೆ ತೋರ್ಸಕ್ಕೋಸ್ಕರ ಏನ್ ಬಳಸಿದ್ವಿ ನಾವು? ಯಾವ ಟೆನ್ಸ್ ತೋರ್ಸಕ್ಕೋಸ್ಕರ ಏನ್ ಬಳಸಿದ್ವು ಕನ್ನಡದಲ್ಲಿ? ಅಲ್ಲಿ ಹೋಗುತ್ತಿದ್ದೇನೆ, ಇಲ್ಲಿ ಪ್ರತ್ಯೇಕ ನಾವು ಕಾಸು ಪ್ರತ್ಯೇಕ ಬಳಸ್ತಾ ಇದ್ದೀವಿ. ಇಲ್ಲಿ ಹೋಗುತ್ತೇನೆ ಅಂತ ಇದೆ, ಹೋಗುವೇನು ಅಂತ ಇದೆ. ಅಲ್ಲಿ
ಹೋಗುವೇನು ಅಂತ ಇದೆ ಇಲ್ಲಿ. ಹೋಗುತ್ತೇನೆ ಹೋಗುವೇನು ಅಂತ ಇದೆ ಸರಿನಾ. ಇಲ್ಲಿ ಹೋಗುತ್ತೇನೆ ಅಂತ ಇದೆ, ಇಲ್ಲಿ ಹೋಗುವೇನು ಅಂತ ಇದೆ. ಈ ಪ್ರತ್ಯಯಗಳು ಸೇರಿಸಿ ನಾವು ಈ ವಾಕ್ಯ ಯಾವ ಟೆನ್ಸ್ ಆಗಿದೆ ಅಂತ ಹೇಳಿದೀವಿ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಪ್ರತ್ಯಯಗಳು ಸೇರ್ಸಕ್ ಬರಲ್ಲ. ಪ್ರತ್ಯಯಗಳು ಬದಲಾಗಿ ಸಪೋರ್ಟಿಂಗ್ ಆ ಸಪೋರ್ಟಿಂಗ್ ಬಳಸೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಆ ವಾಕ್ಯ ಯಾವ ಟೆನ್ಸ್ ಆಗಿದೆ, ಯಾವ ವಾಕ್ಯ ಯಾವ ಕಾಲದಾಗಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಯಾವುದೇ ಕ್ರಿಯಾಪದ ತಗೊಂಡು ಇಂಗ್ಲಿಷ್ ಯಾವುದೇ ಕ್ರಿಯಾಪದ ತಗೊಂಡ್ರೆ 4 ರೂಪ ಬರುತ್ತೆ. ಆ 4 ರೂಪದಲ್ಲಿ ಇಷ್ಟು ಈ 12 ಟೆನ್ಸ್ ಬಳಸ್ಬೇಕಲ್ಲ. ಈ 4 ರೂಪನ 12 ಟೆನ್ಸ್ ಬಳಸ್ಬೇಕು. ಇದು ಒಂದೇ ಸಬ್ಜೆಕ್ಟ್ ಅಲ್ಲ. ಈಗ ಬರೀ ಐದು ಮಾತ್ರ ಬಳಸ್ತೀನಿ. ಇನ್ನೊಂದು ನಾನು ಹೋಗುತ್ತೆ ಅಂತ ವೀಕ್ ಅಂತ ನಾವು ಹೋಗುತ್ತೆ ಅಂತ ಬಳಸ್ತೀವಿ. ಆಗ ವೀಕ್ ಅಂತ ಆಗುತ್ತೆ. ನೀನು ಹೋಗುತ್ತೆ ಅಂದ್ರೆ ಯು ಗೋ ಅಂತ ಆಗುತ್ತೆ. ಅವನು ಹೋಗುತ್ತೆ ಈ ಗೋಸ್ ಅಂತ ಆಗುತ್ತೆ. ಗೋಸ್ ಜಾಗೃತಿ ಹೇಳ್ತೀನಿ ಸರಿನಾ. ಬಟ್ ಈ 4 ವರ್ಡಲ್ಲಿ ಎಲ್ಲಾ ಟೆನ್ಸ್ ಮಾಡಬೇಕಾಗುತ್ತೆ. ಇವು ಸಪೋರ್ಟ್ ಇವಕ್ಕೆ ಇದ್ರ ಜೊತೆ ಇವು ಸಪೋರ್ಟ್ ಮಾಡೋದ್ರಿಂದ ಆ ವಾಕ್ಯ ಯಾವ ಟೆನ್ಸ್ ಗೊತ್ತಾಗುತ್ತೆ. ಕಾರಣ ಏನ್ ಮಾಡ್ತೀವಿ ಈಗ ನಾನು ಹೋಗುತ್ತೇನೆ ಅಂತ ಅಕಸ್ಮಾತ್ ನಾವು ಅಂತ ಏನಾದ್ರೆ ಅದು ನಾಮಪದ. ನಾನು ಹೋಗುತ್ತೇನೆ ಅಂತ ಐತಲ್ಲಪ್ಪ, ನಾವು ಅಂತ ಬಂದ್ರೆ ಏನಂತಪ್ಪ ಇಲ್ಲಿ ನಾವು ಪ್ಲೂರಲ್ ಆಗ್ತಾರೆ. ಪ್ಯೂರ್ ಗೊತ್ತಾಯ್ತು. ವಾಕ್ಯ ಏನ್ ಮಾಡ್ತೀಯ? ನಾವು ಹೋಗುತ್ತೇವೆ. ಹೋಗುತ್ತೇನೆ ಇದು ಏನಾಯ್ತು? ಏನು ಹೋಗುತ್ತೇನೆ ಇದು ಅಂತ ಏನಾಯ್ತು? ಅಲ್ಲಿ ತೇವೆ ಆಯ್ತು. ಅಲ್ಲಿ ಪ್ರತ್ಯಯ ಸೇರಿಸಿ ನಾವು ಚೇಂಜ್ ಮಾಡೋದು. ಕ್ರಿಯಾಪದ ಮೂಲ ರೂಪನ ಪ್ರತ್ಯಯ ಸೇರಿಸಿ ಬದಲಾವಣೆ ಮಾಡೋದು. ಇಂಗ್ಲಿಷ್ ಮಾಡಕ್ ಬರಲ್ಲ ಸರಿನಾ. ಎಲ್ಲ ಈಗ ನಾವು ಹೋಗ್ತಾರೆ ವೀಕ್ ಅಂತಾನೆ ಆಗುತ್ತದೆ. ಅಲ್ಲಿ ನಮ್ಗೆ ಸಬ್ಜೆಕ್ಟ್ ಇದೆ, ವಿವರ್ ಇದೆ ಅಂತ ಅದು ಸಿಂಪಲ್ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಬಂದು ತೇನೆ ಬಂದ್ರೆ ಐ ಬಂದು ತೇನೆ ಬಂದ್ರೆ ಸಿಂಪಲ್ ಬದಲೇ ಇದೆ ಅಂತ ಬರುತ್ತೆ. ತೇವೆ ಬಂದ್ರೆ ಅದು ಸಿಂಪಲ್ ಬದಲೇ ಇದೆ, ಅದು ನಾವು ಬೆಳೆಸಿದ್ರೆ ಗೊತ್ತಾಗುತ್ತೆ. ಅವನು ಬಂದು ಹೋಗುತ್ತೆ ತಾನೇ ಅಂತ ಆಗುತ್ತೆ. ಅವಾಗ ತಾನೇ ಬಂದಿದೆ, ಅದು ಸಿಂಪಲ್ ಬಂದಿದೆ ನಮ್ಗೆ ಗೊತ್ತಾಗುತ್ತೆ. ಇಂಗ್ಲಿಷ್ ಹೆಂಗ್ ಗೊತ್ತಾಗುತ್ತೆ? ಈ ವಾಕ್ಯ ಸಿಂಪಲ್ ಬಂದ್ರೆ ಈ ಸಬ್ಜೆಕ್ಟ್ ಬರುತ್ತೆ, V1 ಬರುತ್ತೆ. ಇದು ಫಿಟ್ನೆಸ್ ಏನಿದೆ, ಸಬ್ಜೆಕ್ಟ್ ಬರುತ್ತೆ, ವಿಲ್ ಬರುತ್ತೆ, ಸಪೋರ್ಟಿಂಗ್ ಬರುತ್ತೆ, V1 ಆಗುತ್ತೆ. ಇಷ್ಟು ಈ ತರ ಬಳಸ ನಮಗೆ ಈ ವಾಕ್ಯ ಯಾವ ಟೆನ್ಸ್ ಇದೆ ನಮಗೆ ಗೊತ್ತಾಗುತ್ತೆ. ನಿನಗೆ ಅಷ್ಟೀಗ ನಾನು ಹೋಗ್ತಿದ್ದೇನೆ ಅಂತ ಹೇಳ್ತೀಯ. ನಾನು ಹೋಗ್ತಿದ್ದೇನೆ. ಹೋಗುತ್ತಿದ್ದೇನಾ? ಐ ಗೋಯಿಂಗ್ ಮತ್ತೆ ಇಲ್ಲಿ ಯಾವ್ದ್ರೆ ಕಂಟಿನ್ಯೂಸ್ ಪಾಸ್ಟ್ ಸರಿ ಅಲ್ರಿ. ಐ ವಾಸ್ ಗೋಯಿಂಗ್. ಇಲ್ಲ ಐ ಗೋಯಿಂಗ್ ಅಂದ್ರೆ ಅಷ್ಟೇ ಆಗುತ್ತೆ ಅದಕ್ಕೆ. ಅಲ್ಲಿ ಎಲ್ಬಿಂಗ್ ಅವ್ರು ಹಾಕ್ಬೇಕಲ್ರ ಐ ಆಮ್ ಗೋಯಿಂಗ್ ಹಾಕ್ತಾರೆ. ಇಲ್ಲಿ V4 ಬಳಸಿದೀವಿ. ಇಲ್ಲಿ ಐ ವಾಸ್ ಗೋಯಿಂಗ್ ಅಂದ್ರೆ ಇನ್ನು V4 ಬಳಸಿದೀವಿ. ವ್ಯತ್ಯಾಸ ಏನು? ಅಲ್ಲಿ ಯಾಮ್ ವಾಸ್ ಯಾಮ್ ಇದೆ, ಇದು ವಾಸ್ ಇದೆ. ಇಲ್ಲಿ ಐ ಹಾಕಿ ಹ್ಯಾಮ್ ಸಪೋರ್ಟಿಂಗ್ ಕಂಟಿನ್ಯೂಸ್ ಬರುತ್ತೆ. ಐ ಮತ್ತು ವಾಸ್ ಆಗಿದ್ರೆ ಕಂಟಿನ್ಯೂಸ್ ಪಾಸ್ಟ್ ಅಂತ ಆಗುತ್ತೆ. ಕಂಟಿನ್ಯೂಸ್ ಪಾಸ್ಟ್ ಅಂತ ಆಗುತ್ತೆ. ಇದು ಐ ವಾಸ್ ಗೋಯಿಂಗ್ ಅಂತ ಆಯ್ತು. ಕಂಟಿನ್ಯೂಸ್ ಪ್ರೆಸೆನ್ಸ್ ಹೆಂಗೆ ಹೇಳಿದ್ಯಾ? ಐ ವಿಲ್ ಬಿ ಗೋಯಿಂಗ್. ನೋಡಿ ಇಲ್ಲಿ ಬಂತು, ಇದು ಸಪೋರ್ಟಿಂಗ್ ವರ್ಬ್. ಕಂಟಿನ್ಯೂಸ್ ವಿಲ್ ಬಿ ಬರುತ್ತೆ. ಕಂಟಿನ್ಯೂಸ್ ಪ್ರೆಸೆನ್ಸ್ ಅದು. ಕಂಟಿನ್ಯೂಸ್ ಇಲ್ಲಿ ನಾವು ಸಪೋರ್ಟಿಂಗ್ ವರ್ಬ್ ಚೇಂಜ್ ಮಾಡೋ ಮುಖಾಂತರ ಆಕ್ಟಿವ್ ವರ್ಬ್ ಚೇಂಜ್ ಮಾಡೋ ಮುಖಾಂತರ ವಾಕ್ಯ ಯಾವ ಟೆನ್ಸ್ ಇದೆ ಅಂತ ತೋರಿಸ್ತೀವಿ. ಹ್ಯಾಮ್, ವಾಸ್, ವಿಲ್ ಬಿ, ಗೋಯಿಂಗ್ ಅಂತ ಹೇಳ್ತೀವಿ. ಆಯ್ತಲ್ವಾ? ಎಷ್ಟು ಸಂಪೂರ್ಣ ಅರ್ಥ ಮಾಡಕ್ಕಲ್ಲ. ನಾನು ಹೋಗಿದ್ದೇನೆ ಹೆಂಗೆ ಹೇಳ್ತೀಯಾ? ಅಷ್ಟೇ ಬೆಳೆಸ್ಕೊಂಡು ಸಪೋರ್ಟಿಂಗ್ ವರ್ಬ್ ಬಳಸಬೇಕು. ಮಾತ್ರ ಸಿಂಪಲ್ ಕೆಲಸ ಮಾತ್ರ ಸಪೋರ್ಟಿಂಗ್ ವರ್ಬ್ ಅಲ್ಲ. ಅದು ಚಾಟ್ ಮಾಡ್ಬೋದಾಗುತ್ತೆ. ಪರ್ಫೆಕ್ಟ್ ಹಂಗೆ ಬೇಗ ಆಗುತ್ತೆ. ಕೆಳಗೆ ಇರ್ತಲ್ಲ ಹಿಂಗೆ ಮೊದಲನೇ ಚಾಟ್ ಇರೋದು ಸ್ಟಾರ್ಟಿಂಗ್ ವರ್ಗು ಯಾವ ಟೆನ್ಸ್ ಅದು? ಇದು ಸಿಂಪಲ್ ಪ್ರೆಸೆಂಟ್ ರೀ. ಕಂಟಿನ್ಯೂಸ್ ಪರ್ಫೆಕ್ಟ್ ಪರ್ಫೆಕ್ಟ್ ಯಾವ ಬರ್ತಲ್ಲ. ಐ ಹ್ಯಾವ್ ಗಾನ್. ಅದು ಈಗ V3 ಬಳಸಿದ್ವಿ. V3 ಬರುತ್ತೆ. ಐ ಹ್ಯಾವ್ ಗಾನ್ ಯಾವ ಟೆನ್ಸ್ ಇದು? ಅದು ಪರ್ಫೆಕ್ಟ್ ಪ್ರೆಸೆಂಟ್. ಈಗ ಪರ್ಫೆಕ್ಟ್ ಪಾಸ್ಟ್ ಹೆಂಗ್ ಹೇಳ್ತೀರಾ? ನಾನು ಐ ಹ್ಯಾಡ್ ಗಾನ್. ಇಲ್ಲಿ ಯಾವ ಫಾರ್ಮ್ ಬಳಸಿದ್ವಿ? V3. ಇದು V3. ಇಲ್ಲಿ ಹೋಗಿರುವೆನು. ಐ ವಿಲ್ ಹ್ಯಾವ್ ಗಾನ್. ಇಲ್ಲಿ ಇಲ್ಲಿ V3. ಐ ವಿಲ್ ಹ್ಯಾವ್ ಗಾನ್. ಇಲ್ಲಿ ಮೂರು ಕಡೆ V3 ಬಳಸಿದೀವಿ. ಮೂರು ಕಡೆ V3 ಬಳಸಿದೀವಿ. ಹ್ಯಾವ್ ಗಾನು, ಹ್ಯಾಡ್ ಗಾನು, ವಿಲ್ ಹ್ಯಾವ್ ಗಾನು. ಮೂರು ಕಡೆ V3 ಬಳಸಿದೀವಿ. ಒಂದು ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೂ ಒಂದೇ, V3 ಅಂದ್ರೂ ಒಂದೇ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೂ ಒಂದೇ, V3 ಅಂದ್ರೂ ಒಂದೇ. ಸರಿನಾ? ಇಲ್ಲಿ
ಇಲ್ಲಿ ಹ್ಯಾವ್ ಬಳಸ್ತೀವಿ, ಇಲ್ಲಿ ಹ್ಯಾಂಡ್ ಬಳಸ್ತೀವಿ, ಇಲ್ಲೇ ಬಳಸ್ತೀವಿ. ಇಲ್ಲಿ ಯಾವ ವ್ಯಾಸ ಎರಡು ಬರ್ತವೆ. ನೆಕ್ಸ್ಟ್ ಈ ಶೀಟ್ ಬಂದಾಗ ಹ್ಯಾವ್ ಬಳಸ್ತೀವಿ, ಐ ವಿ ಯುವತಿ ಬಂದಾಗ ಹ್ಯಾವ್ ಬಳಸ್ತೀವಿ ಅಂತ ತುಂಬ ಅಷ್ಟು ಸರಿನಾ. ಈ ಎಲ್ಲಕ್ಕೂ ಹ್ಯಾಡ್ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಐಗೆ ವಿ ಯುಗೆ ದೇಗೆ ಎಲ್ಲಕ್ಕೂ ಹ್ಯಾಡ್ ಸರಿನಾ. ಇಲ್ಲಿ ವಿಲ್ ಯಾವ ಇಲ್ಲಿ ಯಾವುದಂದ್ರೆ ಇಲ್ಲಿ ಯಾವ ಅಷ್ಟೇ ಎಲ್ಲಕ್ಕೂ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಇಲ್ಲಿ ಸರಿನಾ. ಅಲ್ಲಿ ಬಂದ್ರೆ ವಿಲ್ ಬಿ ವಿಲ್ ಬಿ ಅಷ್ಟೇ. ಇಲ್ಲಿ ಎಲ್ಲ ಕಾಮನ್ ಇಲ್ಲೇ ಚೇಂಜ್ ಆಗಲ್ಲ. ಇಲ್ಲಿ ಎಲ್ಲ ಕಾಮನ್ ಒಂದ್ಕೆ ಇರುತ್ತೆ, ಎಲ್ಲ ಕಾಮನ್ ಇಲ್ಲ ಫಿಲ್ಟರ್ಸ್ ಅಲ್ಲಿ. ಇಲ್ಲಿ ಮಾತ್ರ ಇಲ್ಲಿ ವಾಸು ಬರ್ತವೆ. ಇಲ್ಲಿ ಯಾರು ಈಸಾರ್ ಬರುತ್ತೆ, ಎಮ್ ಈಸಾರ್ ಬರುತ್ತೆ. ಇಲ್ಲಿ ಯಾವ ಬರುತ್ತೆ, ಇಲ್ಲಿ ಇಲ್ಲೆಲ್ಲ ಎಲ್ಲಕ್ಕೂ V2 ಇಲ್ಲಿ ನೋಡಿ. ಇಲ್ಲೆಲ್ಲ V2 V2 ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಟ್ಟರೆ ಎಲ್ಲೂ ಬಳಸಲ್ಲ. ಈಗ ಟೇಕ್ ಟುಕ್ ಅಂತ ಟುಕ್ ಅನ್ನ ಇಲ್ಲಿ ಬಿಟ್ಟರೆ ಎಲ್ಲೂ ಬಳಸಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ಮಾತ್ರ ಬಳಸೋದು ಅಷ್ಟೇ. ಟುಕ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾತ್ರ ಬಳಸ್ತೀವಿ. ಇಲ್ಲಿ ಎಷ್ಟು ಹೋಗ್ತಾ ಇದ್ದೇನೆ ಏನಾಗುತ್ತೆ ಇದು ನಾನು ಓದ್ತಾ ಇದ್ದೇನೆ. ಚಾಟ್ ನಂಬರ್ ಹೇಳ್ರಿ. ಐ ಹ್ಯಾವ್ ಬೀನ್, ಐ ಹ್ಯಾವ್ ಬೀನ್ ವರ್ಬ್ ಮತ್ತೆ ಗೋಯಿಂಗ್, ಐ ಹ್ಯಾವ್ ಬೀನ್ ಗೋಯಿಂಗ್. ಇದು V4. ಇಲ್ಲಿ ಹೋಗ್ತಾ ಇದ್ದೇನು, ಹೋಗುತ್ತಲೇ ಇದ್ದೇನೆ. ಪಾಸ್ಟ್ ದಾಗಲ್ರಿ ಐ ಹ್ಯಾಡ್ ಬೀನ್, ಐ ಹ್ಯಾಡ್ ಬೀನ್ ಗೋಯಿಂಗ್, ಐ ಹ್ಯಾಡ್ ಬೀನ್ ಗೋಯಿಂಗ್. ಇನ್ನು ನೆಕ್ಸ್ಟ್ ಲಾಸ್ಟ್ ಮತ್ತೆ ಐ ಶಾಲ್. ಇಲ್ಲೇ ವಿಲ್ ಶೆಲ್ ಬಿಟ್ಬಿಡು, ಶೆಲ್ ಮರ್ಬಿಡಿ. ಈಗ ವಿಲ್ ಐ ವಿಲ್ ಹ್ಯಾವ್, ಐ ವಿಲ್ ಹ್ಯಾವ್, ಐ ವಿಲ್ ಹ್ಯಾವ್ ಗೋಯಿಂಗ್, ಬಿ ಗೋಯಿಂಗ್. ಎಲ್ಲ ಕಡೆ ಇಲ್ಲೂ ಮತ್ತೆ ಮಾಡ್ಕೊಂಡು ಫಸ್ಟ್ V4 ಎಲ್ಲ ಬಳಸಿದ್ದ. ಇಲ್ಲಿ ಬಿ ಬರಲಿಲ್ಲ. ಯಾವುದು ನೀವು ಬಿ ಅನ್ನು ಬರಲಿಲ್ಲ ಇದ್ರೆ ಯಾವ್ದಾಗೆ ಅದು ಐ ವಿಲ್ ಹ್ಯಾವ್ ಬೀನ್ ಇದರ ಫ್ಯೂಚರ್ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ದ ಪರ್ಫೆಕ್ಟ್ ಫ್ಯೂಚರ್ ಬರ್ತಲ್ಲ. ಐ ವಿಲ್ ಹ್ಯಾವ್ ಗಾನ್ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಬರ್ತಿದಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಈ ಟೆನ್ಸ್ ಈಗ ಹೇಳ್ತಾರೆ. ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್ ಸಬ್ಜೆಕ್ಟ್ ಶೆಲ್ ವಿಲ್ ವಿಲ್ ಹ್ಯಾವ್ ಶೆಲ್ ಮಾಡ್ಕೊಡಿ ನಾವು. ಸಬ್ಜೆಕ್ಟ್ ವಿಲ್ ಹ್ಯಾವ್ ವರ್ಬ್ ಪಾಸ್ಟ್ ಬಂದ್ರೆ V3 ಬರ್ತಿದಲ್ಲ. ಐ ವಿಲ್ ಹ್ಯಾವ್ ಗಾನ್ ಕಾಣಲಿದೆ ಸ್ವಲ್ಪ ಹಾಗೇನಾ ಹೇಳಿದಲ್ವಾ. ಈ ಪರ್ಫೆಕ್ಟ್ ಕಂಡೀಷನ್ ಐ ವಿಲ್ ಹ್ಯಾವ್ ಗಾನ್. ನೆಕ್ಸ್ಟ್ ಪರ್ಫೆಕ್ಟ್ ಕಂಡೀಷನ್ ಟೆನ್ಸ್ ಐ ವಿಲ್ ಹ್ಯಾವ್ ಬೀನ್, ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್. ಯಾವ ಬೀನ್ ಅಂತ ಬರುತ್ತೆ, ಯಾವ ಬೀನ್ ಅಂದ್ರೆ ಗೋಯಿಂಗ್ ಅಂತ ಬರುತ್ತೆ. ಆಯ್ತಲ್ವಾ. ಎಲ್ಲಕ್ಕೂ ಇಲ್ಲೇ ಬಳಸ್ತೀವಿ. ಆಯ್ತಲ್ವಾ. ನೆಕ್ಸ್ಟ್ ಈಗ ಇದು ಬಂದು ಈ ಒಂದು ಮಾಡಿದ್ವಿ. ಈಗ ಹಂಗೆ ಈಗ ಐ ಅಂತ ಇದೆಯಲ್ವಾ, ಐ ಅಂತ ಆಯ್ತು. ಈಗ ಇದೆ ವೀಕ್ ಮಾಡಿ. ಈಗ ಸುಮ್ಮನೆ ನೀನೇ ಮಾಡು, ನೀನು ಹೆಂಗೆ ಹೇಳಿ ಈ ಕಾಣದ ಫಸ್ಟ್ ಕಾಣದ ಹೇಳು. ಬಿ ಅಂದ್ರೆ ನಾವು ಹೋಗೋಣಕ್ಕೆ ಗೋ ಅಂತ ಹೇಳ್ತೀವಿ ಅಲ್ವಾ. ಫಸ್ಟ್ ಕಾಣದ ಹೇಳು. ನಾನು ಹೋಗುತ್ತೇನೆ ಅಂದ್ರೆ ನಾವು ಬಳಸಿದ್ರೆ ನಾವು ಹೋಗುತ್ತೇವೆ ಅಲ್ವಾ. ಇಂಗ್ಲೀಷ್ ಹೇಳ್ತೀಯ ವೀಗೋ. ಈಗ ನಾನು ಹೋಗುತ್ತಿದ್ದೆ ನಾವು ಬರೆದ್ರೆ ನಾವು ಹೋಗುತ್ತಿದ್ದೇವೆ, ನಾವು ಹೋಗುತ್ತಿದ್ದೇವೆ. ಇಂಗ್ಲೀಷ್ ಹೆಂಗೆ ಹೇಳ್ತೀಯ? ಚಾಟ್ ನಂಬರ್ ಹೇಳ್ಕೊಡಲ್ಲ. ಆಯ್ತು ಸ್ಟಾರ್ಟಿಂಗ್ ಇದೆ ಇದು ಕಂಟಿನ್ಯೂ ಯಾವ ಟೆನ್ಸ್ ನೋಡ್ತೀನಿ ನೋಡೋದು. ಇದ್ರ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಗೋಯಿಂಗ್ ಆಯ್ತು. ಈಗ ನಾವು ಹೋಗುತ್ತಿದ್ದೇವೆ. ನಾವು ಅದು ವಿ ಹೇಳು. ಆಮ್ ಈಸ್ ಯಾವ ಟೆನ್ಸ್ ಇದು ಕಂಟಿನ್ಯೂಸ್ ಪ್ರೆಸೆನ್ಸ್ ತಾನೆ. ನಾವು ಹೋಗುತ್ತಿದ್ದೇವೆ. ನೆಕ್ಸ್ಟ್ ನಾವು ಹೋಗುತ್ತಿದ್ದೇವೆ ಇಂಗ್ಲೀಷಲ್ಲಿ ಆಮ್ ಈಸ್ ವಿ ಬರ್ತ ಈಗ ಈಸ್ ಬರ್ತದೆ. ಈಸ್ ನೋಡು. ಈಗ ಗೊತ್ತಾಗಲ್ಲ ನೋಡಿ ಯಾವ ಬಸ್ ಗೊತ್ತಾಗುತ್ತೆ. ಹ್ಯಾಮ್ ಈಸ್ ಬರ್ತಿದ್ದೀವಿ. ಐ ಇದ್ದಾಗ ಬಳಸ್ಬೇಕು, ಹ್ಯಾಮ್ ಬಳಸ್ಬೇಕು. ವಿ ಇದ್ದಾಗ ಬಳಸ್ಬೇಕು. ಈ ಶೀಟ್ ಬಂದಾಗ ಈಸ್ ಬಳಸ್ಬೇಕು. ಏನು ಸೇರ್ಸಿ ಹೇಳದಂಗೆ ಈಗ ಸೇರ್ಸಿ ನೋಡ್ತಾರೆ. ಈಗ ಕಂಟಿನ್ಯೂಸ್ ಹೇಳ್ರಿ. ಕಂಟಿನ್ಯೂಸ್ ವಿ ಹೇಳು. ವಿ ಆರ್ ಗೋಯಿಂಗ್. ವಿ ಆರ್ ಗೋಯಿಂಗ್ ಅಂದ್ರೆ ನಾವು ಹೋಗುತ್ತಿದ್ದೇವೆ. ಆಯ್ತಲ್ವಾ. ನೆಕ್ಸ್ಟ್ ಪರ್ಫೆಕ್ಟ್ ಪ್ರೆಸೆನ್ಸ್ ಹೇಳು. ನಾನು ಹೋಗಿದ್ದೇನೆ. ಅದು ನಾವು ಹೇಳು. ನಾವು ವಿ ಆರ್ ಕಾಣ ಫಸ್ಟ್ ವಿ ಆರ್ ಇಂಕ್ಕೆ ಯಾಕೆ ಹೋಗ್ತೈತೆ ನಿಮ್ಮಿಂದ ಸೇರಿಸಲಿಲ್ಲ. ಕಂಟಿನ್ಯೂಸ್ ಮಾಡಿ ಮುಗಿದೈತಲ್ಲಪ್ಪ. ಯಾವ ಈಸಾಗ ಬರುತ್ತಪ್ಪ ನೋಡಿ. ಫಸ್ಟ್ ನೋಡಿ ಬಿಡ ಕಡೆ ಬಿಡ. ಕೈ ಈಗ ನೋಡಿ. ಈಗ ಸಾಕು. ಈಗ ನೋಡಿದ್ರಿ ಕಂಟಿನ್ಯೂಸ್ ಪ್ರೆಸೆನ್ಸ್ ಇದೆ. ಕಂಟಿನ್ಯೂಸ್ ರೀ. ಯಾಮ್ ಈಸ್ ಆರ್ ಯಾರು ಇಲ್ಲಿ ಮುಗಿದೈತಿಗೆ ಕಂಟಿನ್ಯೂಸ್ ಪ್ರೆಸೆನ್ಸ್ ಮುಗಿದೈತಿ. ಈಗ ಪರ್ಫೆಕ್ಟ್ ಪ್ರೆಸೆನ್ಸ್ಗೆ ಏನೋ ಹೇಳು. ಪರ್ಫೆಕ್ಟ್ ಪ್ರೆಸೆನ್ಸ್ ಐ ಹ್ಯಾವ್ ಆಯ್ತು. ಹಂಗೆ ಈಗ ನಾವು ಹೋಗಿದ್ದೇವೆ ಅಂತ ಆಯ್ತು. ನಾವು ಹೋಗಿದ್ದೇವೆ ಇಂಗ್ಲೀಷ್ ಹೇಳ್ತೀಯ ವಿ ಹ್ಯಾವ್ ಅಷ್ಟೇ. ನೀನು ಆರು ಇಲ್ಲಿ ಮಕ್ಕಳಿಗೆ ಯಾವ ಈಸ್ ಆರ್ ಕಂಟಿನ್ಯೂಸ್ ನೀನು ಯಾವ ಡ್ಯಾನ್ಸ್ ಮಾಡ್ತೀವಿ ಆ ಡ್ಯಾನ್ಸ್ ಬಗ್ಗೆ
ವಿ ಹ್ಯಾವ್. ಆರು ನೀವು ಆರು ಅಂತ ಹೇಳಿದೆ, ಆರು ಹಿಂಗಾಗುತ್ತೆ ಇಲ್ಲಿ ನಾನು ಕೇಳ್ತಾರೆ ನಿಮಗೆ ಹೌದಾ? ಪರ್ಫೆಕ್ಟ್ ಪ್ರೆಸೆನ್ಸ್ ಕೇಳ್ತಾ ಇದ್ದೀನಿ Correct. ಅಲ್ವಾ. 20th ಪ್ರೆಸೆನ್ಸ್ ಯಾಕೆ ಮಾಡಿದೆ ನೀನು ಅಲ್ವಾ. ಪರ್ಫೆಕ್ಟ್ ಪ್ರೆಸೆನ್ಸ್ ಯಾವ ಟೆನ್ಸ್ ನೋಡ್ತಿದ್ದೆ ಅದು ಅಬ್ಸರ್ವ್ ಮಾಡು. ಸರಿನಾ. ನಾವು ವಿ ಹ್ಯಾವ್ ಗಾನ್ ಅಂತ ಆಯ್ತು. ಸರಿನಾ. ನೆಕ್ಸ್ಟ್ ಈಗ ಇಲ್ಲಿ ಇನ್ನೂ ಹೇಳಾಯ್ತು ಅವ್ರಿಗೆ ಪರ್ಫೆಕ್ಟ್ 20th ಪ್ರೆಸೆನ್ಸ್ ಹೇಳು ಸಂಪೂರ್ಣ ಬರುವಂತ ನಾವು ಸೆಸ್ ಹೇಳು. ಯಾವ್ದ್ರೆ ನಾವುಗೆ ನಾವು ಹಾಂ ವಿ ಹ್ಯಾವ್. ಕನ್ನಡದಲ್ಲಿ ಫಸ್ಟು ನಾವು ಹೋಗುತ್ತಲೇ ಇದ್ದೇವೆ. ಇದ್ದೇವೆ. ಇಂಗ್ಲೀಷ್ ಆಮೇಲೆ ಇಂಗ್ಲೀಷ್ ಹೇಳಿ. ಐ ಹ್ಯಾವ್. ಅಯ್ಯಾವಲ್ಲ ನಾವು ಐ ಅಂತ ಇದು ವಿ ಹ್ಯಾವ್. ವಿ ಹ್ಯಾವ್. ಗೋ. ಅಲ್ಲಿ ನೋಡ್ಕೊಂಡು ಹೇಳಿ ಆಯ್ತು ಅವಳಿಗೆ ಚಾಟ್ ನೋಡಿ ನಿಮ್ಗೆ ಮುಂದಿನ ಸೂತ್ರ ಕೊಟ್ಟಿದ್ದೀನಿ. ಪರ್ಫೆಕ್ಟ್ ಅಲ್ರಿ. ಹಾಂ ಪುನಃ ಕಂಟಿನ್ಯೂಸ್ ಪ್ರೆಸೆನ್ಸು ಈ ನೋಟ್ ಹೇಳಿ ಯಾವ್ದು ಹೇಳ್ತಾರೆ ಅಲ್ಲಿ ಪಿ ಸಿ ಪ್ರೆಸೆನ್ಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸು. ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. ಯಾವ ಫಸ್ಟ್ ಯಾವ ಟೆನ್ಸಪ್ಪ ಇದು? ಅದು ಸಿಂಪಲ್ ಪ್ರೆಸೆಂಟ್. ಇದ್ಯಾವ ಟೆನ್ಸಪ್ಪ? ಅಲ್ಲ ಅಲ್ಲಿ ಅಲ್ಲಿ ಚಾಟ್ ನೋಡಿ ಹಿಂಗೆ ಕಂಟಿನ್ಯೂಸ್. ಕಂಟಿನ್ಯೂಸಪ್ಪ ಎಷ್ಟಾದಪ್ಪ ಈಗ ಪರ್ಫೆಕ್ಟ್ ರೀ. ಇದೆಷ್ಟು? ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್. ಪರ್ಫೆಕ್ಟ್ ಪ್ರೆಸೆನ್ಸ್ ಅದು. ಅದೇ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಅಪ್ಪ ಅದು. ಹ್ಞೂ. ಪರ್ಫೆಕ್ಟ್ ಪ್ರೆಸೆನ್ಸ್ ಅದು ಇದಾಗುತ್ತೆ. ಇಲ್ಲಪ್ಪ ಪ್ರೆಸೆನ್ಸ್ ಇಲ್ಲ ಅಂದ್ರೆ ನಾವು ಉಲ್ಟಾ ಅಂತೀವಿ, ನೀವು ಅಂತೀರಿ ಅದನ್ನ. ಕಂಟಿನ್ಯೂಸ್ ಪ್ರೆಸೆನ್ಸ್ ಇದೆಯಲ್ವಾ? ಅಲ್ಲ ಅದೇ ನಾನು ಅದನ್ನ ಹೇಳಿದ್ರೆ ನೀವು ಅದನ್ನ ಇದು ಉಲ್ಟಾ ಇಲ್ವಾ? ಈಗ ನಾನು ಹೋಗ್ತಾರೆ ಇದ್ದೀನಿ ಅಂತ ಆಯ್ತು. ನಾವು ಇಂಗ್ಲೀಷ್ ಹೇಳ್ತಿದ್ದ ನಾವು ಹೋಗುತ್ತಲೇ ಇಂಗ್ಲೀಷ್ನಾಗ ನಾವು ಹೋಗುತ್ತಲೇ ಇದ್ದೇವೆ. ಇಂಗ್ಲೀಷ್ ಹೇಳ್ತೀನಿ. ಅದು ನೋಡ್ಕೊಂಡು ಹೇಳು ಚಾಟ್ ನೋಡ್ಕೊಂಡು ಹೇಳು. ವಿ ಹ್ಯಾವ್ ಬೀನ್ ವಿ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಹೇಳ್ತೀವಿ ಆಯ್ತಲ್ವಾ. ಹಿಂಗೆ ಪಾಸ್ಟ್ ಇವಾಗ ನಾನು ಓದಿನ ಅಂತ ಇದೆ. ನಾನು ಓದಿನ ನಾವು ಸೆಷನ್ ಮಾಡೋದು. ಆದರೆ ವಿ ವಿ ಕನ್ನಡ ಫಸ್ಟ್ ಓದಿ. ಫಸ್ಟ್ ಕನ್ನಡ ಬಾ ಆಮೇಲೆ ಇಂಗ್ಲೀಷ್ ಹೋಗು. ಫಸ್ಟ್ ಕನ್ನಡ ಹೇಳ್ಬಿಡು ಫಸ್ಟು. ನಾವು ಓದೆವು. ನಾವು ಓದೆವು. ಹಂಗೆ ಇಂಗ್ಲೀಷಲ್ಲಿ ವಿ ವೆಂಟ್. ಹಂಗೆ ಈಗ ಅಪೂರ್ಣ ಭೂತಕಾಲ ನಾನು ಹೋಗುತ್ತಿದ್ದೆನು. ನಾವು ಅಂದರೆ ನಾವು ಹೋಗುತ್ತಿದ್ದೆವು. ನಾವು ಇದು ನಾವು ಹೋಗುತ್ತಿದ್ದೆವು ಅಂದ್ರೆ ಇದು ಐ ವಿ ವಾಸ್ ವಿ ವೇರ್ ವರ್ಗ ಅದು ವಿ ವರ್ ಗೋಯಿಂಗ್. ಇಲ್ಲೂ ಐದು ಸೇರಿದ್ವಿ ವಿ ಫಾರ್ ಸೇರಿದ್ವಿ. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಅಲ್ಲೂ ವಿ ಫಾರ್ ಬರುತ್ತೆ. ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಅಲ್ಲೂ ವಿ ಫಾರ್ ಬರುತ್ತೆ. ವಿ ವರ್ ಗೋಯಿಂಗ್. ಇಲ್ಲಿ ಈಗ ಐ ಆಮ್ ಗೋಯಿಂಗ್ ಅಂದಿದ್ದು ಇಲ್ಲಿ ಐ ವಾಸ್ ಗೋಯಿಂಗ್ ಅಂತ ಇದೆ. ಹಂಗೆ ಇಲ್ಲಿ ವಿ ಆರ್ ಗೋಯಿಂಗ್ ಅಂತ ಇರೋದು ವಿ ವರ್ ಗೋಯಿಂಗ್ ಅಂತ ಆಗುತ್ತೆ. ಅಲ್ಲಿ ವಾಸ್ ವರ್ ಅದು ಆರ್ ಇತ್ತು ವರ್ ಆಗಿದೆ. ಸರಿನಾ. ಅದು ನಿಂತಂತದೆ ಇಲ್ಲಿ ಕಂಟಿನ್ಯೂಸ್ ಪಾಸ್ಟ್ ಯಾವ ಕಂಟಿನ್ಯೂಸ್ ಪಾಸ್ಟಲ್ಲಿ ವಿಗೆ ಯಾವ ಸಪೋರ್ಟಿವ್ ಬಳಸ್ತೀವಿ ಮತ್ತೆ ಯಾವ ವರ್ಕ್ ಬಳಸ್ತೀವಿ ಅಂತ ಇರ್ತಾ ಇರಬೇಕಲ್ಲ. ಸರಿನಾ. ನೆಕ್ಸ್ಟ್ ಪರ್ಫೆಕ್ಟ್ ಪಾಸ್ಟು. ಪರ್ಫೆಕ್ಟ್ ಪಾಸ್ಟ್ ರೀ. ಫಸ್ಟ್ ಕನ್ನಡ ಹೇಳು. ಫಸ್ಟ್ ಕನ್ನಡ ನೋಡು ಆಮೇಲೆ ಇಂಗ್ಲೀಷ್ ಮಾಡು. ಪರ್ಫೆಕ್ಟ್ ಅದು ತೆಗೀರಿ ಒಂದು ಸೆಂಟೆನ್ಸ್ ಹೋಗುತ್ತೆ. ಯಾವುದು? ಪರ್ಫೆಕ್ಟ್ ಪಾಸ್ಟ್ ಏನು ಹೇಳ್ರಿ. ನಾನು ಹೋಗಿದ್ದೇನೆ. ಹೋಗಿದ್ದೇನೆ. ನಾವು ಹೋಗಿದ್ದೆವು. ನಾವು ಹೋಗಿದ್ದೆವು. ಇಂಗ್ಲೀಷ್ ಹೇಳು. ನಾವು ಹೋಗಿದ್ದೆವು ಅಂದ್ರೆ ಅಲ್ಲಿ ಚಾಟ್ ನೋಡೋಲ್ಲ. ಇಂಗ್ಲೀಷ್ ಮಾಡ್ಬೋದ ಚಾಟ್ ನೋಡು ಸಾಕು. ಹೋಗಿದ್ದೇವೆ ಅನ್ನೋಕೆ ಐ ಹ್ಯಾವ್. ಇದು ವಿ ಹ್ಯಾವ್. ಯಾವ ಟೆನ್ಸ್ ನೋಡ್ತಾ ಇದ್ದೀನಿ ನಾವು? ಪಾಸ್ಟ್ ಟೆನ್ಸ್ ಅಲ್ಲಿ. ಪಾಸ್ಟ್ ಟೆನ್ಸ್ ಯಾವುದು? ಯಾರು ಬರುತ್ತೆ? ಯಾವ ಟೆನ್ಸ್ ಪಾಸ್ಟ್ ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್ ಯಾವ ಟೆನ್ಸ್? ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವಿ ಹ್ಯಾಡ್. ವಿ ಹ್ಯಾಡ್. ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಪಾಸ್ಟ್ ಯಾವುದು? ಪಾಸ್ಟ್ ಗಾನ ಹೇಳಿದ್ರೆ ಅಷ್ಟೇ. ಇಲ್ಲಿ ಸೇಮ್ ಅಷ್ಟೇ. ಇಲ್ಲಿ ಯಾವ ಗಾನ ಏನು ಬಳಸಿದ್ರು ವಿ ಅದೇ ಗಾನೆ. ವಿ ಹ್ಯಾಡ್ ಗಾನ ವಿ ಇಲ್ಲಿ ಐ ಬಂದಾಗ ವಿ ತ್ರೀ ಬಳಸಿದ್ರೆ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಐ ಬಂದಾಗ ವಿ ತ್ರೀ ಬಳಸಿ ಪರ್ಫೆಕ್ಟ್ ಪಾಸ್ಟ್ ವಿ ತ್ರೀ ಬಳಸಿದ್ರೆ ವಿ ಬಂದಾಗ ಗಾನೆ. ಬಟ್ ನಾವು ಯಾವ ಎಲ್ಲ ಈಗ ಕಂಟೆನ್ಸ್ ಪ್ರೆಸೆನ್ಸ್ ಇತ್ತು ಅಂತಂದ್ರೆ ಈಗ ಏನ್ ಬಳಸ್ತೀವಿ. ಆ ಯಾವ ಸಬ್ಜೆಕ್ಟ್ ಬಂದ್ರು ಎಂಜಿನೇ. ಯಾವ ಸಬ್ಜೆಕ್ಟ್ ಐ ಬಳಸು ಈ ಬಳಸು ಯು ಬಳಸು ಈ ಬಳಸು ಸಿ ಬಳಸು ಇಟ್ ಬಳಸು ಎಲ್ಲಕ್ಕೂ ಎಂಜಿನ್ ಬಳಸ್ಬೇಕಲ್ಲಿ. ಈಗ ಗೋ ಬಳಸಿ ಎಲ್ಲಕ್ಕೂ ಇವನ್ನೇ. ಐ ಬಳಸು ವಿ ಬಳಸು ಯು ಬಳಸು ಈ ಬಳಸು ಈ ಬಳಸು ಇಟ್ ಬಳಸು ಎಲ್ಲ ಬಳಸು. ಅದೇ ಚೇಂಜ್ ಆದೇನೋ ಸಪೋರ್ಟ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಕೆಲವೊಂದ್ರೆ ಎರಡು ಯಾಡ್ ಅಂತ ಇದೆ. ಎಲ್ಲಕ್ಕೂ ಎರಡೇ ಇಲ್ಲಿ. ಇಲ್ಲಿ ಚೇಂಜ್ ಎಲ್ಲ ಆಗುತ್ತೆ. ಇಲ್ಲಿ ಐ ಆಮ್ ಗೋಯಿಂಗ್ ಅಂತ ಇದೆ. ಇಲ್ಲಿ ಐ ವಾಸ್ ಗೋಯಿಂಗ್ ಅಂತ ಆಗುತ್ತೆ. ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಎಲ್ಲ ಕಡೆ ಚೇಂಜ್ ಆಗೋದು. ಸರಿನಾ. ಅಯಾಡ್ ಗಾನ ಅಂತ ಆಯ್ತು. ಸರಿನಾ. ನೆಕ್ಸ್ಟ್ ಈಗ ನಾನು ಈಗ ಸಂಪೂರ್ಣ ಅಪೂರ್ಣ ಬೋಧಕ ಆದರೆ ನಾನು ಹೋಗುತ್ತಲೇ ಇದ್ದೇನು. ನಾವು ಹೇಳು ಫಸ್ಟ್. ನಾವು ಹೋಗುತ್ತಲೇ ಇದ್ದೆವು. ನಾವು ಹೋಗುತ್ತಲೇ ಇದ್ದೇವೆ. ಇಂಗ್ಲೀಷ್ ಹೇಳೋದನ್ನ ಚಾಟ್ ನೋಡು. ಹೋಗುತ್ತಲೇ ಇದ್ದೆವು.
ಹಾಂ ಅದ ಪ್ರೆಸೆಂಟ್ ಫಾರ್ ಕಂಟಿನ್ಯೂಸ್ ಟೆನ್ಸ್ ಅಲ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪರ್ಫೆಕ್ಟ್ ಅದು ಅದೇ ಇದು ವಿ ಹೇಳ್ತಾ ಇದೀವಲ್ಲ, ಹಾಂ. ವಿ ಹ್ಯಾವ್ ಬೀನ್. ಯಾವ ಟೆನ್ಸ್ ನೋಡಿದೆ ಯಾವೆಲ್ಲ ಐತೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸಲ್ಲಿ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ನೀನು ಯಾವ ಟೆನ್ಸ್ ನಾವು ಯಾವ ಟೆನ್ಸ್ ಬಗ್ಗೆ ಮಾಡ್ತೀವಿ ಹೇಳು? ಪಾಸ್ಟ್. ಇದು ಯಾವ ಟೆನ್ಸ್ ಅಪ್ಪ ಇದು? ಪಾಸ್ಟ್ ಟೆನ್ಸ್. ಪರ್ಫೆಕ್ಟ್ ನೀನು ಯಾವ ಟೆನ್ಸ್ ನೋಡ್ತಾ ಇದೀಯಾ? ನಾನು ಇದು ನೋಡ್ತಾ ಇದ್ದೀನಿ. ವಿ ಹ್ಯಾಡ್ ಹಾಂ. ಬೀನ್. We had ವಿ been. ಹ್ಯಾಡ್ ಬೀನ್ ಹಾಂ. ಗೋಯಿಂಗ್. ವಿ ಹ್ಯಾಡ್ ಬೀನ್ ಗೋಯಿಂಗ್. Yeah. ಚಾರ್ಟ್ ಫಸ್ಟ್ ಚಾರ್ಟ್ನ ಯಾವ ಟೆನ್ಸ್ ಅಂತ ಫಸ್ಟ್ ನೋಡೋದು. ಈ ಮೊದಲೇ ಅವರಿಂದ ಫಸ್ಟ್ಗೆ ಬರ್ತಾರೆ, ಫಸ್ಟ್ಗೆ ಸ್ಟಾರ್ಟಿಂಗ್ ಬರ್ತಾ ಇದೆಯಾ? ಯಾವ ಟೆನ್ಸ್ ಯಾವ ಟೆನ್ಸ್ ನೋಡ್ತಿದ್ದೀವಿ ನಾವು? ವಿ ಹ್ಯಾಡ್ ವಿ ಹ್ಯಾಡ್ ಬೀನ್ ಗೋಯಿಂಗ್. ನೆಕ್ಸ್ಟು ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್. ಹ್ಞೂ ಸಿಂಪಲ್ ಫ್ಯೂಚರ್ ಟೆನ್ಸ್ ಫಸ್ಟ್ ನಾನು ಹೇಳು, ಫಸ್ಟ್ ನಾನು ಹೇಳು. ನಾನು ಹೋಗುವೆನು, ನಾವು ಹೋಗುವೆವು. ನಾವು ಹೋಗುವೆವು. ನಿಂಗೆ ಬಂದೇ ಇಲ್ಲ ತಾನೆ ಹೇಳ್ತಾ ಇರೋದು? ಹಾಂ. ಹೇಳ್ತದೆ ನಾನು ಹೇಳ್ತಾ ಬಂದೇ ಇರೋದು ನಿಮಗೆ. ಇಲ್ಲ. ಈಗ ಬಂದೇ ತಾನೆ ಹೇಳ್ತಾ ಇರೋದು. ನಾವು ಹೋಗುವೆ ಅಂತ ಆಯಿತು. ಹಾಂ. ಇಂಗ್ಲೀಷಲ್ಲಿ ನೋಡಿ ಈಗ. ಈಗ ರೀ ಹಾಂ ಐ ಶಾಲ್, ಹಾಂ ಐ ವಿಲ್ ಗೋ. ಐ ವಿಲ್ ಗೋ. ನೆಕ್ಸ್ಟು ನೆಕ್ಸ್ಟ್ ಕಂಟಿನ್ಯೂ ಟೆನ್ಸ್ ರೀ. ಹಾಂ ಇದರ ಅದೇನೈತಿ ವಿ ಹ್ಞೂ ವಿ ಶಾಲ್ ಬಿ. ಶೆಲ್ ಮರ್ಕೊಡ ಮರ ಶೆಲ್ ಬಿಟ್ಟಾಕ್ಬಿಡು. ಶೆಲ್ ಬಗ್ಗೆ ತಯಾರಿ ಇಟ್ಕೊಬೇಡ ನೀನು. ವಿಲ್ಲೇ ಯೂಸ್ We will be. ಶೆಲ್ ಯಾವಾಗ ಯೂಸ್ ಮಾಡ್ಕೊಂಡು ಹೇಳ್ತೀನಿ ಅದನ್ನ ಇಷ್ಟು ಹೇಳ್ತೀನಿ. ನೀನು ವಿಲ್ಲ ಶೆಲ್ನ ಸಂಪೂರ್ಣ ಮರ್ಕೊಡಿ ಈಗ. ಹಾಂ. ಶೆಲ್ ಬಂದ ತಮೇಲೆ ಹೇಳ್ತೀನಿ ನಿಂಗೆ ಯಾವ ಬಳಸ್ಬೇಕು ಹೇಳ್ತೀನಿ ನಿಂಗೆ ಅದನ್ನ. ಶೆಲ್ನ ಕಿತ್ತಾಕ್ಬಿಡ್ತಾರೆ, ಏನು ಕಿತ್ತಾಕ್ಬಿಡು. ಹಾಂ ವಿ ವಿಲ್ ಬಿ ಹ್ಞೂ ಗೋಯಿಂಗ್. ಗೋಯಿಂಗ್. ಹಾಂ ಅದು ಕಾರಣ ಏನಾಗ್ತದೆ? ಕನ್ನಡದಾಗ ನಾವು ನಾವು ಹೋಗುತ್ತಾ ಹೋಗುತ್ತಾ ಇರುವೆವು. ಹೋಗುತ್ತಾ ಇರುವೆವು. ನೆಕ್ಸ್ಟು ನಾನು ಹೋಗಿವೆ ಅನ್ನೋದು ಪರ್ಫೆಕ್ಟ್. ಆಯ್ತು. ನಾವು ಬಂದಾಗ ನಾವು ಬಂದಾಗ ನಾವು ಹೋಗಿರುವೆವು. ಹೋಗಿರುವೆವು. ಅದು ಇಂಗ್ಲೀಷ್ ಹೆಂಗೆ ಹೇಳ್ತೀಯ? ಇಂಗ್ಲೀಷ್ನಾಗ ರೀ ಹಾಂ ವಿ ವಿಲ್ ಹ್ಞೂ ವಿ ವಿಲ್ ಹ್ಮ್. ಯಾವ ಗಾನ್ ಯಾವ ಕೆಲಸದು? ಆಯ್ತು. ನಾನು ಹೋಗಿ Perfect. ಹಾಂ ಆಯಿತು. ನೆಕ್ಸ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ಸು. ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್ ಅಂತ ಬರ್ತಲ್ರಿ. ಹ್ಞೂ ಅದೇನೈತಿ ವಿ ಹ್ಞೂ ವಿಲ್ ಹ್ಮ್. ಯಾವ ಬೀನ್ ಹ್ಞೂ ಗೋಯಿಂಗ್. ಗೋಯಿಂಗ್ ಅಂತ ಆಗುತ್ತೆ. ನಾನು ಹೋಗುತ್ತಲೇ ಇರುವೆನು ಅಂತ ಆಗುತ್ತೆ. ಹಾಂ. ನಾನು ಹೋಗುತ್ತಲೇ ಇರುವೆನು ಅಂತ ಅದು ಇಂಗ್ಲೀಷ್ ಹೆಂಗೆ ಹೇಳ್ತೀಯ? ಯಾವ್ದ್ರಿ? ವಿ ವಿಲ್ ಹ್ಯಾವ್ ಬೀನ್ ಗೋಯಿಂಗ್. ವಿ ಹ್ಞೂ ವಿಲ್ ಯಾವ ಬೀನ್ ಗೋಯಿಂಗ್. ಗೋಯಿಂಗ್. ಇಂಗ್ಲೀಷ್ ಹೆಂಗೆ ಹೇಳ್ತೀಯ? ನಾವು ಹೋಗುತ್ತಲೇ ಇಂಗ್ಲೀಷ್ನಾಗ ಹೇಳಿದ್ದಲ್ರಿ. ವಿ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಆಯ್ತಲ್ವಾ? ಸರಿ ಓಕೆ ಆಯ್ತು. ಇದು ನೆಕ್ಸ್ಟ್ ಈಗ 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 ಐಗೆ ವೀಗೆ ಅಂತ ಮಾತ್ರ ಮಾಡಿದ್ವಿ ಈಗ. ಹಾಂ. ಹಂಗೆ ನೀನು ಏನು ಮಾಡಬೇಕು ಅಂದರೆ ಈಗ ಉದಾಹರಣೆ ಈಗ ಹಾಂ. ಇನ್ನೊಂದು ಯು ಬರುತ್ತೆ. ಹಾಂ. ಯು ಬೇಡ ನಿಮಗೆ ನೆಕ್ಸ್ಟ್ ಗೊತ್ತಾಗೋದು. ಹಾಂ. ಈ ನೋಡು ಈಗ ಯಾವುದೇ ನೋಡಪ್ಪ ಹಾಂ. ಒಟ್ಟಾರೆ 7 ಸಬ್ಜೆಕ್ಟ್ಸ್ ಇದೆ. ಹಾಂ. 7 ಸಬ್ಜೆಕ್ಟ್ಸ್ ಇದೆ. ಐ ವಿ ಯು ಇ ಸಿ ಇಟ್ ಇಟ್ ದೇ. ದೇ ಹಾಂ. ಆಯ್ತಲ್ವಾ? ಹಾಂ. ದೇ ಬಂದ್ರೆ ಕನ್ನಡ ಎರಡಾಗ್ತದೆ. ಅವು ಮತ್ತೆ ಹಾಂ. ಅವು ಮತ್ತೆ ಅವರು ಆಗುತ್ತೆ. ಹಾಂ. ಈ ಇಂಗ್ಲೀಷ್ ಸರ್ ಇದು ಡೈಲಿ ಇದಾಯ್ತು ನೋಡ್ರಿ. ಯಾವುದು ಇದು ರೆಕಾರ್ಡಿಂಗ್ ಆಗ್ತಾ ಇಲ್ಲ ಅನ್ಸುತ್ತೆ. ಆಗಲಿ ಬಿಡ್ರಿ. ಆಗುತ್ತೆ. ಆಗಲಿ ಬಿಡ್ತೀನಿ ಏನೋ ಆಗುತ್ತಲ್ರಿ? ಆಗ್ತಾ ಇರ್ತದೆ. ನೀನು ಮತ್ತೆ ನೀವು ಅಂತ ಇದೆ. ನೀನು ಮತ್ತೆ ನೀವು ಅಂತ ಇರುತ್ತೆ. ಹಾಂ. ಅಪ್ಪ ಐ ವಿ ಯು ಇ ಸಿ ಇಟ್ ದೇ ಅಂತ 7 ಸಬ್ಜೆಕ್ಟ್ ಇದೆ. ಹಾಂ. ಅಪ್ಪ ನಿನಗೆ ಇನ್ನೊಂದು ಏನಂತಂದ್ರೆ ಹಾಂ. ಜಗತ್ತಲ್ಲಿ ಯಾವುದೇ ಕ್ರಿಯೆ ಹೇಳಿ ಹಾಂ. ಏನು ತಿನ್ನೋದು ಉಣ್ಣೋದು ಆಡೋದು ನೋಡೋದು ಹ್ಮ್. ಏನೋ ಒಂದು ಮಿಷಿನ್ ಕೆಲಸ ಮಾಡಲಿ, ಒಂದು ಕಂಪ್ಯೂಟರ್ ಕೆಲಸ ಮಾಡಲಿ, ಒಂದು ಮೊಬೈಲ್ ಕೆಲಸ ಮಾಡಲಿ, ಹಾಂ. ಏನೇ ಕೆಲಸ ಆದರೂ ಈ 7 ಸಬ್ಜೆಕ್ಟ್ ಇಂದಲೇ ಕೆಲಸ ಆಗಬೇಕು. ಹಾಂ. ಹಿಂಗೆ ಹಾಂ. ಐ ವಿ ಯು ಯು ಸಿ ಇಟ್ ದೇ ಯು ಇಟ್ ಏನೇ ಕೆಲಸ ಆದರೂ ಇಷ್ಟರಿಂದಲೇ ಕೆಲಸ ಆಗಬೇಕು. ಹೆಂಗೆ ಅಂತಂದ್ರೆ ಹಾಂ. ಐ ಅಂದ್ರೆ ಯಾರಪ್ಪ? ವ್ಯಕ್ತಿ ನಾವು. ನೀನು ನೀನು ಕೆಲಸ ಮಾಡ್ತಿದ್ರೆ ನಾವು. ನಾ ಇಂಥ ಕೆಲಸ ಮಾಡ್ತೀನಿ, ಇಂಥ ಮಾಡ್ತೀನಿ, ಓದ್ತೀನಿ, ಬರಿತೀನಿ, ಇದನ್ನ ನೋಡ್ತೀನಿ ಅಂತ ಇದನ್ನ ಹೇಳ್ತೀನಿ. ವಿ ಅಂದ್ರೆ ಯಾರು? ನಾವು. ನೋಡಿ ಈ ಪ್ರೆಸೆಂಟ್ ನೀವು ಯಾವ ಇದ್ರು ನಾವು ಸೇರಿಸಿರ್ತೀವಿ. ನೀನು ಒಂದು ಯಾರು ಹೇಳ್ತೀವಿ? ನೀನು ಅಂದ್ರೆ ಯು. ಎದುರುಗಡೆ ಇರೋ ವ್ಯಕ್ತಿಗೆ. ನೀನು. ಈಗ ಅವ್ನು ಫೋನ್ ಎದುರುಗಡೆ ಫೋನ್ ಮಾತಾಡಲಿ, ಹಾಂ. ಅವ್ನು ನೀನು ಅಂತಾನೆ, ಅವ್ನು ದೂರ ಇರ್ತದೆ ಇಲ್ಲ. ಹಾಂ. ಹಾಂ. ಎದುರುಗಡೆ ಫೋನ್ ಮಾಡ್ತಿದ್ರೆ ಅವ್ರ ನೀನು ಅಂತ ಹೇಳ್ತಂದ್ರೆ ನಮ್ಮ ಎದುರುಗಡೆ ವ್ಯಕ್ತಿ ಯಾರು ಮಾಡ್ತೀವಿ ಅವನ ನೀನು ಅಂತ ಹೇಳ್ತೀವಿ. ಹ್ಮ್. ಈ ಅಂದ್ರೆ ಯಾರು? ಇದ್ರ ಅವನು. ಅವನೊಂದು ಯಾರಾಗ್ಬೋದು? ಬೇರೆದರ ಅವರು. ಯಾವ ಈಗ ಸ್ವತಂತ್ರ ಹೇಳ್ತಾರೋ ಬೇರೆದರ ಬಗ್ಗೆ ಹೇಳ್ತಿರ್ತೀವಲ್ಲ. ಅಂದ್ರೆ ಮೂರನೇ ವ್ಯಕ್ತಿ. ಮೂರನೇ ವ್ಯಕ್ತಿ. ಕನ್ನಡದ ತೃತೀಯ ಪುರುಷ ಅಂತ ಹೇಳ್ತೀವಲ್ವಾ? ಈ ಉದಾಹರಣೆಗೆ ಸಿದ್ದರಾಮಯ್ಯ. ಹಾಂ. ಸಿದ್ದರಾಮಯ್ಯ ಐ ವಿ ಯು ಇ ಸಿ ಯಾರು ಗೊತ್ತಾನೆ? ಸಿದ್ದರಾಮಯ್ಯ. ಹಾಂ. ಸಿದ್ದರಾಮಯ್ಯ ಈ ಅಂತ ಬರ್ತಾನೆ. ಈ ಅಂದ್ರೆ ಯಾಕೆ ಗೊತ್ತಾನೆ? ಥರ್ಡ್ ಪರ್ಸನ್. ಮೂರನೇ ವ್ಯಕ್ತಿ ಅವನು. ಅಂದ್ರೆ ಅವನು ನಾವು ಭೂಪಚಂದ್ರ ಬಗ್ಗೆ ಮಾತಾಡಿರುವ ಅವನು ಸಿಂಗ್ಯುಲರೇ. ಸಿಂಗುಲರ್. ಅವನು ಈ ಅಂತ ಕನ್ನಡ ಬರೀಬೇಕಂದ್ರೆ ಈ ಅಂದ್ರೆ ಸಂಬೋಧನೆ ಮಾಡ್ತೀವಿ. ಹಾಂ. ಹಾಂ. ಈ ಅಂದ್ರೆ ಸಂಬೋಧನೆ ಮಾಡ್ತೀವಿ ಅಲ್ವಾ? ಈ ಅಂತಲೇ ಸಂಬೋಧನೆ ಮಾಡ್ತೀವಿ. ಹಾಂ. ಸರಿನಾ? ಹಾಂ. ಇದು ಈ ಅಂದ್ರೆ ಸಂಬೋಧನೆ ಮಾಡ್ತೀವಿ. ಹಾಂ. ತಡ್ರಿ.
ನೋಡ್ತೀವಿ ಈ ಅಂತ ಸಂಬೋಧನೆ ಮಾಡ್ತೀವಿ. ಉದಾಹರಣೆ ಈಗ ರಶ್ಮಿಕಾ ಮದನ ಅಂತ ಹೇಳ್ತೀವಿ. ಯಾರು ಬರ್ತಾರೆ? ಸಿ ಬರ್ತಾರೆ. ಸಿ ಬರ್ತಾರೆ. ಈಗ ಬೆಕ್ಕು, ಇಟ್ಟು ಬರ್ತಾರೆ. ಬೆಕ್ಕುಗಳು, ಇಟ್ಸ್ ಬೆಕ್ಕುಗಳು, ದೇ ಬರ್ತದೆ. ಅವು ಬರ್ತವೆ. ಸೊ ಈಗ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಆಟಗಾರರು ದೇ ಬರ್ತದೆ. ಕ್ರಿಕೆಟ್ ಆಟಗಾರ, ಕ್ರಿಕೆಟ್ ಆಟಗಾರ ಅಂತಂದ್ರೆ ಗಂಡ್ಮಗ ಹೆಣ್ಮಗ ಯಾರು ಅಲ್ಲಿ ಆಟಗಾರ, ಆಟಗಾರ್ತಿ ಇಲ್ಲಿ ಆಟಗಾರ ಇಟ್ಟು ಬರ್ತಾರೆ. ಆಟಗಾರ ಇಟ್ಟು ವಸ್ತು ಆಟಗಾರ ಈ ಬರ್ತಾರೆ, ಸಿ ಬರ್ತದೆ ಅಲ್ವಾ? ಅಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಏನೋ ಒಂದು ವಸ್ತುನೋ ವ್ಯಕ್ತಿನೋ ಕಂಡ್ರೆ ವಸ್ತು ಏನ ನಮ್ಮ ಕಡೆಗೆ ಉದಾಹರಣೆ ಚೇರ್ ಅಂತ ಇರ್ಬೇಕಪ್ಪ. ಯಾರು ಬರ್ತಿದೆ? ಇಟ್ಟಿ ಬರುತ್ತೆ. ಯಾವುದೇ ಒಂದು ವಸ್ತು ಕಂಡ್ರೆ ವಸ್ತುನೋ ವ್ಯಕ್ತಿನೋ ಏನಾದ್ರು ನೋಡಿ, ಒಂದು ಕಂಪ್ಯೂಟರ್ ನೋಡಿ, ಈಗ ಕನ್ನಡಿ ಯಾವ್ದು ಬರುತ್ತೆ? ಕನ್ನಡಿ ಇಟ್ಟು ಬರುತ್ತೆ. ಏನೇ ಜಗತ್ತಿನ ಏನು ಎಲಿಮೆಂಟ್ ಯಾವ್ದು ಬರುತ್ತೆ? ಇಟ್ಟು ಬರುತ್ತೆ. ನೀವು ಏನೇ ಒಂದು ವಸ್ತು ತಗ ಇಲ್ಲಿ ಯಾವ್ದು ಕಂಪೇರ್ ಆಗುತ್ತೆ, ಯಾವ್ದನ್ನ ಪ್ರತಿನಿಧಿಸ್ತದೆ ನೋಡ್ಬೇಕಾಗುತ್ತೆ. ಯಾವ್ದು ಪ್ರತಿನಿಧಿಸ್ತದೆ ನೋಡ್ಕೊಂಡು ಏನಪ್ಪ ಉದಾಹರಣೆ ಏನಪ್ಪ ಅಂತಂದ್ರೆ ನೋಡಿ, ಈಗ ಇಲ್ಲಿ ಅಲ್ಸೋದ್ರಿಂದ ನೋಡಿ, ಈಗ ಉದಾಹರಣೆ ಏನಾಗುತ್ತೆ ಅಂತಂದ್ರೆ ಉದಾಹರಣೆ ಈಗ ಅವನು ಕ್ರಿಕೆಟ್ ಆಡುತ್ತಾನೆ ಅಂತ ಇದೆ. ಇದು ಯಾವ ಕೆಲಸ ಇದೆ? ಕ್ರಿಕೆಟ್ ಆಡುತ್ತಾನೆ. ಪ್ರೆಸೆಂಟ್ ಯಾವುದು? ಸಿಂಪಲ್ ಅಲ್ವಾ? ಅವನು ಕ್ರಿಕೆಟ್ ಆಡುತ್ತಾನೆ ಅಲ್ವಾ? ಇಂಗ್ಲೀಷ್ ಹೆಂಗ್ ಬರ್ತಿದ್ದ? ಸಿಂಪಲ್ ರೂಲ್ಸ್ ಏನಾಯ್ತು ನೋಡೋದು? ಸಿಂಪಲ್ ಪ್ರೆಸೆಂಟ್ ರೂಲ್ಸ್. ಸಬ್ಜೆಕ್ಟ್ ಏನಿದೆ? ಸಬ್ಜೆಕ್ಟ್ ಫಸ್ಟ್ ಇದು ಕರ್ಮ. ಕ್ರಿಕೆಟ್ ಅನ್ನು ಬಳಸುವಾಗ ಕ್ರಮಪದಕ್ಕೆ ಯಾವಾಗಲೂ ಅನ್ನು ಸೇರಿಸಬೇಕಾಗುತ್ತೆ. ಕ್ರಿಕೆಟ್ ಅನ್ನು ಮತ್ತೆ ಸಬ್ಜೆಕ್ಟ್ಗೆ ಯಾವ ಮುಖಾರ ಬರಬೇಕು? ರಮೇಶನು, ಬಸವರಾಜನು, ಗೋಪಾಲಕೃಷ್ಣನು ಮುಖಾರ ಬರಬೇಕು. ಇಲ್ಲಿ ಅವನು ಮುಖಾರ ಬರಬೇಕು. ಇಲ್ಲಿ ನಾವು ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಬಳಸ್ತೀವಲ್ಲ, ಸೇಮ್ ಇದೆ ಇಲ್ಲಿ ಅಪ್ಲೈ ಆಗೋದು. ಅನ್ನು ಅಂತ ಬಂದಿದ್ರೆ ಅದು ಕ್ರಮಪದ ಅಂತ. ಅನ್ನು ಇಲ್ಲ ಗೆ ಇದ್ರೆ ಅದು ಅಡ್ಡಪದ ಕ್ರಮಪದ ಅಂತ ತಿಳ್ಕೊಳ್ಳೋದು. ಅನ್ನು ಇಲ್ಲ ಗೆ ಇದ್ರೆ ಅದು ಕ್ರಮಪದ, ಮುಖಾರ ಇದ್ರೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆಯ್ತಲ್ವಾ? ಅವನು ಕ್ರಿಕೆಟ್ ಆಡುತ್ತಾನೆ ಅಂತ ಹೇಳಿದ. ಆಯ್ತಲ್ವಾ? ಈ ಸಿಂಪಲ್ ಬಳಸ್ತೀವಿ. ಇಂಗ್ಲೀಷ್ ಏನ್ ಮಾಡ್ತೀವಿ? ಅವನು ನೋಡು ನೆಕ್ಸ್ಟ್ ವರ್ಬ್ ಏನಿದೆ? ಪ್ಲೇ ಬಿಡಬಾರ್ದು. ಪ್ಲೇ ವಿ ಒಂದೇ ಇದು. ಅದ್ರ ಜೊತೆಗೆ ಪ್ಲೇಸ್ ಅಂತ ಸೇರಿಸಬೇಕು. ಯಾಕೆ ಸೇರಿಸಬೇಕು ಅಂತಂದ್ರೆ ಈ ಶಿ ಇಟ್ ಅನ್ನೋದು ಥರ್ಡ್ ಪರ್ಸನ್. ಈ ಶಿ ಇಟ್ ಅನ್ನೋದು 3 ಸಲ ಥರ್ಡ್ ಪರ್ಸನ್. 3 ಸಲ ಥರ್ಡ್ ಪರ್ಸನ್. ಈ ಶಿ ಇಟ್ ಬಂದಾಗ ವಿ ಶಿ ಇಟ್ ಬಂದಾಗ ಸಿಂಪಲ್ ಪ್ರೆಸೆನ್ಸ್ ಮಾತ್ರ ಅವುಗಳ ಕ್ರಿಯಾಪದಗಳಿಗೆ ಎಸ್ ಪ್ರತ್ಯಯವನ್ನ ಸೇರಿಸಬೇಕು. ಈಗ ಫ್ಲೈ ಅಂತ ಇದ್ರಕ, ಫ್ಲೈ ಅಕ್ಕಿ ಆರ್ತ ಅಂತ ಇರ್ಕ, ಅಕ್ಕಿಯವರು ಆರ್ತ ಅಂತ ಇರ್ತಾರೆ. ಬರೀ ಬರ್ಡ್ ಅಂತ ಬಂದ್ರೆ ಬರ್ಡ್ ಫ್ಲೈಸ್ ಅಂತ ಹೇಳ್ಬೇಕಾಗ. ನಾನು ಆರ್ತಂದ್ರೆ ಐ ಫ್ಲೈ ಅಂತ ಹೇಳ್ತೀನಿ. ನಾವು ಬಿ ಫ್ಲೈ ಅಂತ ಹೇಳ್ತೀವಿ. ಅವರು ಅಂತಂದ್ರೆ ದೇ ಫ್ಲೈ ಅಂತ ಹೇಳ್ತೀವಿ. ಅದೇ ಇಟ್ಟು ಬಂದಾಗ ಅಕ್ಕಿ ಆರ್ತಂದ್ರೆ ಬರ್ಡ್ ಫ್ಲೈಸ್ ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೆ ರೂಲ್ಸ್ ಕೊಟ್ಟಿದ್ದು ಏನು ಬಂದಾಗ ಏನೋ ರೂಲ್ಸ್ ಅಂದ್ರೆ ಬರ್ದಿದ್ದೀನಿ ಗೊತ್ತಾಗುತ್ತೆ. ಈ ಶೀಟ್ ಬಂದಾಗ ಮಾತ್ರ ಕ್ರಿಯಾಪದಕ್ಕೆ ಎಸ್ ಸೇರಿಸಬೇಕಾಗುತ್ತೆ. ಉದಾಹರಣೆಗೆ ಶಿ ಸಿಂಗ್ಸ್ ಸಾಂಗ್ ಅಂತ ಹೇಳ್ತೀವಿ. ಅದು ಎಸ್ ಪ್ರತಿಯಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಮಾತ್ರ ಬಳಸ್ತೀವಿ. ಈಗ ಉದಾಹರಣೆಗೆ ಈ ಪ್ಲೇಸ್ ಕ್ರಿಕೆಟ್ ಅಂತ ಇದೆಯಲ್ಲಪ್ಪ, ಈ ಪ್ಲೇಸ್ ಕ್ರಿಕೆಟ್ ಅವನು ಕ್ರಿಕೆಟ್ ಆಡುತ್ತೆ ಅಂತ. ಈಗ ಸಚಿನ್ ಯಾರು ಬರ್ತಾನೆ? ಸಚಿನ್ ಅಂದ್ರೆ ಥರ್ಡ್ ಪರ್ಸನ್ ಆದ. ಸಚಿನ್ ಥರ್ಡ್ ಪರ್ಸನ್ ಆದಲ್ವಾ? ಇಲ್ಲಿ ಸಚಿನ್ ಥರ್ಡ್ ಪರ್ಸನ್ ಇಲ್ಲಿ ಯಾರು ಬರ್ತಾನೆ? ಈ ಬರ್ತಾನಲ್ವಾ? ಈ ತೆಗೆದ್ಬಿಟ್ಟು ಸಚಿನ್ ಹಾಕಪ್ಪ, ಏನಾಗ್ತದೆ? ಸಚಿನ್ ಪ್ಲೇಸ್ ಕ್ರಿಕೆಟ್. ಸಚಿನ್ ಪ್ಲೇಸ್ ಕ್ರಿಕೆಟ್ ಅಂದ್ರೆ ನಿನಗೆ ಈ ಅನ್ನೋ ಪದ ಸಬ್ಜೆಕ್ಟ್ ಬಳಸ್ಕೊಂಡು ಈಗ ಸಿಂಪಲ್ ಪ್ರೆಸೆನ್ಸ್ ಅಲ್ಲಿ ನೀನು ಸೆಂಟೆನ್ಸ್ ಮಾಡಕ್ ಕಲ್ತ್ಕೊಂಡಿದ್ಯಾ. ಈ ಅನ್ನೋ ಸಬ್ಜೆಕ್ಟ್ ಬಳಸ್ಕೊಂಡು ಸಿಂಪಲ್ ಪ್ರೆಸೆನ್ಸ್ ಸೆಂಟೆನ್ಸ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ಯಾ. ಇದನ್ನ ಈ ಪ್ಲೇಸ್ ಕ್ರಿಕೆಟ್ ಅನ್ನ ಇಟ್ಕೊಂಡು ನೀನು ಏನ್ ಬೇಕಾದ್ರೂ ಸೆಂಟೆನ್ಸ್ ಮಾಡ್ಬೋದು. ಸಚಿನ್ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ಬೋದು, ಸಿದ್ದರಾಮಯ್ಯ ಪ್ಲೇಸ್ ಕ್ರಿಕೆಟ್ ಹೇಳ್ಬೋದು, ಕುಮಾರಸ್ವಾಮಿ ಪ್ಲೇಸ್ ಕ್ರಿಕೆಟ್ ಹೇಳ್ಬೋದು, ಯಡಿಯೂರಪ್ಪ ಪ್ಲೇಸ್ ಕ್ರಿಕೆಟ್ ಅಂತಾನು ಹೇಳ್ಬೋದು. ಅಂದ್ರೆ ಇದು ನೀವ್ ಏನ್ ಮಾಡಪ್ಪ ಅಂದ್ರೆ ಇಷ್ಟಕ್ಕೆ ಏನ್ ಮಾಡಪ್ಪ ಅಂದ್ರೆ ಈ ಫಸ್ಟ್ ಈ ಸಬ್ಜೆಕ್ಟ್ಗಳಿಗೆ ನೀವು ವಾಕ್ಯ ರಚನೆ ಮಾಡೋದು ಕಲ್ತ್ಬೇಕಾಗುತ್ತೆ. ಯಾವಾಗ ಸಿಂಪಲ್ ಪ್ರೆಸೆನ್ಸ್, ಪ್ರೆಸೆನ್ಸ್ ಅಲ್ಲಿ ಈ ಸಬ್ಜೆಕ್ಟ್ಗಳಿಗೆ ಸೆಂಟೆನ್ಸ್ ಮಾಡಕ್ ಕಲ್ತ್ಕೊಂಡ್ರೆ ಇವನ್ನ ಮಾದರಿಯಾಗಿ ಈಗ ಈ ಪ್ಲೇಸ್ ಕ್ರಿಕೆಟ್ ಅಂತ ಹೇಳಿದ್ವಿ. ಈ ತೆಗೆದು ಸಚಿನ್ ಆಗ್ತದೆ. ಈಗ ಉದಾಹರಣೆ ಈಗ ಸಾನಿಯಾ ಮಿರ್ಜಾ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ತೀವಿ. ಶಿ ಪ್ಲೇಸ್ ಈಗ ಎಲಿಫೆಂಟ್ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ತೀವಿ. ಸುಮ್ಮನೆ ಅದು ಜೋಕ್ ಅಲ್ವಾ? ಎಲಿಫೆಂಟ್ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ತೀವಿ. ಎಲಿಫೆಂಟ್ ಪ್ಲೇಸ್ ಈಗ ಎಲಿಫೆಂಟ್ ಎಸ್ ಆಗುತ್ತೆ.
ಈಗ ನಾನು ಕ್ರಿಕೆಟ್ ಆಡ್ತೀನಿ ಅಂದ್ರೆ ಐ ಪ್ಲೇ ಐ ಪ್ಲೇ ಹಿಂಗೆ I play cricket. ಐ ಪ್ಲೇ ಹಿಂಗೆ ಹೇಳಿದ್ರೆ ನಾನು ಕ್ರಿಕೆಟ್ ಆಡ್ತೀನಿ ಅನ್ನೋದು ಸಿಂಪಲ್ ಬರೋದು ನಿಮ್ಗೆ ಗೊತ್ತು ಸಿಂಪಲ್ ಬರೋದು ಅಂತ ಗೊತ್ತಿಗೆ ಈ ಸಿಂಪಲ್ ಬರೋದು ಫಸ್ಟೇ ಬರುತ್ತೆ ಸಬ್ಜೆಕ್ಟ್ ಬರುತ್ತೆ V1 ಬರುತ್ತೆ ಆದ್ಯ. ಕ್ರಿಕೆಟ್ ಅನ್ನೋದು ಆಪ್ರೇಟ್ ಆಗುತ್ತೆ ನಾನು ಕ್ರಿಕೆಟ್ ಅನ್ನು ಆಡುತ್ತೇನೆ ಅಂತ ಬರುತ್ತೆ. ಇದನ್ನು ಮಾದರಿ ಹಾಕೊಂಡು ಏನು ಬೇಕಾದ್ರೂ ತಿಳ್ಕೊಳ್ಳೋದು ಐ ಪ್ಲೇ ಕ್ರಿಕೆಟ್ ಇರ್ಬೋದು ಐ ಸಿಂಗ್ ಸಾಂಗ್ ಅಂತ ಹೇಳ್ಬೋದು ಐ ಡ್ರಿಂಕ್ ವಾಟರ್ ಅಂತ ಹೇಳ್ಬೋದು ಐ ಈಟ್ ಫುಡ್ ಅಂತ ಹೇಳ್ಬೋದು ಇದು ಮಾದರಿ ಇಟ್ಕೊಂಡು ನೀವು ಇದ್ರ ಮೇಲೆ ಎಷ್ಟು ಸೆಂಟೆನ್ಸ್ ಬೇಕಾದ್ರೂ ಮಾಡ್ಬೋದು. ಈ ಮಾದರಿ ಫಸ್ಟ್ ಈ ಬೇಸಿಕ್ ಸೆಂಟೆನ್ಸ್ ನೀನು ಎಲ್ಲ ಟೆನ್ಸಲ್ಲೂ ನೀನು ಆ ಪ್ರತಿಯೊಂದು ಟೆನ್ಸ್ ಮರಣ ಆಗಬೇಕು. ಆ ಟೆನ್ಸ್ ಮಾದರಿ ಇಟ್ಕೊಂಡು ನೀ ಎಲ್ಲ ಇದಕ್ಕೂ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಮಾಡಬೇಕು. ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡು ಬೇರೆ ಬೇರೆ ಸೆಂಟೆನ್ಸ್ಗಳು ಮಾಡೋಕ್ಕಾಗುತ್ತೆ ಆಯ್ತಾ. ನೀವು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡು ಇದಕ್ಕೆ ಹೋಲಿಕೆ ಮಾಡೋದು ಯಾವ್ದು ಬರುತ್ತೆ ಅಂತ ಹೋಲಿಸ್ಕೊಂಡು ಅದು ಮಾದರಿ ಹಾಕೊಂಡು ಆ ಸೆಂಟೆನ್ಸ್ ಮಾದರಿ ಮೇಲೆ ಆ ಸೆಂಟೆನ್ಸ್ಗಳು ರಚನೆ ಮಾಡೋಕ್ಕಾಗುತ್ತೆ. ಇಷ್ಟು ಅರ್ಥ ಆಯ್ತನಪ್ಪ. ಅಲ್ಲಿ ಬರ್ತೀನಿ ನೋಡೋದು ಈ ಶೀಟ್ ಬಂದಾಗ ಏನು ಬೇಕು ಕೊಟ್ಟಿದ್ದೀನಿ. ಈಸಿ ಇಟ್ ಕರ್ತ ಪದಗಳಿಗೆ ಕ್ರಿಯಾಪದಗಳಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ ಇವುಗಳು ಕ್ರಿಯಾಪದಗಳಿಗೆ ಎಸ್ ಪ್ರತ್ಯಯ ಸೇರಿಸಲಾಗುತ್ತದೆ. ನಿನಗೆ ಸೆಂಟೆನ್ಸ್ ಕೊಡ್ತೀನಿ ಈಗ ನೀನೇ ಬೋರ್ಡ್ ಮಾಡ್ಬಾಯ್ತು ಗೊತ್ತಾಗುತ್ತೆ ನಿಮಗೆ ಏನು ಪ್ರಪೋಸ್ ಏನು ಗೊತ್ತಾಗುತ್ತೆ ನಿಮ್ಗೆ ಬೇರೆ ವರ್ಡ್ ಕೊಟ್ಟು ಬೇರೆ ಇದು ಕೊಡ್ತೀನಿ ಇಲ್ಲೇ ಮಾಡಮ್ಮ ಅಪ್ಪ ಕ್ಲಾಸು ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಇನ್ನೂ ಸ್ವಲ್ಪ ಕಲಿಸ್ ಆಗೋ ಗೊತ್ತಾಗಬೇಕು. ಓದಾ ನಿಮಗೆ ಹೆಂಗೆ ಏನು ಮಾಡಬೇಕು ಗೊತ್ತಾಗ್ತದೆ. ಇದು ಸುಮ್ಮನೆ ಸಿಂಪಲ್ ಅನ್ಸ್ಬೋದು ನಿಮಗೆ ಅದು ಭಾಳ ಡೆಪ್ತ್ ಇದೆ. ಇದು ಈ ಬೇಸಿಕ್ ಗಳಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಇದು ಗೊತ್ತಿಲ್ಲ ಮುಂದೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಎಲ್ಲ ಸೆಂಟೆನ್ಸ್ ಡಿಫ್ರೆಂಟ್ ಹೇಳ್ತಿರಲ್ಲ ಅಲ್ಲಿ ಕ್ಲಾರಿಟಿ ಬರುತ್ತೆ. ಕನ್ನಡದಾಗ ಒಂದ್ಸಲ ಹೇಳಿದಾಗ ವಾಪಸ್ ಇಂಗ್ಲೀಷ್ನಾಗ ಹೇಳ್ತೀರಿ. ಅಲ್ಲ ಇದು ನಿಮಗೆ ಡಿಫ್ರೆಂಟ್ ಅನಿಸ್ತಾ ಇತ್ತು ಬೇರೆ ಇಂಗ್ಲೀಷ್ ಕ್ಲಾಸ್ ಇದು ಡಿಫ್ರೆನ್ಸ್ ಅನಿಸ್ತಾ? ಹೌದು ಡಿಫ್ರೆಂಟ್. ಈಗ ಉದಾಹರಣೆ ಕರೆಕ್ಟಾಗಿ ನೀವು ಒಂದೇ ವರ್ಡ್ ಕೊಡ್ತೀನಿ ಈಗ ರವಿ ಅಂತ ತಗ ರವಿನ ಸಬ್ಜೆಕ್ಟ್ ತಗ ರೈಟ್ ಅನ್ನೋದು ವರ್ಕ್ ತಗ ರೈಟ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ತಗ ಕರ್ತೃ ಕರ್ಮ ಆಯ್ತಲ್ವಾ. ಈಗ ಸ್ವಲ್ಪ ಇದು ರವಿ ರೈಟ್ ಅನ್ನೋದು ಏನಾದ್ರು ರೈಟ್ ಅನ್ನೋದು ರೋಟು ರಿಟರ್ನು ರೈಟಿಂಗ್ ಇದು V1 V2 V3 V1 ಪ್ಲಸ್ V4 ಆಯ್ತಲ್ವಾ. ಈಗ ಉದಾಹರಣೆ ಈಗ V1 V2 V3 V4 ಆಯ್ತಲ್ವಾ. ಈಗ ಫಸ್ಟ್ ನೀ ಬರ್ಕ ಈಗ ಇಲ್ಲಿ ಫಸ್ಟ್ ನೀ ಕನ್ನಡ ಬರೀ ಫಸ್ಟ್ ಸಿಂಪಲ್ ಬರೀ ಉದಾಹರಣೆ ಎಸ್ ಇಷ್ಟೇ ಬರೀ ಎಸ್ ಬರೀ ಸಾಕಷ್ಟೇ. ಇಷ್ಟು ಜಾಗ ಇದೆ ಇಲ್ಲಿ ಬರೀ ಇದು ಸಮಯ ಕನ್ನಡ ಗೊತ್ತದು. ಫಸ್ಟ್ ಕನ್ನಡ ಬರೀ ಫಸ್ಟ್ ಕನ್ನಡ ಏನು ಫಸ್ಟ್ ಒಂದು ಮಾಡಿ ತೋರಿಸೋಣ. ಈಗ ರವಿ ಈಗ ಕನ್ನಡ ಸಿಂಪಲ್ ಅಲ್ಲಿ ರವಿ ಬರೆ ಮತ್ತೆ ಎಕ್ಸಾಮ್ ಅನ್ನು ಬರ್ಸ್ಕೊಂಡು ಕನ್ನಡ ರಿಲೀಸ್ ಮಾಡು. ರವಿ ಬರೆ ಎಕ್ಸಾಮ್ ಅನ್ನು ಬಳಸ್ಕೊಂಡು ಒಂದು ಕನ್ನಡ ರಿಲೀಸ್ ಮಾಡು. ರವಿ ಎಕ್ಸಾಮ್ ಬರೆದ ಯಾವ ಟೆನ್ಸ್ ಇದು ಸಿಂಪಲ್ ಬರೆದ ಒಂದು ಯಾವ ಟೆನ್ಸ್ ಬರೆಯುತ್ತಾನೆ. ನಾನು ರವಿಯು ಪರೀಕ್ಷೆಯನ್ನು ಬರೆಯುತ್ತಾನೆ. ರವಿಯು ಪರೀಕ್ಷೆಯನ್ನು ಬರೆಯುತ್ತಾನೆ. ಅಲ್ವಾ. ಇದು ಇಂಗ್ಲೀಷ್ ಬರೆಯಿದ್ದ ಆ ಚಾರ್ಟ್ ತಗ ಹೇಳ್ತೀನಿ ನೀನು ಮಾಡ್ತಾರ ಇದಾಕಾಯ್ತು. ಇದಲ್ವಾ ಈ ಪರೀಕ್ಷೆ ಬರೀ ನೀನು ಟ್ರಾನ್ಸ್ಫರ್ ಮಾಡಿ ಬರೀ ನನಗೆ ಬರ್ತೋಸ್ ಇಲ್ಲಿ ಹಾಕಲ್ಲ ನನಗೆ ಕೇಳಿಸ್ತು ಬೇರೆ ಏನಲ್ಲ. ರವಿ ಪರೀಕ್ಷೆಯನ್ನು ಬರೀತಾನೆ. ಆ ಚಾರ್ಟ್ ನೋಡ್ಬೇಕು ಇಂಗ್ಲೀಷ್ ಈ ಚಾರ್ಟ್ ಇದೆ ಆ ಚಾರ್ಟ್ ಬಿಡು ಈ ಚಾರ್ಟ್ ನೋಡ್ಕ ಚಾರ್ಟ್ ಸಬ್ಜೆಕ್ಟ್ ಇದೆ ಫಸ್ಟ್ ಇದೆ ಸಬ್ಜೆಕ್ಟ್ ಇದೆ ಕಾಣದ ಬರೀ ಸಬ್ಜೆಕ್ಟ್ ಹಿಂಗೆ ಸಬ್ಜೆಕ್ಟ್ ಇದೆ ಬರ್ತಲ್ಲಿ ಅದಾಗ ಬನ್ನಿ ಗುರ್ತು ಮಾಡ್ಕಲ್ಲಿ ರವಿ ಪರೀಕ್ಷೆ ಬರೀತದೆ ತಪ್ಪು ಅದು ಕರ್ಮ ಅಂಡರ್ಲೈನ್ ಮಾಡ್ಕ ಅಂಡರ್ಲೈನ್ ಮಾಡು ಹಂಗೆ ಮಾಡಿ ಜಸ್ಟ್ ಅಂಡರ್ಲೈನ್ ಮಾಡು. ಕರ್ತೃ ಬೇಡ ಬರ್ಕ ಕರ್ತೃ ಕರ್ಮ ಆದಾಗೆ ಹನ್ನೊಂದು ಬರುತ್ತೆ ಅದೆಲ್ಲ ಕರ್ಮ ಪರೀಕ್ಷೆಯನ್ನು ಕರ್ಮ ಕ್ರಿಯೆ ಕರ್ತೃ ಕರ್ಮ ಕ್ರಿಯೆ ಆಯ್ತಲ್ವಾ. ಈಗ ಇದು ಚಾರ್ಟ್ ಮಾಡ್ಬೇಕು ಸಿಂಪಲ್ ಓದಿಸ್ಕೊಳ್ಬೇಕು ಇಂಗ್ಲೀಷ್ ಸಬ್ಜೆಕ್ಟ್ V1 ಆಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ರವಿ ಇಂಗ್ಲೀಷ್ ಬರೆಯೋದು
ರವಿ ಹಾಂ ಇಲ್ಲಿ ನೆಕ್ಸ್ಟ್ ಇದೆ ಚಾಟ್ ಮಾಡ್ಬೇಕು ಇಲ್ಲಿ ಗೊತ್ತಾಗಲ್ಲ ಚಾಟ್ ರವಿ. ಹಾಂ ರವಿ ವರ್ಬ್ ಸರ್. ಓರ್ಬೇನ್ ಇದೆ Verb ಇದೆ, ಕ್ರಿಯೆ. ಬರೆಯುತ್ತೆ ಬರೆಯೋದು ಇಂಗ್ಲೀಷ್ ಏನು ಬರೀ ಅಂದ್ರೆ ರೈಟ್. ರೈಟ್ ಅಂತ ಹೇಳ್ತೀವಿ ಹಾಂ ಬರೀ ಈಗ ರೈಟ್ ಅಂತ ಇದೆ ಹಾಂ. ಈಗ ಸಿಂಪಲ್ ಬಳಸ್ತಾ ಇದೀಯಾ ಹಾಂ. ಯಾವ ಫಾರ್ಮ್ ಬಳಸ್ತೀಯಾ ವಿ1 ಬಳಸ್ತೀಯಾ ವಿ2 ಬಳಸ್ತೀಯಾ ವಿ3 ಬಳಸ್ತೀಯಾ ವಿವನ್ನ ಬಳಸ್ತೀವಿ. ಬರೀ ವಿ1 ಬಳಸು ವಿ1 ಜೊತೆಗೆ ವಿ1 ಅನ್ನೋದು ಇಲ್ಲಿ ವಿ1 ಬರ್ತದೆ ಬರೆಯದೆ ಬರೀ ಹೇಳ್ತೀನಿ ಇನ್ನೊಂದು ಮಿಸ್ಟೇಕ್ ಮಾಡಿದೆ ಹೇಳ್ತೀನಿ Rights. ರೈಟ್ಸ್ ಎಸ್ ಎಕ್ಸೆಸ್ ಬರ್ತದೆ ಅಲ್ಲಿ ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್ ಯಾವ ಟೆನ್ಸ್ ಅದು ಅದು ಈ ಅಂತ ಕೊಟ್ಟರು. ಅದು ಯಾವ ಟೆನ್ಸ್ ಬರ್ತಾ ಇದೀನಿ ಈಗ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆನ್ಸ್ ಬಳಸ್ತಾ ಇದೀಯಾ ಅದಕ್ಕೆ ಈ ಶೀಟ್ ಬಂದಾಗ ಕ್ರಿಯಾಪದಕ್ಕೆ ಹ್ಮ್. ಎಸ್ ಹಚ್ಬೇಕು ರವಿ ರೈಟ್ಸ್ ರವಿ ರೈಟ್ಸ್. ನೆಕ್ಸ್ಟ್ ಆಬ್ಜೆಕ್ಟ್ ರವಿ ರೈಟ್ಸ್ ಪರೀಕ್ಷೆಯನ್ನು ಎಕ್ಸಾಮ್. ಆಯ್ತಲ್ವಾ ಬರ್ದೆ ಈಗ ಹಂಗೆ ನೆಕ್ಸ್ಟ್ ಈಗ ಸಿಂಪಲ್ ಪ್ರೆಸೆನ್ಸ್ ಕಂಟಿನ್ಯೂಸ್ ಪ್ರೆಸೆನ್ಸ್ ಬರೀ ಈಗ ಕಂಟಿನ್ಯೂಸ್ ರೀ. ರವಿ ಕಾಣದ ಫಸ್ಟ್ ಕಾಣದ ಬರೀ ಕನ್ನಡ. ಫಸ್ಟ್ ಕಾಣದ ಫಸ್ಟ್ ಹಾಂ. ಕನ್ನಡದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಅದು ಕ್ಲಾರಿಟಿ ಇರಲ್ಲ ಅದು ಸರಿನಾ ರವಿ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ. ರವಿ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ. ಬರೆಯುತ್ತಿದ್ದಾನೆ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ ಬರೆಯುತ್ತಿದ್ದಾನೆ. ಬರೆಯುತ್ತಿದ್ದಾನೆ ಓಕೆ ವೆರಿ ಗುಡ್ ಕರೆಕ್ಟ್ ಐತ್ರಿ. ಓಕೆ ರವಿ ಸಬ್ಜೆಕ್ಟ್. ರವಿ ಸಬ್ಜೆಕ್ಟ್ ಆ ಚಾರ್ಟ್ ನೋಡಿ ನಿಂಗೆ ಗೊತ್ತಾಗುತ್ತೆ ನಿಂಗೆ ಸ್ಟಾರ್ಟಿಂಗ್ ಅಲ್ವಾ ಕನ್ಫ್ಯೂಸ್ ಆಗಬೇಕು ಕೂಡ ಆ ಚಾರ್ಟ್ ನೋಡಿ ನಿಂಗೆ ಅದು ಅಭ್ಯಾಸ ಆಗೋದು ಚೆನ್ನಾಗದು ನೀನು ತಲೆ ಹೋಗ್ಬೋದು ಅದು ಚಾರ್ಟ್ ನೋಡಿ ಬರೀತಾ ನಿಂಗೆ ಅದು ತಲೆ ಹೋಗ್ಬಿಡುತ್ತೆ ಆಮೇಲೆ ಈಗಲೇ ಪ್ರಯತ್ನ ಮಾಡ್ಕೋಬೇಡ ನಾನು ಮುಗಿಸ್ಕೋಬೇಕು ಅಂತ. ರವಿ ಈಸ್. ಹಾಂ ರವಿ ಈಸ್. ರವಿ ಈಸ್. ಅವ್ರ ವ್ಯಾಫಾರ್ಮ್ ನೋಡಲಿ ಅವ್ರ ಬೈ ಇಸ್ ಫಾರ್ಮ್ ವಿ ಐಎನ್ಜಿ ಬರ್ತದೆ, ರೈಟಿಂಗ್ ಬರ್ತದೆ. ರೈಟಿಂಗ್ ರವಿ ಈಸ್ ರೈಟಿಂಗ್. ರವಿ ಈಸ್ ರೈಟಿಂಗ್. ರೈಟಿಂಗ್ ಎಕ್ಸಾಮ್. ನಿನಗೆ ಇನ್ನು ಈ ವರ್ಬು ಕ್ರಿಯಾಪದ ಕ್ಲಾರಿಟಿ ಗೊತ್ತಾಗ ನೋಡಿ ಈಗ ನೋಡಿ ಸ್ಟಾರ್ಟಿಂಗ್ ಏನು ಮಾಡಬೋದಮ್ಮ ಇದು ಮೇಲೆ ಕೊಟ್ಟಿದ್ದೀವಿ ನಿಮಗೆ ಈಗ ತೋರಿಸಿಲ್ಲ ಅನ್ನಷ್ಟೇ. ಈಗ ಪ್ರೆಸೆಂಟ್ ಎನ್ಸಾಗಿದೆ ಈಗ ಪ್ರೆಸೆನ್ಸ್ ಏನಪ್ಪ ರವಿ ಅನ್ನೋದು ಯಾರು ಬರ್ತದೆ ಇಲ್ಲಿ ಯಾವ ಸಬ್ಜೆಕ್ಟ್ ಬರ್ತದೆ ರವಿ ಈಗ ಬರ್ತಂತಾನೆ. ಈಗ ನೀನು ಸಿಂಪಲ್ ಪ್ರೆಸೆನ್ಸ್ ಬರ್ತೀಯ ಸಿಂಪಲ್ ಪ್ರೆಸೆನ್ಸ್ ಬರ್ತೀಯ ಅಂದ್ರೆ ಬರೆಯುತ್ತಾನೆ ಅನ್ನೋದು ತಿನ್ನುತ್ತಾನೆ ಅಂತ ಆಯ್ತು. ಬರೆಯುತ್ತಾನೆ ಅನ್ನೋದು ತಿನ್ನುತ್ತಾನೆ ಅಂತ ಇದೆ. ಬರೆಯುತ್ತಾ ಇದ್ದಾನೆ ಅನ್ನೋದು ಕಂಟಿನ್ಯೂಸ್ ಈಗ ಸಿಂಪಲ್ ಪ್ರೆಸೆನ್ಸ್ ಕಂಟಿನ್ಯೂಸ್ ಆಯ್ತು. ತಿನ್ನುತ್ತಾ ಇದ್ದಾನೆ ಇಲ್ಲಿ ಬರೆಯುತ್ತಿದ್ದಾನೆ ಇಲ್ಲಿ ಬಿಡಿಸ್ಬಾರ್ದು ಅಷ್ಟೇ ಇಲ್ಲಿ ತಿನ್ನುತ್ತಾ ಇದ್ದಾನೆ ಬಿಡಿಸ್ಬಾರ್ದು ಅಷ್ಟೇ. ತಿನ್ನುತ್ತಾ ಇದ್ದಾನೆ ಬಿಡಿಸ್ಬಾರ್ದು ಇಲ್ಲಿ ಬರೆಯುತ್ತಾ ಇದ್ದಾನೆ ನೀನು ಬರೆಯುತ್ತಾ ಇದ್ದಂದ್ರೆ ಬರೆಯೋದು ಇಲ್ಲ ಬರೆಯುತ್ತಿದ್ದ ಅಂತ ಬರೆಯೋದು ಎರಡು ಬರೆಯೋದು ಬಿಡಿಸು ಬರೆಯೋದು ಕುಡಿಸು ಬರೆಯೋದು. ಇಲ್ಲಿ ತಿನ್ನುತ್ತಾ ಇದನ್ನು ಮಾರ್ನಿಂಗ್ ಅಷ್ಟೇ ಇದು ಈ ಬೇಸ್ ತಿನ್ನುತ್ತೇನೆ ಇರೋದ ನೋಡುತ್ತೇನೆ ಮಾಡೋದು ಬರೆಯುತ್ತೇನೆ ಮಾಡೋದು ಬರುತ್ತೇನೆ ಮಾಡೋದು ಕಾಣುತ್ತೇನೆ ಮಾಡೋದು ಏನು ಮಾಡೋದು ಇದು ಮಾದರಿ ಸ್ಟ್ರಿಂಗ್ ಇದು. ಈ ಟೆನ್ಸ್ ಈಗ ಏನಾದ್ರು ಕೊಟ್ಟೋದು ಅಷ್ಟೇ ಇದು ಸರಿನಾ. ನಿಮ್ಗೆ ಗೊತ್ತ ಈ ಕ್ರಿಯಾಪದ ಯಾವ್ದು ಬರೆಯೋದು ಗೊತ್ತಾಗಲ್ಲ ಅಂತಂದ್ರೆ ಈ ಚಾರ್ಟ್ ನೋಡು ಇಲ್ಲಿ ಯಾವ ಸಬ್ಜೆಕ್ಟ್ ನೋಡ್ಕ ಈ ಸಬ್ಜೆಕ್ಟ್ ಯಾಕೆ ಅನ್ವಯ ಆಗುತ್ತೆ ಅದಕ್ಕೆ ಈಗ ಅನ್ವಯ ಆಗೋದು ಮುಂದೆ ಏನಂತ ನೋಡ್ಕೊಂಡಿದ್ದು. ಈಗ ತಿನ್ನುತ್ತಾನೆ ಅಂತ ಇದೀಗ ತಿನ್ನುತ್ತ ಮುಗಿತೀಗ ತಿನ್ನುತ್ತಾ ಇದ್ದಾನೆ ಅಂತ ಇದೀಗ ಬರೆಯುತ್ತಾ ಇದ್ದಾನೆ ಅಂತ ಇದೀಗ ರವಿ ರೈಟಿಂಗ್ ಎಕ್ಸಾಮ್ ಅಂತ ಇದೆ. ರವಿ ರೈಟಿಂಗ್ ಎಕ್ಸಾಮ್ ನೆಕ್ಸ್ಟ್ ಪರ್ಫೆಕ್ಟ್ ಕೆಲಸ ಮಾಡಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್. ರವಿ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ. ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಯಾವ ಟೆನ್ಸ್ ಅಂತ ಬರೀ ಸಿ ಪ್ರೆಸೆಂಟ್ ಅಂತ ಬರೀ ಸಿ ಪ್ರೆಸೆಂಟ್ ಅಂತ ಬರೀ ಸಿ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಮುಗಿತದೆ ಬರ್ದಿದ್ಯಾ ನೀನು ಟೆನ್ಸ್ ಬರ್ದಿಲ್ಲ ಬರೆಯೋದು ಸಿ ಪುನಃ ಬರೀ ಸಿ ಪಾಸ್ಟ್ ಆಗ್ಬೋದು ಸಿ ಪಿ ಅಂತ ಬರುತ್ತೆ ಸಿ ಪಾಸ್ಟ್ ಆಗುತ್ತಲ್ಲ ಅದು ಅಲ್ವಾ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಬರೀ ಈಗ ಪರ್ಫೆಕ್ಟ್ ಅಲ್ಲ ಪಿ ಪ್ರೆಸೆಂಟ್ ಅಂತ ಬರೀ ಪಿ ಪ್ರೆಸೆಂಟ್ ಬರೀ ಬರೋ ಪಾರ್ಟ್ ಪಿ ಪಾಸ್ಟ್ ಅಷ್ಟೇ. ಅದು ತಪ್ಪದೆ ಪಿ ಆರ್ ಇ ಎಸ್ ಸಿ ಎನ್ ಟಿ ಇಲ್ಲಿ ಬೋರ್ಡ್ ಮೇಲೆ ಕನ್ಫ್ಯೂಸ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತದೆ. ಇಲ್ಲಿ ಸಬ್ಜೆಕ್ಟ್ ಕನ್ನಡ ಬೇಕು ಅಷ್ಟೇ. ರವಿ ಪರೀಕ್ಷೆಯನ್ನು ಬರೆಯುತ್ತಿದ್ದಾನೆ. ರವಿ ಪರೀಕ್ಷೆಯನ್ನು ಬರೆದನು. ಆ ಚಾರ್ಟ್ ನಿಮ್ಗೆ ಗೊತ್ತಾಗಲ್ಲ ಚಾರ್ಟ್ ನೋಡು ಯಾಕೆ ಪ್ರೆಸೆಂಟೆನ್ಸ್ ಚಾರ್ಟ್ ತೆಗಿ ಈಗ ಹೋಗು ಪ್ರೆಸೆಂಟೆನ್ಸ್ ಚಾರ್ಟ್ ನೋಡು ಈಗ ಹೋಗು ಮತ್ತೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ನೋಡು ನಿಮ್ಗೆ ಗೊತ್ತಾಗಲ್ಲ ಅದು ಕ್ಲಾರಿಟಿ ಆಗೋದ್ರಿಂದ ನೀನು ಚಾರ್ಟ್ ಕೊಡೋದು ಈಗ ನೋಡು ಯಾವ ಟೆನ್ಸ್ ನೋಡಿ ಅದು ಟೆನ್ಸ್ ಪ್ರೆಸೆಂಟ್ ಪ್ರೆಸೆಂಟ್ ಇದೆ ಯಾವ ಪ್ರೆಸೆಂಟ್ ಅಲ್ಲಿ ಯಾವುದು ನೋಡ್ಕೊಂಡು ನೀನು ಪ್ರೆಸೆಂಟ್ ಪರ್ಫೆಕ್ಟ್ ಅದೇ ಇರಪ್ಪ ಅಲ್ಲೇ ನೋಡಿ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಈಗಿದೆ ತಿನ್ನುತ್ತಾ ಇದ್ದಾನೆ ತಿಂದಿದ್ದಾನೆ ಇಲ್ಲಿ ಪರೀಕ್ಷೆಯನ್ನು
ಪರೀಕ್ಷೆ ಬರೆದಿದ್ದಾನೆ. ಹಾ ರವಿ ಪರೀಕ್ಷೆನೂ ಬರೆದಿದ್ದಾನೆ. ಬರ್ತಿದ್ದು ಅಂದ್ರೆ ಏನು ಎಕ್ಸಾಕ್ಟ್ ಆಗಿ ಅದನ್ನ ಪರ್ಫೆಕ್ಟ್ ಪ್ರೆಸೆಂಟ್ ಅಂದ್ರೆ ಫಸ್ಟ್ ನಿಂಗೆ ಏನು ಅರ್ಥ ಆಗೋದನಪ್ಪ, ಪರ್ಫೆಕ್ಟ್ ಪ್ರೆಸೆಂಟ್ ಅಂದ್ರೆ ಏನು ಅರ್ಥ ಆಗೋದು ಫಸ್ಟ್. ಪರ್ಫೆಕ್ಟ್ ಪ್ರೆಸೆಂಟ್ ಅಂದ್ರೆ ಏನು, ಕೆಲಸ ಮುಗಿದಿದೆ, ಪರ್ಫೆಕ್ಟ್ ಪ್ರೆಸೆಂಟ್ ಕೆಲಸ ಜಸ್ಟ್ ಮುಗಿದಿದೆ ಅಂತ ನಿಂಗೆ ಅರ್ಥ ಆಗೋದು. ತಿಂದಿದ್ದಾನೆ ಅಂದ್ರೆ ರವಿ ಪರೀಕ್ಷೆಯನ್ನು ಬರೆದಿದ್ದಾನೆ. ಹಾ ವೆರಿ ಗುಡ್. ರವಿಯು ಪರೀಕ್ಷೆಯನ್ನು ಇದ್ದಾನೆ. ರವಿ ಇಂಗ್ಲೀಷ್ ಚಾರ್ಟ್ ನೋಡಿ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಇಂಗ್ಲೀಷ್ ಚಾರ್ಟ್ ಅಲ್ಲಿ ನಿಮ್ಗೆ ರೂಲ್ಸ್ ಗೊತ್ತಿದ್ದು ನೀವು ಬರ್ರಿ, ನಿಮ್ಗೆ ರೂಲ್ಸ್ ಗೊತ್ತಿದ್ದು ಏನು ಬರೀ, ಗೊತ್ತಿಲ್ಲ ಅಂತಂದ್ರೆ ಚಾರ್ಟ್ ಮಾಡ್ಕೊಂಡು ಬರೀ, ಸರಿ ನಿಮ್ಗೆ ಫಾರ್ವರ್ಡ್ ಆಗಲ್ಲ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ರಿ. ನೀನೇ ಬರ್ತೀಯ ಫಾಸ್ಟ್ ಪರ್ಫೆಕ್ಟ್. ಫಾಸ್ಟ್ ಯಾವ ಟೈಸ್ ಮಾಡ್ತಾರೆ ಪ್ರೆಸೆಂಟ್. ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್, ಪರ್ಫೆಕ್ಟ್ ಪ್ರೆಸೆಂಟ್ ಆನ್ಸರ್. ಚಾರ್ಟ್ ನೋಡೋದು ಗೊತ್ತಾ ನೀವು ರೂಲ್ಸ್ ಗೊತ್ತಾದ್ರು ರೂಲ್ಸ್ ಏನೇನು ಬರ್ಸೋದು ಗೊತ್ತಾ, ಗೊತ್ತಿದೆ ಬರೀ, ಇದು ಗೊತ್ತಿಲ್ಲ ಅಂದರೆ ಚಾರ್ಟ್ ಮಾಡ್ಕೊಂಡು ಬರೀ ಅಷ್ಟೇ. ಅಲ್ಲೇ ಫಸ್ಟ್ ಇದೆಯಲ್ಲ ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿ ಯಾಕೆ ಮಾಡ್ತಾರೆ. ಹಾಂ ಪರ್ಫೆಕ್ಟ್ ಆನ್ಸರ್. ಹಾಂ ಸಬ್ಜೆಕ್ಟ್ ರವಿ. ರವಿ ಆಗೈತಿ ಹಾಂ ರವಿ. ಈ ಶೀಟ್ ಬಂದಾಗ ಯಾರು ಬಳಸ್ಬೇಕಾಗುತ್ತೆ, IVU ಬಂದಾಗ ಯಾವ ಬಳಸ್ಬೇಕಾಗುತ್ತೆ, ವರ್ಬು ಯಾವ ಫಾರ್ಮು, V1 V2 V3 ರವಿ ಆಜ್ ಇದು ಬರುತ್ತೆ, V3 ಬರುತ್ತೆ. ಹಾಂ V3 ಬರುತ್ತೆ. V3 ಅಲ್ಲಿ V3 ಏನಿದೆ ರಿಟರ್ನ್. ರಿಟರ್ನ್. ಹಾಂ ರಿಟರ್ನ್ ಎಕ್ಸಾಮ್. ಈಗ ಪ್ರೆಸೆಂಟ್ ಕಂಟಿನ್ಯೂ ಪರ್ಫೆಕ್ಟ್ PC ಪ್ರೆಸೆಂಟ್, PC ಪ್ರೆಸೆಂಟ್, ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್, PC ಪ್ರೆಸೆಂಟ್, ಕಂಟಿನ್ಯೂಸ್ ಪ್ರೆಸೆಂಟ್. ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್, ಬರೇ ಕಂಟಿನ್ಯೂಸ್ ಅಲ್ಲ, ಕಂಟಿನ್ಯೂಸ್ ಮ್ಯಾಲ್ ಐತೆ, ಬರೇ ಕಂಟಿನ್ಯೂಸ್ ಪ್ರೆಸೆಂಟ್ ಇದು. ಪ್ರೆಸೆಂಟ್ ಇದು ಬರೇ ಕಂಟಿನ್ಯೂಸ್ ಪ್ರೆಸೆಂಟ್ ಇದು. ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಅಂದ್ರೆ ಕೆಲಸ ಆಗಿ ಸ್ಟಾರ್ಟ್ ಆಗಿ 80% 100% ಮುಗಿದು ಇದು ಬ್ಯಾಲೆನ್ಸ್ ಅಂತ ಅರ್ಥ ಅದು. ಸರಿನಾ, ಇದು ಕಂಟಿನ್ಯೂಸ್ ಪ್ರೆಸೆಂಟ್ ಇದು. ಸೊ ಎರಡು ನಿಮಿಷ ಹಂಗೆ ಮಾಡ್ತೀನಿ, ಹೇಳ್ಬೇಕಾದ್ರೆ ಇಪ್ಪತ್ತು ಹೇಳ್ಬೇಕು. PC ಪ್ರೆಸೆಂಟ್ ಅಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಅಂತ. ಪರ್ಫೆಕ್ಟ್. ಪರೀಕ್ಷೆ ಬರೆಯುತ್ತಲೇ ಇದ್ದಾನೆ. ಇದ್ದಾನೆ. ಇದ್ದ ಯಾವ ಕೆಲಸ ಕೆಲಸ ಕಮ್ಮಿ ಮಾಡೋದ್ಯಾ ಈ ಇದ್ದಾನೆ. ಇದ್ದಾನೆ ಇನ್ನು ಬರ್ತಲೇ ಇದ್ದಾನೆ ಅಂತ. ಪರೀಕ್ಷೆ ಬರೆಯುತ್ತಾನೆ ಇದ್ದಾನೆ. ರವಿಯು ಪರೀಕ್ಷೆ ಬರೆಯುತ್ತಲೇ ಇದ್ದಾನೆ. ರವಿಯು ಪರೀಕ್ಷೆಯನ್ನು ಇದ್ದಾನೆ. ಬರೀತಲೇ ಇದ್ದಾನೆ. ಅದು ಇಂಗ್ಲೀಷ್ ಬರೆಯುತ್ತೆ. ರವಿ ವಿಲ್ ಬಿ ಅಂದ್ರೆ ರವಿ ಚಾಟ್ ನೋಡೋದು ಗೊತ್ತಾಗದಂದ್ರೆ ರವಿ ಚಾಟ್ ನೋಡು ಇಂಗ್ಲೀಷ್ ಚಾಟ್ ನೋಡಪ್ಪ. ಪ್ರೆಸೆಂಟ್ ಕಂಟಿನ್ಯೂಸ್. ರವಿ ಈಗ ಯಾವ ಬರುತ್ತೆ, ಯಾವ ದೊಡ್ಡ ನೋಡಿ ಪರ್ಫೆಕ್ಟ್ ಪ್ರೆಸೆನ್ಸ್ಗೆ ಬರ್ತೀನಿ ಹೇಳು. ಪರ್ಫೆಕ್ಟ್ ಪ್ರೆಸೆನ್ಸ್ಗೆ ರವಿಗೆ ಏನು ಬರ್ತಿದ್ಯಪ್ಪ, ಯಾವ ಬಸ್ರಲ್ಲಿ ಯಾವ ಬೇರೆ ಬರುತ್ತೆ. ಇಲ್ಲಿ ಅಲ್ಲಿ ಏನು ಬರ್ತೀನಿ ನೋಡಪ್ಪ ನೀನು. ರವಿ ಯಾವ್ದು ರೈಟ್ ಇಲ್ಲೇ ಬರ್ಸ್ತೀನಿ ಮತ್ತೆ. ಅದು ಇಲ್ಲಿ ಅಲ್ಲಿ ರವಿಗೆ ಯಾರು ಬಳಸಿದ್ರೆ ಇಲ್ಲೇ ಬರ್ಸ್ತೀನಿ ಮತ್ತೆ ಅಂದೆ. ಇಲ್ಲಿ ಯಾವ್ದು ಬರುತ್ತೆ. ಮತ್ತೆ ಯಾವ ಹ್ಯಾಸ್ ಬೀನ್ ಬರುತ್ತೆ. ಹ್ಯಾಸ್ ಬೀನ್ ಅಷ್ಟೇ. ಎಲ್ಲ ಅದೇ ಚೇಂಜ್ ಆಗಲ್ಲ ಅದು. ಅದೇನು ಪರ್ಫೆಕ್ಟ್ ಏನು ಬಳಸಿ ಇಲ್ಲಿ ಹ್ಯಾಸ್ ಬೀನ್ ಆಗುತ್ತೆ ಅಷ್ಟೇ ಅಂದೆ. ಈ ಶೀಟ್ ಬಂದಾಗ ಹ್ಯಾಸ್ ತಲೆಗೆ ಅಷ್ಟೇ. ರವಿ ಹ್ಯಾಸ್ ಬೀನ್. ರವಿ ಹ್ಯಾಸ್ ಬೀನ್. ರವಿ ಹ್ಯಾಸ್ ಬೀನ್. V1 ಆಯ್ತು ಬರುತ್ತೆ. V1 ಆಯ್ತು ಅಂದ್ರೆ ರೈಟಿಂಗ್. ವೆರಿ ಗುಡ್. ರೈಟಿಂಗ್ ಎಕ್ಸಾಮ್. ರೈಟಿಂಗ್ ಎಕ್ಸಾಮ್ ಆಯ್ತು. ಹಂಗೆ ಏನು ಮಾಡ್ಬೋದು ಅಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಆಯ್ತು. ಈಗ ಸಿಂಪಲ್ ಕನ್ನಡ ಫಸ್ಟ್ ನೀನು ಬಾಯಿಗೆ ಈ ಕಡೆ ತಿರ್ಕೊಂಡು ಬಾಯ ಹೇಳಂಗೆ ಈ ಕಡೆ ತಿರ್ಕೊಂಡು ಬಾಯ ಹೇಳು. ಈಗ ಸಿಂಪಲ್ ಮತ್ತೆ ಇಲ್ಲ ಈಗ ಸಿಂಪಲ್ ಪಾಸ್ಟನ್ಸ್ ಕನ್ನಡ ಹೇಳಿ ಫಸ್ಟ್. ಸಿಂಪಲ್ ಪಾಸ್ಟನ್ಸ್ ಸ್ವಲ್ಪ ಇಂಗ್ಲೀಷ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇದು ಈಗ ಈ ಕಡೆ ಇನ್ನೊಂದು ಇಂಜಿನಿಯರಿಂಗ್ ಇದು ಇದ್ದೇ ಹೋಗು ಇತ್ತ ಬರ
ಇದು ಸ್ವಲ್ಪ ಹಿಂಗೆ ಬಂದಿದ್ದೆ ಅವರು ಇದು ಹಿಂದೆ ಹೋಗು ಹಂಗೆ ಮಾಡೋದು ಹಿಂಗೆ ಹಂಗೆ ಈಗ ಅಲ್ವಾ ಸಿಂಪಲ್ ಪಾಸ್ಟ್ ಅನ್ಸಲಿ ಫಸ್ಟ್ ಕಾಣದ ಹೇಳು ಸಿಂಪಲ್ ಇದು ಇದೇ ಸಬ್ಜೆಕ್ಟ್ ಇದೆ ಒಬ್ಬರು ಬಳಸ್ಕೊಂಡು ಸಿಂಪಲ್ ಪಾಸ್ಟ್ ಅನ್ಸ ಹೇಳು ಸಿಂಪಲ್ ಪಾಸ್ಟ್ ಹಾಂ ಕಷ್ಟ ಕಾಣದ ಹೇಳು ರವಿ ಪರೀಕ್ಷೆ ಬರೀತಾನೆ ಸಿಂಪಲ್ ಪದ ಇದೆ ಸಿಂಪಲ್ ಪಾಸ್ಟ್ ಅನ್ಸ ಹೇಳು ನೋಡೋಣ ಚಾರ್ಟ್ ಯೂಸ್ ಮಾಡಿ ಎಳೆ ಚಾರ್ಟ್ ಮಾಡು ಆ ಚಾರ್ಟ್ ಅಲ್ಲ ಪಾಸ್ಟ್ ಅನ್ಸ ಇದೆ ಇದು ಪ್ರೆಸೆಂಟ್ ಇದೆ ಪಾಸ್ಟ್ ಅನ್ಸ ಈಗಿದೆ ಇದೆ ಹಾಂ ತಿಂದನು ಅವನ ಪರೀಕ್ಷೆಯನ್ನು ಬರೆದ ಇಂಗ್ಲೀಷ್ ಹೇಳೋದು ಅವನ ಪರೀಕ್ಷೆಯನ್ನು ಬರೆದ ಅದು ಯಾವ ಕೆಲಸ ಅದು ಪಾಸ್ಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ರೂಲ್ಸ್ ನೋಡ್ಬೋದು ಅದಾದ್ರೆ ರೂಲ್ಸ್ ನೋಡಲ್ಲ ನಾನು ಗೊತ್ತಿದ್ರೆ ಹೇಳು ಹೇಳು ಬರೆದನು ಹಾಂ ಕಾರಣ ಇಂಗ್ಲೀಷ್ ಹೇಳೋದು ಇಂಗ್ಲೀಷ್ನಾಗ ಹಾಂ ರವಿ ರವಿ ರೋಟ್ ಎಕ್ಸಾಮ್ ರವಿ ರೋಟ್ ಎಕ್ಸಾಮ್ ಈಗ ಕಂಟಿನ್ಯೂಸ್ ಪಾಸ್ಟೆನ್ಸ್ ಅಲ್ಲಿ ಕನ್ನಡ ಹೇಳು ಕಂಟಿನ್ಯೂ ಪಾಸ್ಟ್ ಅಲ್ರಿ ಕನ್ನಡ ಹೇಳ ಕಂಟಿನ್ಯೂಸ್ ಅಲ್ರಿ ರವಿ ಪರೀಕ್ಷೆನ ಬರೆಯುತ್ತಾ ಇದ್ದಾನೆ ಕಂಟಿನ್ಯೂಸ್ ಪಾಸ್ಟ್ ಇಂಗ್ಲೀಷ್ ಹೇಳು ಇಂಗ್ಲೀಷ್ನಾಗ ಹೇಳ್ರಿ Ravi was writing exam. Okay. Ravi was writing exam. Next perfect past tense. First Perfect past tense. Perfect past tense. ಸ್ವಲ್ಪ ತಲೆ ಹೋದ್ರೆ ಇರಿಸ್ಕೊಳ್ಳುತ್ತೆ ತಲೆ ಬಂದ್ಬಿಟ್ಟು ಹೆಸರು ಯಾವ ಟೆನ್ಸ್ ನೋಡ್ತಿದ್ಯಾ ಫಾಸ್ಟ್ ನೋಡೋದು ಈಗ ನೋಡು ಪೂರ ಫಾಸ್ಟ್ ನೋಡು ಕಂಟಿನ್ಯೂಸ್ ಟೆನ್ಸ್ ಅಲ್ರಿ ಪರ್ಫೆಕ್ಟ್ ಟೆನ್ಸ್ ತಿಂದಿದ್ದಾನು ರವಿ ಪರೀಕ್ಷೆಯನ್ನು ಬರೆದಿದ್ದಾನೆ ಬರೆದಿದ್ದಾನು ಇಂಗ್ಲೀಷ್ ಹೇಳು ರವಿ ಪರೀಕ್ಷೆಯನ್ನು ರವಿ ಚಾಟ್ ನೋಡು ಗೊತ್ತಾಗಲ್ಲ ಅಂದ್ರೆ ಚಾಟ್ ನೋಡು ಅದು ತಲೆ ಹೋಗೋದು ನನಗೆ ಪರ್ಫೆಕ್ಟ್ ಟೆನ್ಸ್ ಏನು ಬಳಸ್ತೀನಿ ಪರ್ಫೆಕ್ಟ್ ಟೆನ್ಸ್ ಅಲ್ಲ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಅದೇ ಪಾಸ್ಟ್ ಟೆನ್ಸ್ ಬರೀ ಪರ್ಫೆಕ್ಟ್ ಟೆನ್ಸ್ ಇದು ಆಗುತ್ತೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ನೀವು ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಹೇಳ್ಬೋದು ಇದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ರವಿ ಯಾಡ್ ರವಿ ಯಾಡ್ ರಿಟರ್ನ್ ಎಕ್ಸಾಮ್ ಇದೆಲ್ಲ ನಿಂಗೆಲ್ಲ ತಲೆ ಮುಗ್ಲೋಕಿಲ್ಲ ಇವು ಏನೇ ಅಂತ ಸೈನ್ ಮಾಡ್ತಾಯಿತ್ತು ರವಿ ಯಾಡ್ ರಿಟರ್ನ್ ಎಕ್ಸಾಮ್ ಮತ್ತೀಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಇದೆ ರವಿ ಪರೀಕ್ಷೆಯನ್ನು ಬರೆಯುತ್ತಲೇ ಇದ್ದಾನೆ ಅದನ್ನ ಇಂಗ್ಲೀಷ್ ರವಿ ಪರೀಕ್ಷೆಯನ್ನು ಬರೆಯುತ್ತಲೇ ಇದ್ದಾನೆ ಇಂಗ್ಲೀಷ್ನಾಗ ರವಿ ಪರೀಕ್ಷೆಯನ್ನು ಬರೆಯುತ್ತಲೇ ಇದ್ದಾರೆ ಇದಲ್ರಿ ಫಾಸ್ಟ್ ಕಂಟಿನ್ಯೂ ಪಾಸ್ಟ್ ರವಿ ಯಾಡ್ ಬಿನ್ ಎಷ್ಟು ಯಾಡ ಬರ್ತಾರೆ ರವಿ ಯಾಡ್ ಬಿನ್ ರೈಟಿಂಗ್ ಎಕ್ಸಾಮ್ ಓಕೆ ಸರಿ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ರವಿ ಈ ಸಿಂಪಲ್ ಫ್ಯೂಚರ್ ಅಲ್ಲಿ ಸಿಂಪಲ್ ಫ್ಯೂಚರ್ ರವಿ ಪರೀಕ್ಷೆಯನ್ನು ಬರೆಯುವನು ಇಂಗ್ಲೀಷಲ್ಲಿ ರವಿ ಪರೀಕ್ಷೆಯನ್ನು ಬರೆಯುವನು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇಂಗ್ಲೀಷ್ನಾಗ ರವಿ ವಿಲ್ ರೈಟ್ ಎಕ್ಸಾಮ್ ನಂತರ ಇದು ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಫ್ಯೂಚರ್ ಕಂಟಿನ್ಯೂ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಅಲ್ರಿ ಅಂದ್ರೆ ಇದು ಬರೆಯುತ್ತಾ ಇರುವಲ್ಲ ಅಂದ್ರೆ ರವಿ ಪರೀಕ್ಷೆಯನ್ನು ಬರೆಯುತ್ತಾ ಇರುವಲ್ಲ ಇಲ್ಲೇನೈತಿ ರವಿ ವಿಲ್ ಬಿ ರೈಟಿಂಗ್ ಎಕ್ಸಾಮ್ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್
ರವಿ ಪರೀಕ್ಷೆಯನ್ನು ಬರೆದಿರುವನು. ರವಿ ವಿಲ್ ಹ್ಯಾವ್ written exam. The perfect present, the perfect continuous future tense. Okay. ರವಿ ಪರೀಕ್ಷೆಯನ್ನು ಬರೆಯುತ್ತಲೇ ಇರುವನು. ರವಿ ವಿಲ್ ಹ್ಯಾವ್ ಬಿನ್ ರೈಟಿಂಗ್ ಎಕ್ಸಾಮ್. ವೆರಿ ಗುಡ್. ಏನು ಮಾಡೋ ಅಂದರೆ ಬೇರೆ ವರ್ಕ್ ಕೊಡ್ತೀನಿ ಸಪ್ರೇಟ್ ಕೊಡ್ತೀನಿ. ಸಪ್ರೇಟ್ ಮೇಲೆ ಇದ್ರ ಮೇಲೆ ಮತ್ತೆ ನೀನೆಲ್ಲ ಎಲ್ಲ ಟೆನ್ಸಲ್ಲು ಒಂದೊಂದು ಸಪ್ರೇಟ್ ಕೊಡ್ತೀನಿ. ಒಂದೊಂದೇ ಎಲ್ಲ ಟೆನ್ಸಲ್ಲು ಸೆಂಟೆನ್ಸ್ ಮಾಡ್ಕೊಂಡು ಬಂದರೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗ್ತೀವಿ. ಅದು ನೆಕ್ಸ್ಟು ಸೆಂಟೆನ್ಸ್ ಅದ ಮೇಲೆ ಬೇಸ್ ಮೇಲೆ ಸೆಂಟೆನ್ಸ್ ಕೊಡೋದು. ಸೆಂಟೆನ್ಸ್ ಕೊಟ್ಟಾದ್ಮೇಲೆ ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ಹೋಗುತ್ತೆ. ಸರಿ, ಯಾವಾಗ ಸೆಂಟೆನ್ಸ್ ನೀವು ಟೆನ್ಸ್ ಕವರ್ಟ್ ಆಗಿ ಬರೆಯೋದು ಕವರ್ಟ್ ಆದರೆ ನಿಮಗೆ ಟ್ರಾನ್ಸ್ಲೇಷನ್ ಮಾಡೋದು ಹೋಗುತ್ತೆ. ಓಕೆ, ಈಗ ಮಾಡಿ ಇಷ್ಟ ಆಯಿತು ಸ್ಟಾರ್ಟ್ ಮಾಡೋಣ. ಒಟ್ಟು ಕೊಡ್ತೀನಿ ಬಿಡ. ಆಯ್ತು.